ಸರ್ ವಿಜಯ್ ಪೂಣಚ್ಚ ತಮ್ಮಂಡ ಕರ್ನಾಟಕ ವಿಶ್ವವಿದ್ಯಾನಿಲಯ ಹಂಪಿ ಇವರನ್ನು, ಡಾಕ್ಟರ್ ರೇಖಾ ಭನ್ನಾಡಿ ಕುಂದಾಪುರ ಇವರನ್ನು ಮತ್ತು ಡಾಕ್ಟರ್ ಆರ್ ಸತೀಶ್ ಸೋಲೂರು ಇವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ನಾವು ಮಧ್ಯಾಹ್ನದ ಊಟದ ಒಳಗೆ ಈ ಮೂರು ವಿದ್ವಾಂಸರ ಮಾತುಕತೆಗಳನ್ನು ಮುಗಿಸಬೇಕಾಗಿದೆ. ಮೊದಲಿಗೆ ಪ್ರೊಫೆಸರ್ BA ವಿವೇಕ್ ರೈ ಅವರ ಬದುಕು ದರ್ಶನ ವಿವಿಧ ಆಯಾಮಗಳ ಕುರಿತು ಪ್ರೊಫೆಸರ್ ವಿಜಯ್ ಪೂಣಚ್ಚ ತಮ್ಮಂಡ ಸರ್ ಅವರು ತಮ್ಮ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದೀಗ ವೇದಿಕೆ ವಿಜಯ್ ಸರ್ ಅವರು. ಎಲ್ರಿಗೂ ನಮಸ್ಕಾರ. ಮೊದಲನೆಯ ಗೋಷ್ಠಿನಲ್ಲಿ ನಮ್ಮ ಹಿರಿಯರು ವಿದ್ವಾಂಸರು ಮಾತಾಡಿದ ಮೇಲೆ ನಾನೇನು ಮಾತಾಡೋದು ಅಂತೇಳಿ ತೋಚ್ತಾ ಇಲ್ಲ. ದೊಡ್ಡ ಆಲದ ಮರದ ಕೆಳಗಡೆ ಒಂದು ಸಣ್ಣ ಮರ ಏನು ಮಾಡುತ್ತೆ ಎನ್ನುವುದು ಒಂದು ಸಂಶಯದಲ್ಲೇ ನನ್ನ ಮಾತನ್ನು ಆರಂಭಿಸ್ತಾ ಇದ್ದೇನೆ. ಬಹಳ ಜನ ರಿಟೈರ್ಡ್ ಆದಮೇಲೆ ತಾವು ಪ್ರಸ್ತುತರಲ್ಲ ಅಂತೇಳಿ ತಿಳ್ಕೊಂಡ್ಬಿಡ್ತಾರೆ. ನಮಗೆಲ್ಲ ಗೊತ್ತಿದೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ. ಪ್ರೊಫೆಸರ್ ವಿವೇಕ್ ರೈ ಅವರು ಪ್ರತಿ ದಿವಸ ಒಂದಲ್ಲ ಒಂದು ಕಾರಣಕ್ಕೆ ನಮ್ಮನ್ನು ಕಾಡ್ತಾನೆ ಇರ್ತಾರೆ. ಇತ್ತೀಚೆಗೆ ಕಾಂತಾರದ ಬಗ್ಗೆ ಫೇಸ್ಬುಕ್ಕಲ್ಲಿ ಚರ್ಚೆಗಳು ಆಗ್ತಾ ಇತ್ತು. ಪ್ರೊಫೆಸರ್ BA ವಿವೇಕ್ ರೈ ಅವರು ಫೇಸ್ಬುಕ್ನಲ್ಲಿ ಈಗ ಇಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಆದರೆ ಅವರ ಅಭಿಪ್ರಾಯಗಳ ಬಗ್ಗೆ ಬಹಳಷ್ಟು ದೀರ್ಘ ಮಟ್ಟದಲ್ಲಿ ಚರ್ಚೆಗಳು ನಡೀತು. ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಅವರು ತಮ್ಮ ಮಾತಿನಲ್ಲಿ ಹೇಳ್ತಾ ಇದ್ರು, ಒಂದು ಇಸಮ್, ಒಂದು ಸಿದ್ಧಾಂತ, ಒಂದು ವರ್ತುಲದೊಳಗಡೆ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಕಾಣ್ತಾ ಇತ್ತು. ಒಂದು ಬಗೆಯ ವಸ್ತುನಿಷ್ಠತೆ ನನಗೆ ಅಲ್ಲಿ ಕಾಣ್ತು. ಏನು ಪ್ರಗತಿಪರರಾಗಿ ವಿವೇಕ್ ರೈ ಅವರು ಹೀಗೆ ಮಾತಾಡ್ಬೋದಾ ಅಂತೇಳಿ ನನಗೆ ಅವ್ರು ಮಾತಾಡಿದ್ದು ಬಹಳ ಇಷ್ಟ ಆಯಿತು. ನಮಗೆ ನಾವೇ ಒಂದು ಸಂಕೋಲೆಯನ್ನು ಹಾಕೊಂಡ್ರೆ ನಮಗೆ ಕಾಣುವಂತಹ ದೃಷ್ಟಿಕೋನ ಮತ್ತು ಸತ್ಯಕ್ಕೆ ಬಹಳ ಮಿತಿಗಳಿರ್ತವೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದು ಉದಾಹರಣೆಗೆ ಹೇಳಿದ್ದಷ್ಟೇ. ನಾನು ಡಾಕ್ಟರ್ BA ವಿವೇಕ್ ರೈ ಅವ್ರನ್ನ ಕಾಣುವಾಗ ನಾನು MA ವಿದ್ಯಾರ್ಥಿ, ಸುಮಾರು 30-40 ವರ್ಷದ ಹಿಂದೆ. ಆಗ ಕನ್ನಡ ವಿಭಾಗ ಇಲ್ಲಿ ಇರಲಿಲ್ಲ. ಕನ್ನಡ ವಿಭಾಗ ಒಂದು ಕಾರಿಡಾರ್ನಲ್ಲಿತ್ತು. ಅದೊಂದು ಅಪೂರ್ವ ಸಂಗಮದ ಜಾಗ. ಅಲ್ಲಿ ಕನ್ನಡ ಸಾಹಿತ್ಯ, ಪಕ್ಕದಲ್ಲಿ ಲೈಬ್ರರಿ, ಪಕ್ಕದಲ್ಲಿ ಪೊಲಿಟಿಕಲ್ ಸೈನ್ಸ್, ಮೇಲೆ ಹಿಸ್ಟ್ರಿ, ಇಂಗ್ಲೀಷ್, ಬಿಸ್ನೆಸ್ ಸ್ಟಡೀಸಿಗೆ ಒಂಥರದ ಇಂಟರ್ಡಿಸಿಪ್ಲಿನರಿ ಮಲ್ಟಿಡಿಸಿಪ್ಲಿನರಿ ಸಬ್ಜೆಕ್ಟನ್ನ ನಾವು ಬರಹಗಳಲ್ಲಿ ಕಂಡ್ರೆ ವಾಸ್ತವಿಕ ಬದುಕಿನಲ್ಲಿ ಫಿಸಿಕಲ್ ಆಗಿ ನಾವು ಅದನ್ನು ಅನುಭವಿಸಿದುಂಟು. ಆದರೆ ನಾವು ಆಗ ಕಂಡಂತಹ ಡಾಕ್ಟರ್ BA ವಿವೇಕ್ ರೈ ಅವರು ನನಗೆ ಭಿನ್ನವಾಗಿ ಕಾಣ್ತಾ ಇದ್ದಾರೆ. ಬಹುಶಃ ನಾನು ಸಣ್ಣ ವಯಸ್ಸಲ್ಲಿ ನೋಡುವಾಗ ಪ್ರೊಫೆಸರ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಕಾರಿಡಾರು ಸೈಲೆಂಟ್ ಆಗಿರ್ತಿತ್ತು. ಅವರೇನು ಯಾರಿಗೂ ಬೈದದ ಬಗ್ಗೆ ಏನು ನನಗೆ ವಿವರಗಳಿಲ್ಲ. ಆದರೆ ಆ ಗೌರವವನ್ನು ನಾನು ಕಂಡೆ. ಅವರ ಕಾಲದಲ್ಲಿದ್ದಂತಹ ವಿದ್ಯಾರ್ಥಿಗಳಿರ್ಬೋದು, ಅವರ ಸಹೋದ್ಯೋಗಿಗಳಿರ್ಬೋದು, ಉಳಿದವರಿರ್ಬೋದು, ಆ ಗಾಂಭೀರ್ಯವನ್ನು ನಾನು ಇವತ್ತು ಕೂಡ ನೆನಪು ಮಾಡಿಕೊಳ್ಳೋದ್ರಲ್ಲಿ ನನಗೆ ಭಾಳ ಸಂತೋಷ ಕೊಡ್ತದೆ. ಆ ಕಾಲಘಟ್ಟದಲ್ಲಿ ಅವರಿಗಿದ್ದಂಥ ಒಡನಾಟಗಳು CN ರಾಮಚಂದ್ರನವರು, ಪ್ರೊಫೆಸರ್ ಕಾವೇರಪ್ಪನವರು, B ಸುರೇಂದ್ರ ಅವರು, ಹೀಗೆ ಒಂದಲ್ಲ ಎರಡಲ್ಲ, ಉಚ್ಚಿಲವರು, ಹೀಗೆ ಬಹಳಷ್ಟು ಜನ ಅವರ ಆತ್ಮೀಯರಿದ್ದರು. ವಿಶ್ವವಿದ್ಯಾಲಯ ಆಗತಾನೆ ಆರಂಭವಾಗಿದ್ದಂತಹ ಸಂದರ್ಭ 4-5 ವರ್ಷಗಳಾಗಿತ್ತು. ವಿಶ್ವವಿದ್ಯಾಲಯನ ಕಟ್ಟುವಂಥ ಸಂದರ್ಭ. ಅವರು ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದರು. ಸಮಾಜಶಾಸ್ತ್ರದ ಸೋಷಿಯಲ್ ಸೈನ್ಸಸ್ ಬಗ್ಗೆ ಅಪಾರವಾದಂತಹ ಕಾಳಜಿಯನ್ನು ಹೊಂದಿದ್ದಂಥವ್ರು. ಬಹಳಷ್ಟು ಇಂಟ್ರಾಕ್ಷನ್ ಇದ್ದಂತಹ ಒಂದು
ಸಂದರ್ಭಗಳಲ್ಲಿ ನಾವು ಅವರ ವಿವಿಧ ಬಗೆಯ ಓದುಗಳನ್ನು ಆ ಕಾಲದಲ್ಲಿ ನಾವು ಗಮನಿಸಿದ್ದೇವೆ. ಇಲ್ಲಿ ನನಗೆ ಮಾತಾಡುವ ಸ್ವಲ್ಪ ಮುಜುಗರ ಕೂಡ ಇದೆ. ಯಾಕಂದರೆ ಅವರ ಹಿರಿಯ ವಿದ್ಯಾರ್ಥಿಗಳಿದ್ದಾರೆ, ಕಿರಿಯ ವಿದ್ಯಾರ್ಥಿಗಳಿದ್ದಾರೆ, ನನ್ನ ಜೊತೆಗೆ ಕಲಿತವರು ಇದ್ದಾರೆ. ಪ್ರತಿಯೊಂದು ಅಂಶಗಳನ್ನು ನನ್ನ ಹಾಗೆ ಗುರುತು ಹಾಕಿದವರು ಇದ್ದಾರೆ. ಅವರ ವಿದ್ಯಾರ್ಥಿಗಳು ಕೂಡ ಅಷ್ಟೇ. ಬಿಳಿಮಲೆ ಇರ್ಬೋದು, ಚಿನ್ನಪ್ಪಗೌಡರು ಇರ್ಬೋದು, ಶಿವರಾಮ್ ಶೆಟ್ಟರವ್ರು ಇರ್ಬೋದು, ಪಡಿಕಲ್ ಇರ್ಬೋದು, ಎಲ್ಲ ಒಂದಲ್ಲ ಒಂದು ಜಾಗದಲ್ಲಿ ಅವರು ತಮ್ಮ ಸಾಧನೆಯನ್ನು ಮಾಡಿದವರೇ. ಅದು ಹೇಗೆ ಸಾಧ್ಯ ಅಂತ ಒಬ್ಬೊಬ್ಬರು ಒಂದೊಂದು ಸಾಹಿತ್ಯದ ಬಾಂಬುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಲೂ ಪ್ರಚಲಿತದಲ್ಲಿದ್ದಾರೆ. ಆಗಲೇ ಬಿಳಿಮಲೆಯವರು ಹೇಳಿದಾಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ಗುರುಗಳನ್ನು ತಮ್ಮಲ್ಲೇ ಆವಾಹಿಸಿಕೊಂಡು ಕೆಲಸ ಮಾಡುತ್ತಿರೋದನ್ನು ನಾವಂತೂ ಗಮನಿಸ್ಬೋದು. ನಾನು ಇನ್ನೂ ನಿರ್ದಿಷ್ಟವಾಗಿ ಹೇಳುವುದಾದರೆ, ನಾನು ಚರಿತ್ರೆ ವಿದ್ಯಾರ್ಥಿ ಆಗಿದ್ರೂ ಕೂಡ ಗಮನಿಸ್ತಾ ಇದ್ದೆ, ಬೇರೆ ಬೇರೆ ಆಯಾಮಗಳನ್ನು ಗಮನಿಸ್ತಾ ಇದ್ದೆ. ಸಾಹಿತ್ಯದಲ್ಲಿ ಮತ್ತು ಭಾಷೆಯಲ್ಲಿ ಬಹಳ ಮುಖ್ಯವಾಗಿ ನಾನು ಈಗ ಆರಂಭದಲ್ಲಿ ನಾನು ಮಾತಾಡುವಂಥದ್ದು ತುಳು ಕುರಿತಂಥ ಕೆಲವು ವಿಷಯಗಳು. ಈಗಾಗಲೇ ತುಳುವಿನ ಬಗ್ಗೆ ತುಳುವಿನ ಬಗ್ಗೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಯಾವ ರೀತಿಯಲ್ಲಿ ಅದನ್ನು ಒಂದು ಬೋಧನಾ ಕ್ರಮವನ್ನಾಗಿ ಮಾಡಲು ಪ್ರೊಫೆಸರ್ ಬಿ ವಿವೇಕರಾಯವರಿಗೆ ಸಾಧ್ಯ ಆಯಿತು ಅಂತ ಹೇಳೋದ್ರ ಬಗ್ಗೆ ನಮ್ಮ ಅನೇಕ ಸ್ನೇಹಿತರು ಹೇಳಿದರು. ಇದರ ಇನ್ನೊಂದು ಸಣ್ಣ ಮುಂದುವರಿದ ಭಾಗ ತುಳು ಅಕಾಡೆಮಿ ಬಗ್ಗೆ. ಒಂದು ದಿನ ಐ ಥಿಂಕ್ ಅರ್ಲಿ 90s ಇರ್ಬೋದು, ಒಂದಿನ ನನ್ನ ಕರೆದ್ರು, ರೈ ಸರ್ ಬನ್ನಿ ಒಂದು ನಿಮಿಷ ಅಂತೇಳಿ. ಆಗ ಇನ್ನು ಯಾವ ಅಕಾಡೆಮಿಯ ಪ್ರಸ್ತಾವ ಕೂಡ ಆಗಿರಲಿಲ್ಲ. ನನ್ನ ತಿಳುವಳಿಕೆ ಮಟ್ಟಿಗೆ ಪ್ರಕಾರ ಕರ್ನಾಟಕದಲ್ಲಿ ಆಗ ಅಕಾಡೆಮಿಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವ ಒಂದು ಆಲೋಚನೆ ಇತ್ತು. ಸರ್ಕಾರ ಪ್ರೊಫೆಸರ್ ಬಿ ವಿವೇಕರವರಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟಿತ್ತು. ಅವರು ಆಗ ನನಗೆ ಕೊಡವ ಸಾಹಿತ್ಯ ಅಕಾಡೆಮಿಗೆ ಸಂಬಂಧಪಟ್ಟಂಗೆ ರೂಪರೇಷೆ ಏನಾದ್ರು ರೆಡಿ ಮಾಡ್ತೀರಾ ಅಂತ ಹೇಳಿ ನಾನು ಕೇಳಿದ್ದು. ಆ ನಂತರ ಗೊತ್ತಾಗಿದ್ದು ಬರೀ ಕೊಡವ ಭಾಷೆ ಮಾತ್ರ ಅಲ್ಲ, ಅಕಾಡೆಮಿ ಮಾತ್ರ ಅಲ್ಲ, ತುಳು ಅಕಾಡೆಮಿ ಮಾತ್ರ ಅಲ್ಲ, ಎಲ್ಲ ಅಕಾಡೆಮಿಗೆ ಸಂಬಂಧಪಟ್ಟಾಗ ಅದು ರೂಪರೇಷೆಯನ್ನು ರೆಡಿ ಮಾಡ್ತಾ ಇದ್ದಾರೆ ಅಂತ. ಅದ ನಂತರ ಕೂಡ ಅದು ಅದು ಕೃತಿಯ ರೂಪ ಕೂಡ ಬಂತು. ಪ್ರೊಫೆಸರ್ ಬಿ ವಿವೇಕರಾಯ್ ಅವರು ಕೂಡ ಅದರದ್ದು ಮೊದಲ ಅಧ್ಯಕ್ಷರಾಗಿ ಬಂದರು. ಅದು ನಿಮ್ಗೆ ಗೊತ್ತಿರತಕ್ಕಂಥದ್ದೇ. ನಾನು ಒಂದು ಕಡೆ ಗಮನಿಸ್ತಾ ಇದ್ದೆ, ಕನ್ನಡ ಸಾಹಿತ್ಯದ ಬಗ್ಗೆ ಪಂಪನಿಂದ ಹಿಡಿದು ಕಂಟೆಂಪ್ರರಿ ಲಿಟ್ರೇಚರ್ ವರೆಗೆ ಕೂಡ ಮಾತಾಡ್ತಿದ್ರು ಕೂಡ ಡಾಕ್ಟರ್ ರೈ ಅವರಿಗೆ ತುಳು ಐಡೆಂಟಿಟಿ ಬಗ್ಗೆ ಒಂದು ಅತೀವವಾದಂತಹ ಒಂದು ಪ್ರೀತಿ ಇತ್ತು ಅಂತ ಹೇಳೋದನ್ನು ಗಮನಿಸಿದೆ ನಾನು. ಮಂಗಳೂರಿನ ಹೊರಗಡೆ ತುಳು ಅಥವಾ ಮಂಗಳೂರಿನ ಕನ್ನಡದ ಬಗ್ಗೆ ಗೇಲಿ ಮಾಡದಿದ್ದ ಸಂದರ್ಭದಲ್ಲಿ ತುಳುವನ್ನು ಇಷ್ಟು ಒಂದು ಗಾಂಭೀರ್ಯದ ಮಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಡಾಕ್ಟರ್ ರೈ ಅವರ ಪಾತ್ರ ಕೂಡ ಬಹಳ ಇದೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಈ ತುಳು ಐಡೆಂಟಿಟಿ ಅಂತ ಹೇಳುವಂಥದ್ದು ಕೇವಲ ಬರೀ ಭಾಷೆಯಲ್ಲಿದೆ, ಕೇವಲ ಬರವಣಿಗೆಯಲ್ಲಿದೆ ಅಂತ ನನಗೆ ಅನಿಸಲ್ಲ. ಅದೊಂದು ಸಾಂಸ್ಕೃತಿಕವಾದಂತಹ ಒಂದು ಅಂತಸತ್ವ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಅದನ್ನು ನಾನು ಕಂಡುಕೊಂಡಿರೋದು ರೈ ಅವರ ಆಲೋಚನೆಗಳಲ್ಲಿ, ರೈ ಅವರ ಬರಹಗಳಲ್ಲಿ ಮತ್ತು ಕ್ರಿಯೆಗಳಲ್ಲಿ. ಇವತ್ತು ತುಳುನಾಡಿಗೆ ಸಂಬಂಧಪಟ್ಟ ಒಂದು ಐಡೆಂಟಿಟಿ ಇದೆ. ಹಾಗೆ ಅಂತೇಳಿ ಅದು ಕರ್ನಾಟಕದ ವಿರುದ್ಧವೋ ಭಾರತದ ವಿರುದ್ಧ ಅಂತ ಅಲ್ಲ. ಸಾವಿರಾರು ವರ್ಷಗಳಿಂದ ಇರತಕ್ಕಂಥ ಒಂದು ಅಂತಸತ್ವ ಅದು. ಅದನ್ನು ಒಂದು ಜಗತ್ತಿಗೆ ಪರಿಚಯ ಮಾಡಿಕೊಡೋದ್ರಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿದವರ ಅಗ್ರಜರಲ್ಲಿ ಡಾಕ್ಟರ್ ಬಿ ವಿವೇಕರಾಯ್ ಅವರು ಮೊದಲು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ನೋಡಿದರೆ ನಂತರದಲ್ಲಿ ನಾನು ಅವ್ರ ಜೊತೆಗೆ ಇಂಟ್ರ್ಯಾಕ್ಷನ್ ಆಗಿರತಕ್ಕಂಥದ್ದು ಅವರ ಸಬಾರ್ಡಿನೇಟ್ ಆಗಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅವರು ಕುಲಪತಿಯಾಗಿ ಬಂದರು. ನಾನು ಅಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೆ. ನಮಗೆ ಬಹಳ ಕುತೂಹಲ ಇತ್ತು, ಏನು ಮಾಡ್ತಾರೆ ಅಂತೇಳಿ. ಬಹುಶಃ ನಾನು ಇಲ್ಲಿ ಮಾತಾಡಿದ್ರೆ ಉತ್ಪ್ರೇಕ್ಷೆ ಅಂತ ತಿಳ್ಕೊಳ್ಬೇಡಿ, ಅವರು ಭಿನ್ನ ರೀತಿಯಲ್ಲಿ ಅದನ್ನು ಗ್ರಹಿಸ್ಲಿಕ್ಕೆ ಶುರು ಮಾಡಿದರು. ನಾನು ಎಂದೂ ಅವ್ರ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಅದು ಹೇಗೆ ಅಂತ ಹೇಳಿದ್ರೆ, ಕನ್ನಡವನ್ನು ವಿಶ್ವದ ಮಟ್ಟಿಗೆ ಹೇಗೆ ತಗೊಂಡು ಹೋಗ್ಬೋದು, ಕನ್ನಡದಲ್ಲಿರತಕ್ಕಂಥ ಜ್ಞಾನವನ್ನು, ಕರ್ನಾಟಕದ ಬಗ್ಗೆ ಇರತಕ್ಕಂಥ ಜ್ಞಾನವನ್ನು ವಿಶ್ವದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಜ್ಞಾನ ಶಾಖೆಗಳಲ್ಲಿ ಹೇಗೆ ಚರ್ಚಿಸಬಹುದು ಮತ್ತು ಪ್ರಭಾವಿಸಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದರು. ಅದರಲ್ಲಿ ನನಗೆ
ಒಂದು ಅವಕಾಶ ಕೊಟ್ಟಿರತಕ್ಕಂಥದ್ರಲ್ಲಿ ಜರ್ನಲ್ ಆಫ್ ಕರ್ನಾಟಕ ಸ್ಟಡೀಸ್ ಅಂತ ನಾವು ತರ್ತಾ ಇದ್ವಿ. ಇಂಗ್ಲೀಷಲ್ಲಿ ಜರ್ನಲ್ ಬರ್ತಾ ಇತ್ತು. ಅಲ್ಲಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಜರ್ನಲ್ ಬಗ್ಗೆ ಅಷ್ಟೇನು ಅಂತ ಒಲವೇನಿರಲಿಲ್ಲ. ಡಾಕ್ಟರ್ ರೈ ಅವರಿಗೆ ಅದ್ರ ಬಗ್ಗೆ ಮೊದಲೇ ಅದ್ರ ಬಗ್ಗೆ ಬಹಳಷ್ಟು ನಾಲೆಜ್ ಇದ್ದದ್ರಿಂದಾಗಿ ಅದು ಇಂಗ್ಲೀಷಲ್ಲಿ ಬರ್ತಾ ಇದ್ರು ಕೂಡ ಅದೊಂದು ಎಲ್ಲ ಜಗತ್ತಿನ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಅದು ಮುಟ್ಟಬೇಕು ಅಂತ ಹೇಳೋ ಒಂದು ಕಾಳಜಿ ಕೂಡ ಅವರಿಗಿತ್ತು. ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಅವರು ಆ ಕಾಲದಲ್ಲಿ. ನನಗೊಂದು ಜೆರಾಕ್ಸ್ ಕೂಡ ತಗೊಳಕ್ ಆಗ್ತಿರ್ಲಿಲ್ಲ, ಹಣಕಾಸಿನ ಲಭ್ಯತೆಗಳು ಕಡಿಮೆ ಇತ್ತು, ಅದಕ್ಕೊಂದು ಅಂಗೀಕಾರ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ವೈಸ್ ಚಾನ್ಸಲರ್ದು ಆಫೀಸ್ನಲ್ಲೇ ನನಗೆ ಅದು ಫೋಟೋ ಕಾಪಿಗಳು ತಗೊಳಕ್ ಮಾಡಿದ್ರು. ಅತ್ಯಂತ ಗೌರವದಿಂದ ನಡೆಸ್ಕೊಂಡಿದ್ದು ನಾನು ನೋಡಿದ್ದೆ. ಅದಾದ ನಂತರ ಒಂದು 4 ವರ್ಷ ಬಂತು, ಆಮೇಲೆ ಅದು ನಿಂತು ಹೋಯ್ತು, ಅದು ಪ್ರಶ್ನೆ ಬೇರೆ. ಹಾಗೆ ನಾನು ಇನ್ನೊಂದು ನೋಡಿರತಕ್ಕಂಥದ್ದು ಟ್ರಾನ್ಸ್ಲೇಷನ್ಸ್. UGC ಕೂಡ ಆಗಾಗ ಹೇಳ್ತಿತ್ತು, ಕನ್ನಡದಲ್ಲಿ ನೀವು ಏನೇ ಮಾಡಿ ನೀವು ಅದನ್ನ ಟ್ರಾನ್ಸ್ಲೇಷನ್ ಮಾಡದಿದ್ರೆ ಅದಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಅದಕ್ಕೆ ಒಂದು ಉಳಿಗಾಲ ಇಲ್ಲ ಅಂತೇಳಿ ಟ್ರಾನ್ಸ್ಲೇಷನ್ ವಿಭಾಗವನ್ನು ಮಾಡಿದ್ರು. ಟ್ರಾನ್ಸ್ಲೇಷನ್ಗಳನ್ನ ತಂದರು. CNR ಜೊತೆಗೆ ಕೂತು ಅನೇಕ ಪ್ರಾಜೆಕ್ಟ್ಗಳನ್ನ ಅವರು ಮಾಡಿದ್ದನ್ನ ಗಮನಿಸಬಹುದಾಗಿದೆ. ಮತ್ತು ವುಡ್ಸ್ಬರ್ಗ್ ಯೂನಿವರ್ಸಿಟಿ ಜೊತೆಗೆ MOU ಮಾಡ್ಕೊಂಡ್ರು. ಬಹುಶಃ ಇದು ಒಂದೇ ಟೈಮ್ನಲ್ಲಿ ಆಗಿರತಕ್ಕಂಥದ್ದು. ಮತ್ತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೊರಗಡೆ ವಿಶ್ವವಿದ್ಯಾಲಯ ಜೊತೆಗೆ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಂಡಿರೋದು ಕಾಣೋದಿಲ್ಲ. ಮತ್ತೆ ಡಿಸ್ಟೆನ್ಸ್ ಎಜುಕೇಶನ್ ಸೆಂಟರ್ ಅಂತೇಳಿ ಅವರು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿ ಹೋಗ್ಬೇಕಂತ ಮೊದಲೇ ಇಲ್ಲಿ ಡಿಸ್ಟೆನ್ಸ್ ಎಜುಕೇಶನ್ ಸೆಂಟರ್ನ ಆರಂಭ ಮಾಡಿದ್ರು. ಆರಂಭದಲ್ಲಿ ಅದೊಂದು ಸಣ್ಣ ಒಂದು ಕೇಂದ್ರವಾಗಿತ್ತು. ಪೂರ್ಣ ಪ್ರಮಾಣದಲ್ಲಿ ಡೈರೆಕ್ಟರ್ ಅಂತೇಳಿ ನನ್ನನ್ನೇ ಮೊದಲನೇ ಬಾರಿಗೆ ಅವರು ನೇಮಕ ಮಾಡಿದರು. ನೇಮಕ ಮಾಡುವಾಗ ವಿದ್ಯಾರ್ಥಿಗಳ ಸಂಖ್ಯೆ ಇದ್ದಿದ್ದು 25 ಜನರು, ಅಲ್ಲಿದ್ದು ದುಡ್ಡು 25,000 ರೂಪಾಯಿ. 2 ವರ್ಷದಲ್ಲಿ 2,500 ಜನ ವಿದ್ಯಾರ್ಥಿಗಳಾದ್ರು. ಡಿಪಾಸಿಟ್ 2.5 ಕೋಟಿ ರೂಪಾಯಿ ಬಂತು. ಒಂದೇ ಒಂದು ಶಾಖೆ ಇತ್ತು, 33 ಶಾಖೆ ಇತ್ತು. ಆ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ ಅಂತ ಹೇಳ್ತೀವಿ. ನೀವೆಲ್ಲ 2 ರೂಪಾಯಿ 2+2 4 ಅಂತ ಕೊಟ್ಟು 4 ರೂಪಾಯಿ ಬಜೆಟಲ್ಲಿ ಎಲ್ಲ ಮಾಡಿದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಅವರಿಗೆ ಈ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡಿದ ಅನುಭವ ಇತ್ತು, ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳನ್ನು ಸಂದರ್ಶಿಸಿದ ಅನುಭವ ಇತ್ತು, ತುಂಬ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಸೊ ಹೀಗಾಗಿ ಏನಾಯಿತು, ಒಂದು ವಿಶ್ವವಿದ್ಯಾಲಯ ಬೆಳೆಸಬೇಕಾದಾಗ ಅದನ್ನು ಹೇಗೆ ಅದನ್ನು ನಾವು ಯಾವ್ಯಾವ ಫಾರ್ಮಲ್ಲಿ ಬೆಳೆಸ್ಬೋದು ಅಂತ ಹೇಳುವಂಥ ಒಂದು ನೋಟ ಅವರಿಗಿತ್ತು. ಇದು ಬಹಳ ಇಂಟ್ರೆಸ್ಟಿಂಗ್. ನಾನು ಒಂದ್ಸರಿ ಒಂದು ಸಣ್ಣ ಮುಜುಗರ ವಿಷಯ ಈಗ ಹೇಳ್ತೇನೆ. ಯಾವುದೋ ಒಂದು ಪರ್ಚೇಸಿಗೆ ಸಂಬಂಧ ಇತ್ತು. ನಾನೊಂದು 50,000 ರೂಪಾಯಿ ಅಡ್ವಾನ್ಸ್ ತಗೊಂಡಿದ್ದೆ. ಆಗ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಂಡಿದ್ದೆ. ಕೆಲಸ 50,000 ರೂಪಾಯಿದಲ್ಲಿ ಮುಗಿದೋಯ್ತು. ನಾನು 50,000 ರೂಪಾಯಿ ವಾಪಸ್ ಕಟ್ಟಿದೆ. ನಮ್ಮಲ್ಲಿ ಅನೇಕರು ಕೇಳಿದ್ರು, ಅಲ್ಲ ನೀವು ಅಡ್ವಾನ್ಸ್ ಕೊಟ್ಟಿದ್ದನ್ನ 50,000ಕ್ಕೆ ಬಿಲ್ ಹಾಕಿ ಕೊಡ್ಬೋದಾಗಿತ್ತಲ್ಲ, ಯಾಕೆ ನೀವು ಹಂಗೆ ಮಾಡಲಿಲ್ಲ ಅಂತ. ನಾನು ಹೇಳಿದೆ, ಅಲ್ಲಿ ಕೂತಿರೋರು ವಿವೇಕರವರು, ಅವ್ರ ನಂಬಿಕೆಯಲ್ಲಿ ಕಳಿಸಿದ್ದಾರೆ, ಅದನ್ನು ಹಾಳು ಮಾಡ್ಕೊಳ್ಳಿಕ್ಕೆ ನನಗಿಷ್ಟ ಇಲ್ಲ ಅಂತ. ಇನ್ನೊಂದು ಪ್ರಸಂಗದಲ್ಲಿ ಯಾವುದೋ ಒಂದು ಪರ್ಚೇಸಿಂಗ್ ಬಂತು. ಪರ್ಚೇಸಿಂಗ್ ಮಾಡಿದಾಗ ಸರ್ ಇಷ್ಟೊಂದು ಕಮಿಷನ್ ಸಿಗುತ್ತೆ, ಏನು ಮಾಡೋದು ಅಂತೇಳಿ. ನಮಗೆ ಆಗೋದು ಹೊಸದು ಈ ಥರದ್ದೆಲ್ಲ. ನಾನು ಹೇಳಿದೆ, ಸರ್ ಹೀಗೆ ಒಂದಿಷ್ಟು ಕಮಿಷನ್ರ ಬಗ್ಗೆ ಮಾತಾಡ್ತಿದ್ದಾರೆ, ಏನು ಮಾಡೋದು? ಕಮಿಷನ್ನ ಇದ್ರದ್ದು ಏನು ಬೇಡಪ್ಪ, ನಮಗೆ ನಾವು ಏನು ಸಂಬಳ ಕೊಡ್ತಾರೆ, ಏನು ಕೆಲಸ ಇದೆ ಅಷ್ಟನ್ನು ಮಾತ್ರ ನಾವು ಮಾಡ್ಕೊಂಡು ಹೋಗೋಣ. ಇದ್ರ ವಿಷಯ ನೀವು ತಲೆ ಹಾಕಬೇಡಿ. ಹಂಗೆ ಅಲ್ಲ ಸರ್, ಈಗ ನಾನು ತಗೊಳ್ಳಿದ್ರೆ ನನ್ನ ಸಬಾರ್ಡಿನೇಟ್ ತಗೊಳ್ತೇನೆ, ಅದು ಇನ್ಯಾರ ತಗೊಳ್ತಾರೆ, ಅದು ಒಂದು ಎಸ್ಟಾಬ್ಲಿಷ್ಮೆಂಟಲ್ಲಿ ಏನೋ ಒಂದು ಬಂದ್ಬಿಟ್ಟಿದೆ, ಏನು ಮಾಡೋದು ಅಂತ. ಒಂದು ಕೆಲಸ ಮಾಡಿ, ಯಾವುದಾದ್ರೂ ಡಿಪಾರ್ಟ್ಮೆಂಟಿಗೆ ಫರ್ನಿಚರ್ ಹಾಕ್ಸಿ ಅಂತ ಹೇಳಿದ್ರು. ಓಕೆ ಅಂದರೆ ಆ ಮೈಲಿಗೆ ಅಂತಿದೆಯಲ್ಲ, ಕಣಕ್ಕೆ ಯಾವುದೊಂದು ಫರ್ನಿಚರ್ ಬಂತು ವಿಭಾಗಕ್ಕೆ, ಅದನ್ನು ಡೊನೇಷನ್ ರೂಪದಲ್ಲಿ ಏನೋ ಹಾಕಿದ್ವಿ. ಇದು ಒಂದು ರೀತಿಯಲ್ಲಿ ನಮಗೆ ಬಹಳ ಒಂದು ಇನ್ಸ್ಪಿರೇಷನ್ ನನಗೆ, ಯಾವುದು ಈ ಥರದ ಒಂದು ವಿಚಾರ. ಮತ್ತು ಅಲ್ಲಿ ಕೂಡ ಅಷ್ಟೇ ಅವರ ಸಬಾರ್ಡಿನೇಟ್ಗಳು, ಅವ್ರಿಗೆ ಒಬ್ಬರು KS ಅಧಿಕಾರಿ ಇದ್ರು, ಅವರಿಗೆ ಕುಲಸಚಿವರಾಗಿ, ಮತ್ತೆ ಒಬ್ಬರು ಪ್ರೊಫೆಸರ್ ಆಗಿದ್ರು. ಬಹಳ ಹತ್ತಿರದಿಂದ ಗಮನಿಸಿದ್ದು ಕುಲಸಚಿವರ ಕೆಲಸ ಕೂಡ ಅವರೇ ಮಾಡ್ತಾ ಇದ್ರು. ಆದ್ರೆ ಎಲ್ಲಿಯೂ ಕೂಡ ಒಂದೇ ಒಂದು ದಿವಸ ಅದ್ರ ಬಗ್ಗೆ ಮಾತಾಡಲಿಲ್ಲ. ಎಲ್ಲರೂ ರಾತ್ರಿ 6 ಗಂಟೆಗೆ ಮನೆಗೆ ಹೋದ್ರೆ ಇವರು 9:30ವರೆಗೆ ಕೂತು ತನ್ನ ಕೆಲಸ ಮಾಡಿ ನಗುಮುಖದಿಂದ ಹೋಗ್ತಾ ಇದ್ರು. ನಮ್ಮ ಫೈಲ್ಗಳನ್ನೇ ಗುಡ್ಡ ಹಾಕೊಂಡು ಕೂತಿದ್ರು, 25-26 ಫೈಲ್. ನಾನು ಆಮೇಲೆ ಹೇಳಿದ್ದೆ, ಸರ್ ನಾನು ರಾಜೀನಾಮೆ ಕೊಟ್ಟು ಹೋಗ್ತೇನೆ ಅಂತ. ಕರ್ಸಿ ಅಂತ ಹೇಳಿದ್ರು. 10 ನಿಮಿಷದಲ್ಲಿ 28 ಫೈಲಿಗೂ ಸೈನ್ ಹಾಕ್ಸಿದ್ರು. ವಿಶ್ವವಿದ್ಯಾಲಯ ಅದು ಕೂಡ ಅವರಿಗೇನು ಬೇಸರ ಮಾಡದೆ ಬೈದು ಗೀದಲೆ ಏನು ಮಾಡಲಿಲ್ಲ. ಅದು ಅವರದೇ ಕ್ರಮ ಇತ್ತು. ನಮಗಾದ್ರೆ ಮಾತಾಡ್ಲಿಕ್ಕೆ ಕಷ್ಟ, ಅವರಿಗೆ ಬಹಳ ಟ್ಯಾಕ್ಟಿಕ್ಸ್ ಇತ್ತು, ಹೇಗೆ ಮಾತಾಡಬೇಕು, ಯಾರನ್ನ ಹೆಂಗೆ ಇಟ್ಕೋಬೇಕು ಅಂತೇಳಿ. ಅದನ್ನೆಲ್ಲ ನಾನು ಹೇಳ್ತಾ ಹೋದ್ರೆ ಅದು ದೊಡ್ಡ ಕತೆ ಆಗ್ತದೆ. ನಂತರದಲ್ಲಿ ಕೂಡ ಇವರು ವಾಪಸ್
ವಾಪಸ್ಸು KSU ಹೋದ್ಮೇಲೆ ನಮ್ಮ ಕನ್ನಡ ಯೂನಿವರ್ಸಿಟಿಗೆ ದೂರ ಶಿಕ್ಷಣ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಫಂಡ್ಸ್ ಬೇಕಾಗಿತ್ತು. ನಾವು ಭಾಳ ಇನ್ಫ್ರಾಸ್ಟ್ರಕ್ಚರ್ ಭಾಳ ಕಡಿಮೆ ಇತ್ತು. ಆಗ ಪಿಳ್ಳೆ ಅಂತ ಹೇಳಿದ್ರು, ಡೆಕ್ನಲ್ಲಿ ಅವರು ಚೀಫ್ ಆಗಿದ್ರು. ನಮ್ಮ ಒಂದು ಪರ್ಸನಲ್ ಕೋರಿಕೆ ಮೇರೆಗೆ ಡಾಕ್ಟರ್ ರೈ ಅವರು ಪಿಳ್ಳೆ ಜೊತೆಗೆ ಮಾತಾಡಿ 2 ಕೋಟಿ ರೂಪಾಯಿ ಸರ್, ಅವರು ಒಂದೇ ಒಂದು ಮಾತಾಡಿದ್ದಕ್ಕೆ, ಈ ಕಾಲದಲ್ಲ ಅದು 2008ನೇ ಇಸ್ವಿನಲ್ಲಿ 2 ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಒಪ್ಪರು. ಅದರಲ್ಲಿ ನಾನಿದ್ದಾಗ ಒಂದು 40 ಲಕ್ಷ ಬಂತು. ಆಮೇಲೆ ನಮ್ಮಲ್ಲಿ ಅದ್ರದ್ದು ಏನು ಪ್ರೀ ರಿಸಿಪ್ಟ್ ಬಿಲ್ ಕರೆಕ್ಟಾಗಿ ಕೊಡೋದ್ರಿಂದ 40 ಲಕ್ಷ ರೂಪಾಯಿ ಕಳ್ಕೊಂಡ್ವಿ. ಏನೋ ಒಂದಿಷ್ಟು ಕತೆ ಪ್ರತಿಯೊಂದು ಹಂತದಲ್ಲಿ. ಈಗ ನಾನಿದ್ದಾಗ ಅಂತಲ್ಲ, ನಾನು ಇಲ್ದಿದ್ದಾಗಲೂ ಕೂಡ ಕನ್ನಡ ಯೂನಿವರ್ಸಿಟಿನ ಹೇಗೆ ಡೆವಲಪ್ ಮಾಡ್ಬೋದು ಅಂತ ಹೇಳೋದ್ರ ಬಗ್ಗೆ ಅವರು ಅನೇಕ ಸಾರಿ ಮಾಡಿದ್ರು, ಈಗಲೂ ಮಾಡ್ತಾನೆ ಇದ್ದಾರೆ. ಈಗ ನನ್ನ ಅವಧಿ ಮುಗಿತು, ನಂದು ಅದೆಲ್ಲ ಏನಿಲ್ಲ. ಈ ಹೊತ್ತಲ್ಲಿ ಕೂಡ ಕಳೆದ ಸರಿ 1 ವರ್ಷದ ಹಿಂದೆ ಬಂದಾಗಲೂ ಕೂಡ ನಾವು ಈ ಥರದ ಅನೇಕ ಚರ್ಚೆಗಳನ್ನ ನಾವು ಮಾಡಿದ್ದೇವೆ. ಇಲ್ಲಿ ಕೂಡ ಅಷ್ಟೇ ಕನ್ನಡದ ಗುರುತಿನ ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗೆ ಇರತಕ್ಕಂಥ ಮ್ಯಾಟ್ರ್ ಇದು. ಪ್ರತಿಯೊಂದು ವಿಚಾರದಲ್ಲಿ ಕೂಡ ಇಲ್ಲಿದ್ದಾಗ ತುಳು ಬಗ್ಗೆ ಮಾತಾಡಿದ್ರು, ಅಲ್ಲಿ ಬಂದ ಕನ್ನಡದ ಬಗ್ಗೆ ಮಾತಾಡಿದ್ರು. ಕನ್ನಡದ ಎತ್ತರವನ್ನು ವಿಶ್ವದ ಮಟ್ಟಿಗೆ ಎತ್ತರಿಸಿಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡ್ತಾ ಹೋದ್ರು. ನಿಮಗೆ ಚೆನ್ನಾಗಿ ಗೊತ್ತಿದೆ, ನಾನು ಅವರ ಸಾಹಿತ್ಯದ ವಿದ್ಯಾರ್ಥಿಯನ್ನಲ್ಲ, ಆದರೂ ಅಷ್ಟಿಷ್ಟು ಮಧ್ಯದಲ್ಲಿ ಓದ್ಕೊಂಡಿದ್ದು ಹೌದು. ನಾನು ಪಳಮೆ ಅಂತೇಳಿ ಒಂದು ಪುಸ್ತಕ ತಂದೆ 2004ನೇ ಇಸ್ವಿನಲ್ಲಿ, ಅದು ಓರಲ್ ಟ್ರೆಡಿಷನ್ ಸಂಬಂಧಪಟ್ಟಂಗೆ. ನನಗೆ ಅದು ಬರಲಿಕ್ಕೆ ಇನ್ಸ್ಪಿರೇಷನ್ 3 ಜನ. ಒಂದು ಜಿ ಶಂಪ ಅವರು, ಒಂದು ಪ್ರೊಫೆಸರ್ ಬಿ ವಿವೇಕ್ ರೈ ಅವರು, ಇನ್ನೊಂದು ಹಿಚಿ ಬೋರ್ಲಿಂಗನವರು. ನಾನು ಕಲ್ಕುಡ ಕಲ್ಲುರಟ್ಟಿಗೆ ಸಂಬಂಧಪಟ್ಟಂಗೆ ಅವರದ್ದು ಒಂದು ಇದು ಓದಿದ್ದೆ, ಬಹಳ ನಗು ಬರ್ತಿತ್ತು ನನಗೆ. ಅದೊಂದು ಸೀರಿಯಸ್ ಆದ ಮ್ಯಾಟರ್. ಅಣ್ಣ ತಂಗಿ ಮಾಯ ಆಗಿಬಿಡ್ತಾರೆ. ಅದು ಒಂದು ಕತೆ ನಿಮ್ಗೆ ಗೊತ್ತಿದೆ, ಕತೆ ಹೇಳಕ್ ಹೋಗಲ್ಲ. ಅಣ್ಣ ತಂಗಿ ಮಾಯ ಆಗಿಬಿಡ್ತಾರೆ. ನಂತರದಲ್ಲಿ ತಂಗಿ ಅಣ್ಣನ ಹುಡುಕೊಂಡು ಉಡುಪಿಗೆ ಬರ್ತಾಳೆ. ಉಡುಪಿನಲ್ಲಿ ಶ್ರೀಕೃಷ್ಣನಿಗೆ ಗೊತ್ತಾಗ್ಬಿಡುತ್ತೆ ಒಬ್ಬಳೆ ಯಾರೋ ಬರ್ತಾ ಇದ್ದಾಳೆ ಅಂತ. ಅವನೇನು ಮಾಡ್ತಾನೆ, ಅಣ್ಣನ ಹಾಗೆ ರೂಪ ಮಾಡಿಕೊಂಡು ತಪ್ಕೊಳಕ್ ಹೋಗ್ತಾನೆ. ಆದರೆ ಅವಳಿಗೆ ಗೊತ್ತಾಗುತ್ತೆ ಇದು ಬೇರೆ ಒಬ್ಬ ಮನುಷ್ಯ, ನನ್ನ ಅಣ್ಣ ಅಲ್ಲ ಅಂತ. ಆಗ ಅವಳು ಹೇಳ್ತಾಳೆ ನಾನು ಮಾಯೆಯವಳು ಅಂತೇಳಿ. ಈ ಸಣ್ಣ ಸಣ್ಣ ವಿಷಯಗಳು, ಸಣ್ಣ ಸಣ್ಣ ಹ್ಯೂಮರು ಬಹಳಷ್ಟು ನಮಗೆ ಕಾಡ್ತದೆ. ಯಾಕೆ ನಾವೆಲ್ಲವನ್ನು ಬಹಳ ನಾವು ಕಲೆಕ್ಟ್ ಮಾಡುವಂಥ ಮೆಟೀರಿಯಲ್ಗಳಲ್ಲಿ ಬಹಳಷ್ಟು ಗಂಭೀರ ಸ್ವರೂಪದ ಇರ್ತವೆ. ತಾತ್ವಿಕ ಪ್ರಶ್ನೆಗಳು, ಜಾತಿಯ ಪ್ರಶ್ನೆಗಳು, ಸಮುದಾಯದ ಪ್ರಶ್ನೆಗಳು, ಈ ಚೇಷ್ಟೆ ಪ್ರಶ್ನೆಗಳು ಕೂಡ ಅನೇಕವನ್ನು ನಾನು ಗಮನಿಸಿದ್ದೇನೆ. ಇದ್ರ ಬಗ್ಗೆ ಇಲ್ಲಿ ಬಹಳಷ್ಟು ಜನ ಓದೋರು ಇದ್ದಾರೆ, ಬಹಳ ದೊಡ್ಡ ದೊಡ್ಡ ದಿಗ್ಗಜರಿದ್ದಾರೆ. ನನ್ನ ಒಬ್ಬ ಚರಿತ್ರೆಯನ್ನಾಗಿ ಇಂಥ ಕೆಲವು ಅಂಶಗಳನ್ನು ನಾನು ನೋಟ್ ಮಾಡಿಕೊಂಡು ಪ್ರಕಟಣೆಯಲ್ಲಿ ಕೂಡ ಅದನ್ನು ತಂದದ್ದುಂಟು. ಹಾಗೆ ನಾನು ಕನ್ನಡ ಯೂನಿವರ್ಸಿಟಿಯಲ್ಲಿ ಇದ್ದಾಗ ಇನ್ನೊಂದು ಗಮನಿಸಿದ್ದು, ಇಲ್ಲಿ ಇದ್ದಂತಹ ಬಿಗುವಾಗಿದ್ದಂತಹ ವಿವೇಕ್ರೆಯವರು ಅಲ್ಲಿ ಇರಲಿಲ್ಲ. ಅಲ್ಲಿ ಬಹಳ ಕೂಲ್ ಆಗಿರ್ತಿದ್ರು ಅವರು. ಪ್ರತಿಯೊಬ್ಬ ಡಿ ಗ್ರೂಪ್ನಿಂದ ಹಿಡಿದು ಪ್ರೊಫೆಸರ್ ಅವರಿಗೂ ಕೂಡ ಆತ್ಮೀಯವಾಗಿ ಹೆಗಲ ಮೇಲೆ ಕೈ ಇಟ್ಟು ಮಾತಾಡ್ತಿದ್ರು. ಅವರ ಮನೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು. ಪ್ರತಿಯೊಬ್ಬ ಮಗುದ ಹೆಸರು ಕೂಡ ಅವ್ರಿಗೆ ಗೊತ್ತಿತ್ತು. ಕೋಕಿಲ ಮೇಡಮ್ ಇದ್ರು, ಗಂಡ ಹೆಂಡತಿ ಒಂದು ನಾಮಕರಣ, ನನ್ನ ಮಗುದು ನಾಮಕರಣಕ್ಕೆ ಬಂದಿದ್ದಾರೆ. ಮತ್ತೆ ಯಾರೇ ಒಬ್ಬ ಡಿ ಗ್ರೂಪ್ನವ್ರು ಇರ್ಬೋದು, ಅವನಿಗೆ ಅಲ್ಲಿ ಬಂದಾಗ ಅವರ ಸ್ಟೈಲ್ ಆಫ್ ಫಂಕ್ಷನೇ ಬೇರೆ ಆಯಿತು. ಅಲ್ಲಿ ನಿಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಥರದ ಒಂದು ಸಿಸ್ಟಮ್ಯಾಟಿಕ್ ಆಗಿ ಬದುಕ್ತಿರತಕ್ಕಂಥ ಜನ ಅಲ್ಲ. ಅಲ್ಲಿ ಅನೇಕ ಸ್ಥಳೀಯತೆ, ಅನೇಕ ಬಗೆಯಲ್ಲಿ ಅಲ್ಲಿ ಬಹಳ ಕಾಂಪ್ಲೆಕ್ಸ್ ಇರತಕ್ಕಂಥ ಜಾತಿ ಸಂಬಂಧಗಳು, ಅನೇಕ ಬಗೆಯ ರೀಜನಲ್ ವೆರೈಟೀಸ್ಗಳು, ಮತ್ತು ತುಂಬ ಕಾಂಪ್ಲೆಕ್ಸ್ ಇರತಕ್ಕಂತಹ ವ್ಯಕ್ತಿಗಳು ಇರ್ತಿದ್ರು. ಈ ನಮ್ಮ ಇಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹಾಕೋ ಬಾಲ್ಗಳೆಲ್ಲ ಅಲ್ಲಿ ನಡೆಯಲ್ಲ. ಅವರು ಬಹಳ ಸುಲಲಿತವಾಗಿ ಕೆಲವರಿಗೆ ಸನ್ಮಾನ, ನನಗೆ ಈಗಲೂ ನೆನಪಿದೆ, ಕೆಲವರಿಗೆ ಖಡ್ಗ, ಕೆಲವರಿಗೆ ಎಂಥದ್ದು ಭೀಮ ಹಾಕೊಳ್ತಾನಲ್ಲ ಗದೆ ಎಲ್ಲ ಕೊಟ್ಟು ಎಲ್ರಿಗೂ ಖುಷಿ. ನಾವು ಅಂದ್ಕೊಂಡು ಈ ಥರನೂ ಟ್ಯಾಕ್ಟ್ ಮಾಡ್ಬೋದಾ ಅಂತ. ಬಹುಶಃ ಇವರು ಅದನ್ನು ಯಾವ ಜಾನಪದದಿಂದ ತಗೊಂಡ್ರೋ ಗೊತ್ತಿಲ್ಲ. ಎಲ್ಲಿ ಕೂಡ ಕಾನ್ಫ್ಲಿಕ್ಟ್ ಆಗದ ಹಾಗೆ, ಎಲ್ಲಿ ಕೂಡ ಒಂದು ಸ್ಟ್ರೈಕ್ ಆಗದ ಹಾಗೆ, ಎಲ್ಲಿ ಕೂಡ ಒಂದು ಸಂಕೀರ್ಣ ಆಗದ ಹಾಗೆ ಅವರು ಅವರ ಅವಧಿಯಲ್ಲಿಗೆ ಅವರು ಕೆಲಸ ಮಾಡಿದರು. ಮತ್ತು ಅಧ್ಯಾಪಕರ ಜೊತೆಗಿರಲಿ, ಯೋಜನೆಗೆ ಸಂಬಂಧಪಟ್ಟ ಮಾತುಗಳಿರಲಿ, ಪೂರ್ಣ ಪ್ರಮಾಣದಲ್ಲಿ ಅವರು ಸಪೋರ್ಟ್ ಮಾಡ್ತಾಯಿದ್ರು. ಪ್ರಕಟಣೆ ದೃಷ್ಟಿಯಲ್ಲಿ ಕೂಡ ಎಂದೂ ಕೂಡ ತಲೆ ಹಾಕ್ಲಿಕ್ಕೆ ಹೋಗಲಿಲ್ಲ. ಆ ಅಟಾನಮಿಯನ್ನು ಕಾಪಾಡಿಕೊಂಡ್ರು ಪ್ರತಿಯೊಂದು ಮಾತಿನಲ್ಲಿ ಕೂಡ. ಯಾಕೆಂತಂದರೆ ಈಗ ನಾನು ಬಂದು ಕೂತ್ಕೊಂಡು ಬರೀ ಹೊಗಳುವಂಥ ಪ್ರಶ್ನೆ ಅಲ್ಲ, ಇರುವಂಥ ಮ್ಯಾಟ್ರನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಒಂದು ಸುಳ್ಳು ಹೇಳಿದ್ರೆ ನಿಮ್ಗೆ 10 ಜನರಿಗೆ ಗೊತ್ತಾಗುತ್ತೆ ನಾನು ಸುಳ್ಳು ಹೇಳಿದ್ದೀನಿ ಅಂತ. ಇಲ್ಲಿ ಸುಬ್ಬಣ್ಣರಯ್ಯವರು ಇದ್ದಾರೆ. ಮತ್ತು ಇನ್ನೊಂದು ಬಹಳ ಮುಖ್ಯ ಅಂತಂದರೆ, ನಮ್ಮಲ್ಲಿ ಆಗ ಬಂಟರು 4-5 ಜನ ಟೀಚರ್ಸ್ ಇದ್ದರು.
ಒಬ್ಬರನ್ನ ಹತ್ತಿರದಲ್ಲಿ ಸೇರಿಸ್ಕೊಳ್ತಾ ಇರಲಿಲ್ಲ. ಮೊದಲನೇದಾಗಿ ಸೌತ್ ಕೇರಳದವ್ರನ್ನ ಹತ್ರ ಸೇರಿಸ್ಕೊಳ್ತಾ ಇರಲಿಲ್ಲ. ಎರಡನೇದಾಗಿ ರೈ ಶೆಟ್ಟಿ ಅಂತ ಹೇಳಿದ್ರೆ ಸೈಡ್ಗೆ ಹಾಕ್ಬಿಡ್ತಿದ್ರು. ನನ್ನ ಹತ್ರ ಅನೇಕರು ಹೇಳ್ತಿದ್ರು, ಇವ್ರು ಹೇಗೆ ನಮಗೂ ಹೆಂಗೆ ಕೆಲಸ ಮಾಡೋದು, ಏನು ಮಾಡೋದು ಅಂತೇಳಿ ಗೊತ್ತಾಗಲ್ಲ ಹಾಗೆ ಅಂತ. ಅವ್ರಿಗೆ ಬಹಳ ಒಂದು ಭಯ ಇತ್ತು, ಎಲ್ಲಿ ನನ್ನ ಜಾತಿಗೆ ಅಥವಾ ಒಂದು ಪ್ರದೇಶಕ್ಕೆ ನನ್ನ ಲಿಮಿಟ್ ಮಾಡ್ತಾರೆ ಅಂತ ನಾವು. ಬಟ್ ಈಗಿರತಕ್ಕಂಥ ಅನೇಕ ಅಧಿಕಾರದಲ್ಲಿರೋ ನೋಡಿದ್ರೆ ಅಸಹ್ಯ ಅಂತ ಅನಿಸುತ್ತೆ. ಮೊದಲು ಬಂದದ್ದು ಅದೇ ಕೆಲಸ ಮಾಡೋದು. ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ ತಗೊಳ್ಬೇಕಾದ್ರು ನನ್ನ ಜಾತಿ ಹೊಂದಬೇಕು, ಒಬ್ಬ ಪರ್ಸನಲ್ ಸ್ಟಾಫ್ ಮಾಡಬೇಕಾದ್ರು ನನ್ನ ಜಾತಿ ಹೊಂದಬೇಕು, ವಿದ್ಯಾರ್ಥಿಗಳು ನನ್ನ ಜಾತಿ ಹೊಂದಬೇಕು. ಈ ಥರ ಸಂಪೂರ್ಣ ಅಪವಾದವನ್ನು ನಾನು ನೋಡಿದ್ದೇನೆ. ಬಹಳ ಅವರಿಗೆ ಬಹಳ ಅರ್ಹತೆ ಇದ್ರೂ ಕೂಡ ಸ್ವಲ್ಪ ದೂರದಲ್ಲೇ ಅವರ ಕಮ್ಯುನಿಟಿಯವರು ಯಾರಾದರೂ ಲಿಸ್ಟ್ ಕೊಟ್ಟರೆ ಏನು ಮತ್ತೆ ನೋಡುವ ಅಂತೇಳಿ ಇಟ್ಬಿಡೋದು. ಆ ಬಗೆಯ ಸಂಕೋಚ ಬೇಕು ಮನುಷ್ಯನಿಗೆ. ಆ ಬಗೆಯ ಸಂಕೋಚವನ್ನು ನಾನು ಕಂಡಿದ್ದೇನೆ. ಅದನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೆ. ಬಹಳ ದೊಡ್ಡದಾದಂಥ ಒಂದು ಕಾರ್ಯಕ್ರಮವನ್ನು ಅವರು ಆಲೋಚನೆ ಮಾಡ್ಕೊಂಡಿದ್ರು. ಆಲ್ ಇಂಡಿಯಾ ಲೆವೆಲ್ದೊಂದು ಸೆಕೆಂಡ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಕಮಿಟಿ ಅಂತೇಳಿ. ಪ್ರೊಫೆಸರ್ ರೈ ಅವರಿಗೆ ವೀರಪ್ಪ ಮೊಯ್ಲಿ ಅವ್ರ ಜೊತೆಗೆ ಇರತಕ್ಕಂಥ ಸಂಬಂಧ ನಿಮ್ಗೆಲ್ಲರಿಗೂ ಗೊತ್ತು. ಒಂದು ಭಾರತದ ಮಟ್ಟದಲ್ಲಿ ಒಂದು ದೊಡ್ಡ ಒಂದು ಸಂವಾದವನ್ನು ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸಿಗೆ ಸಂಬಂಧಪಟ್ಟಂಗೆ ಮಾಡಬೇಕು ಅಂತ ಹೇಳಿ ಒಂದು 8-10 ಮೀಟಿಂಗ್ಗಳನ್ನು ಮಾಡಿದರು. ನಾನೊಬ್ಬ ಚೋಟು, ನನ್ನನ್ನು ಸಹ ಕರ್ಕೊಂಡು ಹೋಗಿದ್ರು ವೀರಪ್ಪ ಮೊಯ್ಲಿ ಮನೆಗೆ. ಬೇರೆ ಬೇರೆ ಸೀನಿಯರ್ಸ್ ಎಲ್ಲ ಇದ್ದರು. ಅದರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಅತಿ ದೊಡ್ಡ ಸೆಮಿನಾರ್ ಅದು ಮಾಡಬೇಕು ಅಂತೇಳಿ. ಅದರಲ್ಲಿ ಏನು ನಿಮಗೆ ಪೂರ್ಣ ಹಣಕಾಸಿನ ಯಾವ ಸಮಸ್ಯೆಗಳೂ ಇರಲಿಲ್ಲ. ಪ್ರತಿಯೊಂದರೂ ಕೂಡ ಡಿಬೇಟು ಮಾಡ್ಬೋದಾಗಿತ್ತು. ಪಾಲಿಟಿ ಬಗ್ಗೆ, ಇಕಾನಮಿ ಬಗ್ಗೆ, ಫೈನಾನ್ಸ್ ಬಗ್ಗೆ, ಎನ್ವೈರನ್ಮೆಂಟ್ ಬಗ್ಗೆ, ಎಥ್ನಿಕ್ ಮೂವ್ಮೆಂಟ್ ಬಗ್ಗೆ, ನಕ್ಸಲೈಟ್ ಮೂವ್ಮೆಂಟ್ ಬಗ್ಗೆ, ಹೀಗೆ ಒಂದಲ್ಲ ಎರಡಲ್ಲ ವಿಮೆನ್ಸ್ ಸ್ಟಡೀಸ್ ಬಗ್ಗೆ ದೊಡ್ಡದಾದ ಕೆಲಸ ಮಾಡಬೇಕು ಅಂತ ಬಹಳ ಕಷ್ಟಪಟ್ಟು ಇಷ್ಟೆಲ್ಲದರ ನಡುವೆ ಅದೊಂದು ರೂಪುರೇಷೆ ಮಾಡಿ ಎಲ್ಲ ಆಗಿ ಒಂದಿನ ಬಜೆಟ್ ಕೊಡಿ ಅಂತ ಕೇಳಿದರು ವೀರಪ್ಪ ಮೊಯ್ಲಿ ಅವರಲ್ಲಿ. ನಮ್ಮ ಜೊತೆಗೆಲ್ಲ ಚರ್ಚೆ ಮಾಡಿದ್ವಿ. ನಮ್ದೆಲ್ಲ ಈ ಕನ್ನಡ ಯೂನಿವರ್ಸಿಟಿ ಲೆಕ್ಕ ಏನು ದುಡ್ಡಿಗೆಲ್ಲ ಏನು ಬೇಜಾರು ಮಾಡಬೇಡಿ ಅಂತ ಅವ್ರು ಹೇಳಿದರು. ಬಹಳ ಅಳದು ತೂಗಿ ನಾವೇನು ಮಾಡಿದ್ವಿ, ಒಂದು 20 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿನ ಕೊಟ್ಟಿದ್ವಿ. ಅವರು ನಕ್ಕು ಬಿಟ್ರು. ಅವ್ರು ಹೇಳಿದ್ರು, ನೀವು ಒಂದು 8-10 ಕೋಟಿ ಹತ್ರ ಕೊಡ್ತೀರಾ ಅಂತಿದ್ರೆ 20-25 ಲಕ್ಷ ಕೊಟ್ಟಿದ್ದೀರಲ್ಲ ಅಂತ. ನಮಗೆ ನಾವು ಅಧ್ಯಾಪಕರು ಯೋಚನೆ ಮಾಡೋ ಕ್ರಮವೇ ಹಾಗೆ. ಅವರು ಯಾವುದೋ ಒಂದು 5 ಸ್ಟಾರ್ನಲ್ಲೋ 7 ಸ್ಟಾರ್ ಹೋಟೆಲಲ್ಲೋ ಯಾವುದೋ ಒಂದು ಲಾನ್ನಲ್ಲೇ ಕೂತ್ಕೊಂಡು ಮಾಡಬಹುದಾದಂಥ ಒಂದು ಕಾರ್ಯಕ್ರಮದ ಬಗ್ಗೆ ಅವರ ತಲೆಯಲ್ಲಿತ್ತು. ಬಟ್ ನಾವೆಲ್ಲ ಬಾಟಮ್ ಲೇನಲ್ಲಿ ಇವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಎಷ್ಟೇ ಸಲಿಗೆ ಇದ್ರೂ ಕೂಡ ಹಣಕಾಸು ಬಾಕಿ ಇರೋ ವಿಷಯದಲ್ಲಿ ಅವರು ಕೂಡ ಬಹಳ ಸರಳ ಇದ್ದರು, ಹಾಗೆ ಉಳಿದವರು ಕೂಡ ಬಹಳ ಸರಳವೇ ಇದ್ರು. ನಂತರದಲ್ಲಿ ನಮ್ಮ ಯೂನಿವರ್ಸಿಟಿಲೇ ಮಾಡಬೇಕು ಅಂತ ಒಂದ್ಸರಿ ಆಯಿತು, ಅಥವಾ ಬೆಂಗಳೂರಲ್ಲಿ ಮಾಡಬೇಕು ಅಂತ ಆಯಿತು. ಅಷ್ಟೊತ್ತಿಗೆ ಅದಕ್ಕೆ ಮಧ್ಯದಲ್ಲಿ ಯಾರೋ ಕಲ್ಲು ಹಾಕ್ಲಿಕ್ಕೆ ಬಂದರು. ಇಲ್ಲಿ ನಮ್ಮನ್ನು ರೆಪ್ರೆಸೆಂಟ್ ಮಾಡಿಲ್ಲ, ನಿಮ್ಮನ್ನು ರೆಪ್ರೆಸೆಂಟ್ ಮಾಡಿಲ್ಲ, ಅದು ಹೆಂಗಾಗ್ಬಿಡುತ್ತೆ, ಇದು ಹೆಂಗಾಗ್ಬಿಡುತ್ತೆ, ನಮ್ಮನ್ನ ಎದುರು ಹಾಕೊಂಡ್ರೆ ಹೆಂಗಾಗ್ತದೆ. ಮೊದಲೇ ಸೂಕ್ಷ್ಮದ ವ್ಯಕ್ತಿಯವರು ರಾಮಾಯಣನೇ ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಡೆಲ್ಲಿಲಿ ಮಾಡೋಣ ಅಂತೇಳಿ ಅಲ್ಲಿ ಯಾವುದೊಂದು ಪಾಲಿಸಿ ರಿಸರ್ಚ್ ಸೆಂಟರ್ ಅಂತಿದೆ ಡೆಲ್ಲಿನಲ್ಲಿ, ಅಲ್ಲಿ ಅವ್ರಿಗೆ ವರ್ಗಾಯಿಸಿದ್ರು. ಸೊ ಕನ್ನಡ ಯೂನಿವರ್ಸಿಟಿಗೆ ಬರ್ಬೋದಾದ ಒಂದು ದೊಡ್ಡ ಒಂದು ಕ್ರೆಡಿಟ್ ಅಲ್ಲಿಗೆ ಹೋಯ್ತು. ಕಾರಣ ಅಂತಂದ್ರೆ ಮೈ ಬಗ್ಗಿಸಿ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಯಾರೋ ಒಂದು ಸಣ್ಣ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರಿಗಾದ್ರೂ ಕೆಲಸ ಮಾಡ್ಲಿಕ್ಕಾಗಲ್ಲ. ಅದರಿಂದ ಅವ್ರಿಗೆ ಏನಾಗಬೇಕಾದ ಅಗತ್ಯ ಇರಲಿಲ್ಲ. ಕನ್ನಡ ಯೂನಿವರ್ಸಿಟಿಯ 50%ಕ್ಕಿಂತ ಹೆಚ್ಚು ಅಧ್ಯಾಪಕರನ್ನು ಅವ್ರು ಸೇರಿಸ್ಕೊಂಡಿದ್ರು. ಯಾರು ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾನೆ ಅಂತ ಅಂದ್ಕೊಂಡು ಅವ್ರ ಹೆಸರು ಕೂಡ ಇತ್ತು, ಆದರೆ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರು ಯಾರಿಗೂ ಕೈ ಬಿಟ್ಟಿರಲಿಲ್ಲ. ಇಂಥದ್ದೆಲ್ಲ ನನ್ನ ಮುಂದೆ ಈಗಲೂ ಇದೆ. ಅದು ಬಹಳ ದೊಡ್ಡ ಕ್ರೆಡಿಟ್ ಕನ್ನಡ ಯೂನಿವರ್ಸಿಟಿಗೆ. ಸರ್ ನಂತರ ಆ ಥರದ್ದು ಆಗಲಿಲ್ಲ. ಯಾವ ವುಡ್ಸ್ಬರ್ಗ್ ಯೂನಿವರ್ಸಿಟಿ ಆಗಲಿ, ಬೇರೆ ಯೂನಿವರ್ಸಿಟಿಗಳ ಜೊತೆಗೂ MOU ಆಗಲಿಲ್ಲ. ಈ ಥರ ಒಂದು ದೊಡ್ಡ ಒಂದು ಕಾರ್ಯಕ್ರಮದ ಒಂದು ಬಗ್ಗೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬಹುದಾದ ಸಾಧ್ಯತೆಗಳನ್ನು ಮಾಡಲಿಲ್ಲ. ನಾನು ಹೋಗಿದ್ದೆ. ನಂತರ ಪಾಲಿಸಿ ರಿಸರ್ಚ್ ಸೆಂಟ್ರಿಗೆ ಪ್ರೊಫೆಸರ್ ರೈ ಅವರು ಅವಕಾಶ ಕೊಟ್ಟಿದ್ರಾಗ ನಮ್ಮಲ್ಲಿ TRC ಅವರು, ನಾನು, ಬೋರ್ಲಿಂಗ್ನವರು ಹೋಗಿದ್ವಿ. ನಮ್ಮ ಪೇಪರ್ನೆಲ್ಲ ನಾವು ಪ್ರೆಸೆಂಟ್ ಮಾಡಿದ್ವಿ. ಬೇರೆ ದೊಡ್ಡವರೆಲ್ಲ ಬಂದಿದ್ದಲ್ಲಿ ಮಿಲಿಟರಿ ಜನರಲ್ಸ್ಗಳು, ರಿಟೈರ್ಡ್ ಜನರಲ್ಸ್ಗಳು, ದೊಡ್ಡ ಆರ್ಮಿ ಆಫೀಸರ್ಸ್ಗಳು, ಪೊಲೀಸ್ ಆಫೀಸರ್ಸ್ಗಳು. ಅದೊಂಥರ ಡಿಫರೆಂಟ್ ಆದ ಎಕ್ಸ್ಪೀರಿಯನ್ಸ್. ಇವರಿಗೆ ಕನ್ನಡ ಯೂನಿವರ್ಸಿಟಿನ ಬೆಳೆಸಬಹುದಾದಂಥ ಸಾಧ್ಯತೆಗಳು ಆ ಥರ ಇತ್ತು. ರೆಗ್ಯುಲರ್ ಯೂನಿವರ್ಸಿಟಿಗಳಲ್ಲಿ ಕೂಡ ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ನಮ್ಮಲ್ಲಿ ಆ ಥರದ ಒಂದು ಸಾಧ್ಯತೆಗಳ ಬಗ್ಗೆ ಅವರು ಬಹಳಷ್ಟು ಆಲೋಚನೆ ಮಾಡ್ತಾ ಬಂದರು. ಅದರ ಅನೇಕ ಬೆನಿಫಿಟ್ಗಳನ್ನು ನಮ್ಮ ವಿಶ್ವವಿದ್ಯಾಲಯ ಪಡ್ಕೊಂಡಿದೆ, ನಾನು ಸಹ ಪಡ್ಕೊಂಡಿದ್ದೇನೆ, ಇದರಲ್ಲಿ ಏನು ಸಂಶಯವಿಲ್ಲ. ಮತ್ತೆ ಒಬ್ಬರಿಬ್ಬರನ್ನ ಅವರು ಜರ್ಮನಿ ಕೂಡ ಕಳಿಸಿದ್ರು. ಯಾವಾಗಲೂ
ಹೊರಗಡೆಯಿಂದ ಮಸಿತಾ ಇದ್ರು ಕೆಲವರು. ಆದರೂ ಅವ್ನು ನನ್ನ ವಿರುದ್ಧ ಏನೋ ಮಾತಾಡಿದ್ದಾನೆ ಅಂತ ಹೇಳೋ ಒಂದು ಕ್ಷುಲ್ಲಕ ರೀಸನ್ ಕೊಟ್ಟು ಅವನ ಭವಿಷ್ಯಕ್ಕೆ ಏನು ಕಲ್ಲಾಕ್ಲಿಲ್ಲ. ಅವ್ರು ಕರೆದು ನೋಡಪ್ಪ ನೀನು ಜರ್ಮನಿ ಕಳಿಸ್ತೇನೆ ಅಂತೇಳಿ ಅವ್ರನ್ನೂ ಜರ್ಮನಿ ಕೂಡ ಕಳಿಸಿದ್ರು. ಒಂದೆರಡು ಜನ ಹೋಗಿ ಬಂದರು. ಯಾವುದೇ ಒಂದು ಸೀದಾ ಸಾದ ಮ್ಯಾಟ್ರ್ ಇದು. ಇಂಥದ್ದು ಬಹಳಷ್ಟಿದೆ ಹೇಳಕ್ಕೆ. ಸಮಯದ ಅವಕಾಶಗಳು ಬಹಳ ಕಡಿಮೆ ಇದೆ. ಆಯೋಜಕರು ಕೂಡ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಸಮಯದ ಬಗ್ಗೆ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಮುಂದೆ ಪ್ರೊಫೆಸರ್ ಅವರ ಸಾಹಿತ್ಯ ಬಹುಮುಖಿ ನೆಲೆಗಳ ಕುರಿತು ಡಾಕ್ಟರ್ ರೇಖಾ ಬನ್ನಡಿ ಇವರು ಮಾತಾಡ್ತಾರೆ. ಗೌರವಪೂರ್ವಕ ನಮಸ್ಕಾರಗಳು. ಕಳೆದ ಒಂದು ವಾರದಿಂದ ನನ್ನ ಟೇಬಲ್ ತುಂಬ ಪ್ರೊಫೆಸರ್ ಅವ್ರದ್ದೇ ಪುಸ್ತಕ ಓದಿದ್ದು, ನೋಟ್ಸ್ ಮಾಡ್ಕೊಂಡಿದ್ದು. ಆದರೆ ಈಗ ತಲೆಯಲ್ಲಿ ಏನೂ ಇಲ್ಲ. ಯಾಕಂದ್ರೆ ನಾನು ತುಂಬ ಗೌರವಿಸುವ ಪ್ರೊಫೆಸರೇ ಎದುರು ಕೂತಿದ್ದಾರೆ. ಪಾಠ ಮಾಡಿದ ಶೆಟ್ರಿದ್ದಾರೆ. ಪಾಠ ಮಾಡದೆ ಹೋದರೂ ನಾನು ಮೇಷ್ಟ್ರಂತೆ ಗೌರವಿಸುವ ಬಿಳಿಮಲೆ ಸರ್, ಚಿನ್ನಪ್ಪಗೌಡ ಸರ್ ಮುಂತಾದವರಿದ್ದಾರೆ. ಕಳೆದ 5 ವರ್ಷದ ಹಿಂದೆ ಪ್ರೊಫೆಸರ್ ಅವರ ಪುಸ್ತಕ ಬಿಡುಗಡೆ 75ರ ಸಂಭ್ರಮ ಮಂಗಳೂರಿನಲ್ಲಿ ಬಹಳ ಸಂಭ್ರಮದಿಂದ ನಡೆಯಿತು. ಅವತ್ತು ಚಿನ್ನಪ್ಪಗೌಡ ಸರ್ ಒಂದು ಮಾತು ಹೇಳಿದರು. ಏನಪ್ಪ ಅಂದರೆ, ವೇದಿಕೆಯಲ್ಲಿ ಎಲ್ಲ ಘಟಾನುಘಟಿಗಳೇ, ವಿದ್ವಾಂಸರು, ಕುಲಪತಿಗಳು ಹೋಗೋಗಿ ಅವರ ಮಧ್ಯೆ ಯಕಶ್ಚಿತ್ ಮೇಷ್ಟಾದಂಥ ನನ್ನನ್ನು ಕೂರಿಸಿದ್ರು. ಅದನ್ನು ನೋಡಿಯೇ ಏನೋ ಚಿನ್ನಪ್ಪಗೌಡ ಸರ್ ಹೇಳಿದರು, ರೇಖಾ ಏನು ಪ್ರೊಫೆಸರ್ ಅವರ ಪಟ್ಟದ ಶಿಷ್ಯಯ ಅಂತ. ಮುಂದುವರಿಸಿ ಅವರೇ ಆ ಪ್ರಶ್ನೆಗೆ ಉತ್ತರ ಕೊಟ್ಟರು, ಪಟ್ಟಾಭಿಷೇಕ ಆಗಲಿಲ್ಲ ಅಲ್ವಾ ರೇಖಾ ಅಂತ. ಆದರೆ ಇವತ್ತು ನನಗೊಂದು ಸ್ವಲ್ಪ ಅನುಮಾನ ಬರ್ತಾ ಇದೆ. ಪುನಃ ಈ ಅವಕಾಶ ನನಗೆ ಸಿಕ್ಕಿದ ಕಾರಣ ನಾನೆಲ್ಲೋ ಪಟ್ಟ ಶಿಷ್ಯ ಆಗ್ತಾ ಇದ್ದೀನಾ ಅಂತ. ಇರಲಿ, ಪ್ರೊಫೆಸರ್ ಅವರ ಬಗ್ಗೆ ಮಾತಾಡಬೇಕು ಅನ್ನುವಾಗ ನಾನು ವಿದ್ಯಾರ್ಥಿ ಆಗಿರುವ ಸಂದರ್ಭದ ಕೆಲವು ಘಟನೆಗಳು ನೆನಪಿಗೆ ಬರ್ತಾ ಇದೆ. ಈ ಶುದ್ಧ ಅಶುದ್ಧ ಎನ್ನೋದು ಬರೇ ಆಹಾರ, ಹುಟ್ಟು ಬಣ್ಣಗಳಿಗಷ್ಟೇ ಸೀಮಿತವಾಗಿರದ, ಆಡುವ ಮಾತಿನ ಉಚ್ಚಾರವನ್ನು ಕೂಡ ಆವರಿಸಿಕೊಂಡಿರುವಂಥ ಕಾಲಘಟ್ಟ ಅದು. ಹೋಗೋಗಿ ನಾನು ಅಪ್ಪಟ ಕುಂದಾಪುರ ಕನ್ನಡದವಳು. ಬರವಣಿಗೆನ ಹೊರತುಪಡಿಸಿದರೆ ನಾನು ಬಾಯಿ ಬಿಟ್ಟರೆ ಮಾತಾಡೋದು ಕುಂದಾಪುರ ಕನ್ನಡ ಮಾತ್ರ. ಹಾಗಾಗಿ ನನಗೆ ಮಾತಾಡೋದಕ್ಕೆ ಭಯ ಕೊಣಾಚೆಯಲ್ಲಿ. ಬಹುಶಃ ನನ್ನ ಆಪ್ತ ಗೆಳತಿ ಯಶೋಧ ಉಡುಪಳನ್ನು ಹೊರತುಪಡಿಸಿ ಉಳಿದವರ ಜೊತೆ ನಾನು ಹೆಚ್ಚಾಗಿ ಬೆರಿತಾ ಇರಲಿಲ್ಲ. ಅದರಲ್ಲೂ ಪ್ರೊಫೆಸರ್ ರೈ ಅವರಂದರೆ ನನಗೊಂಥರ ಕೈಕಾಲೆಲ್ಲ ನಡುಗ್ತಾ ಇತ್ತು. ಯಾಕಂದರೆ ಅವರ ಗಂಭೀರವಾದಂಥ ನಿಲುವು, ಮಿತವಾದಂಥ ಮಾತು, ನಗು ಅಂತೂ ನಾನು 2 ವರ್ಷದಲ್ಲಿ ಲೆಕ್ಕ ಮಾಡ್ಬೋದೇನೋ ಅಷ್ಟೇ. ಈಗಲೂ ನೆನಪಿದೆ, ಹೊಸಗನ್ನಡದ ಲಯದ ಬಗ್ಗೆ ಅವ್ರು ಪಾಠ ಮಾಡ್ತಾ ಇದ್ರು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲಾಕೆ, ಆ ಕವಿತೆಯ ಸಾಲುಗಳನ್ನು ಬರಿತಾನೆ. ಎಂದೆನ್ನ ಕೇಳಲಾಕೆ ಎನ್ನ ರಸ ಸುಮ್ಮನಿರಿ ಎಂದಳಾಕೆ ಅನ್ನುವಾಗ ಆಶ್ಚರ್ಯ ನೋಡಿ. ಅಚಾನಕ್ಕಾಗಿ ನಮ್ಮ ಪ್ರೊಫೆಸರ್ ಹೇಳಿದ್ದು, ಕಿಲಾಡಿ ಗಂಡ ಏನೋ ಕಿತಾಪತಿ ಮಾಡಿರಬೇಕು ಅಂತ ಹೇಳಿ ಮಾತ್ರವಲ್ಲ, ಅವರ ಮುಖ ಅನ್ನೋದು ನಗುವನ್ನು ಬಹುಶಃ ಆವರಿಸ್ಕೊಳ್ತಾ ಹೋಯ್ತು. ಪಕ್ಕದಲ್ಲಿರುವ ಯಶೋಧ ಬಾಯ್ಬಿಟ್ಟು ನಗಾಡ್ತಾ ಇದ್ರೆ ನನಗಿದು ಪ್ರೊಫೆಸರ್ ಮಾತಾಡಿದ ಹೌದಾ ಅಲ್ವಾ, ಭ್ರಮೆಯ ಅಥವಾ ನಿಜವ ಅಂತ ಸಾವರಿಸಿಕೊಂಡು ಇನ್ನೇನು ನಗಾಡ್ಬೇಕನ್ನುವಾಗ ಪ್ರೊಫೆಸರ್ ಮುಖ ಸಹಜವಾದಂಥ ಅವರ ಸ್ಥಾಯಿ ಭಾವ ಇದೆಯಲ್ಲ, ಆ ಗಂಭೀರ ನಿಲುವಿಗೆ ಸರಿದು ಹೋಗಾಯಿತು. ಆದ್ದರಿಂದ ಬಹುಶಃ ನಾನು ಪ್ರೊಫೆಸರ್ ಅಂದ್ರೆ ಅರ್ಥ ಮಾಡ್ಕೊಂಡಿದ್ದು ಇಷ್ಟೇ, ಬಹಳ ಚಂದಕ್ಕೆ ಪಾಠ ಮಾಡುವಂಥ ಒಬ್ಬರು ಮೇಷ್ಟ್ರು. ಆದ್ರಿಂದಲೇ ಇರಬೇಕು, ನಾನು ಮೇಷ್ಟ್ರಾಗಿ ಬಂಡಾಸಸ್ ಕಾಲೇಜಿಗೆ ಹೋದಾಗ ಛಂದಸ್ಸಿರಲಿ, ಭಾಷಾ ವಿಜ್ಞಾನ ಇರಲಿ, ಹಳಗನ್ನಡ ಕಾವ್ಯಗಳಷ್ಟೇ ಒಂದು ಖುಷಿಯಿಂದ ಪ್ರೀತಿಯಿಂದ ಪಾಠ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಮತ್ತೆ ನಿಧಾನವಾಗಿ ನನಗೆ ಪ್ರೊಫೆಸರ್ ಅರ್ಥ ಆಗ್ತಾ ಹೋದರು. 1992ರಿಂದ 95ರ ನಡುವೆ ಮುಂಗಾರು ಪತ್ರಿಕೆಯಲ್ಲಿ ಅವರ ಅಂಕಣಗಳು ಪ್ರಕಟಗೊಳ್ತಾ ಇದ್ದವು. ನಿಮ್ಗೆಲ್ರಿಗೂ ಗೊತ್ತೇ ಇದೆ.
ಅಲ್ಲಿ ಸುಮಾರು 54 ಅಂಕಣಗಳಿವೆ. ಅದರಲ್ಲಿ 13 ಅಂಕಣಗಳು ಫಿನ್ಲ್ಯಾಂಡ್, ಸ್ವೀಡನ್, ಜರ್ಮನ್ ಮುಂತಾದಂಥ ದೇಶಗಳಿಗೆ ಅವರು ನೀಡಿದ ಭೇಟಿ, ಅಲ್ಲಿನ ವಿಶ್ವವಿದ್ಯಾನಿಲಯಗಳಲ್ಲಿ ಬಹುಶಃ ನಡೆದ ಚರ್ಚೆ ಸಂವಾದಗಳು, ಹಾಗೆಯೇ ಅಲ್ಲಿನ ಅಪೂರ್ವವಾದಂಥ ವಸ್ತು ಸಂಗ್ರಹಾಲಯಗಳು, ಪ್ರದರ್ಶನಗೊಳ್ತಾ ಇರುವಂಥ ರಂಗಕಲೆಗಳು, ಅಲ್ಲಿ ಭಾಗವಹಿಸ್ತಾ ಇರುವಂಥ ಬಹುಶಃ ಪ್ರೇಕ್ಷಕ ವರ್ಗ ಅವರ ಮನೋವೃತ್ತಿಯನ್ನು ಬಹಳ ಸೂಕ್ಷ್ಮವಾಗಿ ಅವಲೋಕಿಸಿ ಬರೆದವುಗಳು. ಶಿವರಾಮ್ ಕಾರಂತರು ಅಭಿವೃದ್ಧಿಯ ವಿಚಾರ ಬಂದಾಗಲೆಲ್ಲ ಬೊಟ್ಟು ಮಾಡಿ ತೋರಿಸ್ತಾ ಇದ್ದದ್ದು ಜಪಾನ್ ದೇಶ ಮತ್ತು ಅಲ್ಲಿನ ದುಡಿಮೆಯನ್ನು. ಆದರೆ ರೈ ಅವರು ಇಂಥ ವಿಷಯಕ್ಕೆ ಬೊಟ್ಟು ಮಾಡಿ ಹೇಳ್ತಾ ಇದ್ದದ್ದು ಅಥವಾ ಮತ್ತೆ ಮತ್ತೆ ಪ್ರಸ್ತಾಪಿಸ್ತಾ ಇದ್ದದ್ದು ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಅಂತ ದೇಶಗಳನ್ನು. ಬಹುಕಾಲ ಪರಕೀಯರ ಆಳ್ವಿಕೆಯಲ್ಲೇ ಇದ್ದಂಥ ಫಿನ್ಲ್ಯಾಂಡ್, ಮಂಜುಗಡ್ಡೆಯ ನಾಡು ಎನಿಸಿಕೊಂಡಿರುವಂಥ ಈ ಒಂದು ಸಣ್ಣ ದೇಶ ಸ್ವತಂತ್ರವಾದಂಥ ಕೆಲವೇ ವರ್ಷಗಳಲ್ಲಿ ಸಾಧಿಸಿರುವಂಥ ಅಗಾಧವಾದಂಥ ಒಂದು ಬೆಳವಣಿಗೆ ಇದೆಯಲ್ಲ, ಅದು ಬಹುವಾಗಿ ಪ್ರೊಫೆಸರ್ ಅವ್ರನ್ನ ಸೆಳೆದಿರೋದು ಗೊತ್ತಾಗುತ್ತೆ. ಫಿನ್ಲ್ಯಾಂಡಲ್ಲಿ ಸಮೃದ್ಧವಾಗಿ ಸಿಗುವಂಥ 2 ಸಂಪನ್ಮೂಲಗಳೆಂದರೆ ಒಂದು ಕಾಡು ಮತ್ತೊಂದು ನೀರು. ಅವೆರಡನ್ನ ಅವರು ಹೇಗೆ ಬಳಸ್ಕೊಂಡಿದ್ದಾರೆ ಅದು ನಿಜಕ್ಕೂ ಅಚ್ಚರಿ ಎನಿಸುವಂಥದ್ದು. ಪ್ರೊಫೆಸರ್ ಹೇಳ್ತಾರೆ, ಇಡೀ ಬೇರೆ ಬೇರೆ ಲೇಖನಗಳಲ್ಲಿ ಅಲ್ಲಿ ಶಿಕ್ಷಣ, ಸಮಾಜ, ರಾಜಕೀಯ ಇವು ಹೇಗೆ ಒಂದಕ್ಕೊಂದು ಬೆಸೆದುಕೊಂಡು ಆ ದೇಶ ಬೆಳವಣಿಗೆಯನ್ನು ಬಹಳ ಬೇಗ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇಂಥ ಒಂದು ಸಾಧ್ಯತೆ ನಮ್ಮ ದೇಶಕ್ಕೆ ಯಾಕೆ ಆಗಿಲ್ಲ ಎನ್ನುವಂಥ ಒಂದು ಪ್ರಶ್ನೆಯನ್ನ ಒಳಗಿನ ವಿಮರ್ಶಕರಾಗಿ ಅವರು ಮಾಡುವಂಥ ರೀತಿ ಇದೆಯಲ್ಲ, ಅದು ನನಗೆ ತುಂಬ ಮುಖ್ಯವಾಗಿ ಕಾಣ್ತಾ ಹೋಗಿದೆ. ಬಹುಶಃ ಸಮಕಾಲೀನ ಬಿಕ್ಕಟ್ಟುಗಳಿಗೆ ಅವರು ತಮ್ಮ ಅಂಕಣಗಳಲ್ಲಿ, ಬ್ಲಾಗ್ಗಳಲ್ಲಿ, ಹಾಗೆ ಬರಹಗಳಲ್ಲಿ ಪ್ರತಿಕ್ರಿಯಿಸಿರುವಂಥ ರೀತಿ ಇದೆಯಲ್ಲ, ಇದನ್ನು ನಾನು ಇಲ್ಲಿ ಪ್ರಸ್ತಾಪಿಸಲೇಬೇಕು. ಗಿಳಿಸುವೆಯಲ್ಲಿ ಬಹುಶಃ ನಿಮಗಿದು ಅನೇಕರಿಗೆ ಗೊತ್ತಿರುವಂಥ ಸಂಗತಿ, ಕಸದ ತೊಟ್ಟಿಯಲ್ಲಿ ಕಾಯಿಲೆಗಳು ಎಂಬ ಲೇಖನದಲ್ಲಿ ಬರುತ್ತೆ. ದೂರದರ್ಶನದಲ್ಲಿ ಉರ್ದು ವಾರ್ತೆ ಪ್ರಕಟಗೊಂಡಾಗ ಯಾವ ರೀತಿಯ ಒಂದು ಗಲಭೆಗಳು ಅಥವಾ ಯಾವ ರೀತಿಯ ಒಂದು ಬೆಳವಣಿಗೆಗಳು ನಮ್ಮ ಸುತ್ತಮುತ್ತ ನಡೆದವು. ಜರ್ಮನ್ನಿಂದ ಒಂದು ಮದರ್ಸ್ ಡೇ ಬಗ್ಗೆ ಲೇಖನ ಬರೆಯುವಾಗ ಪ್ರೊಫೆಸರ್ ಹೇಳ್ತಾರೆ, ನನ್ನ ಅಮ್ಮ ಇವತ್ತಲ್ಲಿ ನೆನಪಾಗ್ತಾ ಇದ್ದಾಳೆ. ನನ್ನಮ್ಮ ಏನು ಬಹಳ ತಿಳ್ಕೊಂಡವಳು, ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಯೋಚನೆ ಮಾಡುವವಳಲ್ಲ. ಆದರೆ ನಮ್ಮಮ್ಮನಿಗೆ ಬದುಕು ಮತ್ತು ಜಾತಿ ಧರ್ಮ ಅನ್ನುವ ಪ್ರಶ್ನೆ ಬಂದಾಗ ನನ್ನಮ್ಮ ಖಂಡಿತವಾಗಿ ನಿಲ್ಲೋದು ಮನುಷ್ಯನ ಪ್ರೀತಿ ಮತ್ತು ಮನುಷ್ಯನ ಬದುಕಿನತ್ತ. ಅಂಥ ಒಂದು ನಿಲುವನ್ನ ಬಹುಶಃ ಈ ಲೇಖನಗಳಲ್ಲೂ ಕೂಡ ನಾವು ಹೇಗೆ ಸ್ಪಷ್ಟವಾಗಿ ಕಾಣೋಕೆ ಸಾಧ್ಯ. ಆ ಲೇಖನವನ್ನು ಓದ್ತಾ ಹೋದ ಹಾಗೆ ನಾವು ನಿಜಕ್ಕೂ ಭಾರತೀಯರ ಅಂತ ಎದೆಮುಟ್ಟಿ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳುವಂತೆ ಆ ಲೇಖನ ನಮ್ಮನ್ನು ಆತುರಗೊಳಿಸ್ತಾ ಹೋಗುತ್ತೆ. ಬಹುಶಃ ಇನ್ನೊಂದು ಇರುಳ ಕಣ್ಣು 2008 ಡಿಸೆಂಬರ್ನಲ್ಲಿ ಬಹುಶಃ ಆ ಸಂಕಲನದ ಮೊದಲ ಲೇಖನವೇ ಅದು. ಹಿಂಗಬಹುದೇ ತನು ಸೂತಕ, ಹಿಂಗಬಹುದೇ ಮನದ ಸೂತಕ. ಇದು ಕೂಡ ಅಂಥ ಒಂದು ಬೆಳವಣಿಗೆ. ಅವ್ರು ಹೇಳ್ತಾರೆ, ತನ್ನ ಬಹುತ್ವವನ್ನ ಪ್ರಭುತ್ವದ ಮೌಲ್ಯಗಳೊಂದಿಗೆ ಜತನದಿಂದ ಕಾಪಾಡ್ಕೊಂಡು ಬಂದಿರುವಂಥ ದೇಶ ನಮ್ಮದು. ಆದ್ರೆ ಇವತ್ತು ಏನಾಗ್ತಾ ಇದೆ? ಭಗ್ನಗೊಂಡಂಥ ಸೌಧೆಗಳನ್ನ ಮತ್ತೆ ಕಟ್ಟಬಹುದು, ಆದರೆ ಭಗ್ನಗೊಂಡಂಥ ಮನಸ್ಸುಗಳನ್ನ ಹೇಗೆ ಜೋಡಿಸ್ಲಿಕ್ಕೆ ಸಾಧ್ಯ ಅಂತ ಬಹಳ ಮಾರ್ಮಿಕವಾದ ಪ್ರಶ್ನೆನ ಅವರು ಎತ್ತುತ್ತಾರೆ. ಇನ್ನೊಂದು ಕಡೆ ಅದು 2009 ಏಪ್ರಿಲ್ ಅಲ್ಲಿ ಪ್ರಕಟಗೊಂಡಂತ ಒಂದು ಅಂಕಣ. ಅಲ್ಲಿ ಪ್ರಜಾವಾಣಿಯಲ್ಲಿ ಪ್ರಕಟವಾದಂಥ 2 ಸುದ್ದಿಗಳನ್ನ ಅವರು ಓದುಗರ ಗಮನಕ್ಕೆ ತರ್ತಾ ಇದ್ದಾರೆ. ಒಂದು ಕಡೆ ಆಂಧ್ರದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷಗೆ ಕತ್ತಿಯನ್ನ ಆ ಪಕ್ಷದ ಹಿರಿಯರು ಉಡುಗೊರೆಯಾಗಿ ಕೊಡ್ತಾರೆ. ಅದೇ ದಿನ ಇನ್ನೊಂದು ಕಡೆ ಬೆಳಗಾವಿನಲ್ಲಿ ಬಿಜೆಪಿಯ ಹಿರಿಯರು ತಮ್ಮ ಹಿರಿಯ ನಾಯಕನಿಗೆ ಗದೆಯನ್ನ ಉಡುಗೊರೆಯಾಗಿ ಕೊಡ್ತಾರೆ. ತಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ಆಯುಧವನ್ನ ಉಡುಗೊರೆಯಾಗಿ ಕೊಡೋದು ಹೊಸತಲ್ಲ. ಆದರೆ ಚುನಾವಣಾ ಸಂದರ್ಭದಲ್ಲಿ ಇಂಥ ಆಯುಧಗಳನ್ನ ನಮ್ಮ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಉಡುಗೊರೆ ಕೊಟ್ಟಿದ್ದು ಯಾವ ದಿನ ಅಂತ ಕೇಳಿದ್ರೆ ಮಹಾವೀರ ಜಯಂತಿ ಅಂದು. ಇಂಥ
ಇಂಥ ಅನೇಕ ಸೂಕ್ಷ್ಮಗಳನ್ನ ಓದುಗರಿಗೆ ದಾಟಿಸುವ ಮುಖಾಂತರ ಓದುಗರು ಕೂಡ ಸಮಕಾಲೀನ ಸಂದರ್ಭದ ಸೂಕ್ಷ್ಮತೆಗಳನ್ನ ಎಚ್ಚರದಿಂದ ಗಮನಿಸುವ ಹಾಗೆ ಅವರ ಬರಹಗಳಿವೆ. ಬಹುಶಃ ಇನ್ನು ನಾನು ಸಮಯದ ಮಿತಿ ಇರೋದ್ರಿಂದ ಅಂಕಣಗಳ ಬಗ್ಗೆ ಹೆಚ್ಚು ಹೇಳಲ್ಲ. ನೇರ ಜರ್ಮನಿನ ಒಳಗಿನಿಂದ ಆ ಪುಸ್ತಕದಲ್ಲಿ ಬಂದಂತ ಒಂದು ಲೇಖನ ನನ್ನ ತುಂಬಾ ಕಾಡ್ತಾ ಇತ್ತು. ಮಾಯಿನ್ ನದಿ ತೀರದಲ್ಲಿ ಬಾಟ್ಲಿ ಹೆಕ್ಕುತ್ತಿರುವ ಯಮ್ಲೆನ್. ಪ್ರತಿದಿನ ಪ್ರೊಫೆಸರ್ ಸಂಜೆ ಹೊತ್ತು ಆ ನದಿ ತೀರಕ್ಕೆ ವಿಹಾರಕ್ಕೆ ಹೋಗ್ತಾ ಇದ್ರಂತೆ. ಸಾಮಾನ್ಯ ನದಿ ತೀರದಲ್ಲಿ ಬೆಂಚುಗಳಿದ್ದವು. ಬೇರೆ ಬೇರೆ ವ್ಯಕ್ತಿಗಳು ಬಂದು ಆ ಬೆಂಚಲ್ಲಿ ಕೂತು ಬಿಯರ್ ಕುಡಿತಾ ಇರ್ತಾರೆ. ಸುಮಾರು 70 ವರ್ಷದ ಎಮ್ಲಿನ್ ಎನ್ನುವಂತ ಒಬ್ಳು ಹೆಂಗಸು ಹಾಗೆ ಬಿಯರ್ ಕುಡಿತಾ ಇರುವಂತ ಬೀರ್ಬಲ್ಲರನ್ನ ಬಹಳ ಕುತೂಹಲದಿಂದ ಆಸಕ್ತಿಯಿಂದ ನೋಡ್ತಾ ಇದ್ಲಂತೆ. ಹಾಗಳು ನೋಡ್ತಾ ಇದ್ದದ್ದು ಬಿಯರ್ ಕುಡುವ ಆಸೆಯಿಂದ ಅಲ್ಲ, ಬಿಯರ್ ಕುಡಿದು ಅವರು ಖಾಲಿ ಬಾಟ್ಲಿಗೆ ಎಸಿತಾರೆ ನೋಡಿ, ಆ ಎಸೆದ ಬಾಟ್ಲಿನ ಎತ್ತುಕೊಂಡು ಹೋಗಿ ತನ್ನ ದಿನದ ಹೊಟ್ಟೆಪಾಡಿಗೆ ಒಂದು ದಾರಿಯನ್ನು ಕಂಡುಕೊಳ್ಳೋದಕ್ಕೆ. ಹೀಗವಳು ಬಾಟ್ಲಿಯನ್ನ ಹೆಕ್ತಾ ಇರುವಾಗಲೇ 3 ಹೆಣ್ಮಕ್ಳು ಯೂನಿಫಾರ್ಮ್ ಧರಿಸಿರುವಂತ ಹೆಣ್ಮಕ್ಳಲ್ಲಿ ಬರ್ತಾರೆ. ಆ 3 ಹೆಣ್ಮಕ್ಕಳು ಬಿಳಿ ಟಿ ಶರ್ಟ್ ತೊಟ್ಟಿದ್ದಾರೆ. ಅದರಲ್ಲಿ ಜಿಮ್ ಭೀಮ್ ಎನ್ನುವಂತ ಒಂದು ಮುದ್ರೆ ಅಚ್ಚೊತ್ತಿದೆಯಂತೆ. ಆ ಹೆಣ್ಣು ಮಕ್ಕಳ ಚೀಲವನ್ನು ಕಂಡು ಅವರು ಚೀಲದಿಂದ ತೆಗಿತಾ ಬೆಂಚ್ ಹತ್ರ ಹೋಗುವಾಗ ಎಮ್ಲಿನ್ ಆಸೆಯಿಂದ ಆಚೆ ಓಡ್ತಾಳೆ. ಆದ್ರೆ ಅವಳಿಗೆ ಹೇಗೆ ನಿರಾಸೆ ನೋಡಿ, ಆ ಬಂದಿರುವಂತ ಹೆಣ್ಣು ಮಕ್ಕಳು ತಂದಿರೋದು ಬಿಯರ್ ಬಾಟ್ಲಿಗಳಲ್ಲ, ಬಿಯರ್ ಇರುವಂತ ಟಿನ್ನುಗಳು. ಅದನ್ನ ನೋಡಿದವಳಿಗೆ ಬಹಳ ನಿರಾಸೆ ಆಗತ್ತೆ ಎಮ್ಲಿನಿಗೆ. ತನ್ನ ಇಡೀ ವ್ಯವಹಾರಕ್ಕೆ ಎಲ್ಲೋ ಧಕ್ಕೆ ಬಂದ ಹಾಗೆ. ಸಂಜೆ ಆಗತ್ತೆ. ಎಮ್ಲಿನ್ ತನ್ನ ಜೋಳಿಗೆ ಸಮೇತ ಭಾರವಾದ ಹೆಜ್ಜೆಗಳೊಂದಿಗೆ ಹೊರಡ್ತಾಳೆ. ಇತ್ತ ಪ್ರೊಫೆಸರ್ ಕೂಡ ತನ್ನ ಅತಿಥಿ ಗೃಹಕ್ಕೆ ಹೊರಡುವವರು ಕುಡಿಯುವ ನೀರಿಗಾಗಿ ಸೂಪರ್ ಮಾರ್ಕೆಟ್ಗೆ ಹೋಗ್ತಾರಂತೆ. ಇನ್ನೇನು ಅಲ್ಲಿ ಹೋಗುವಾಗ್ಲೇ ನೋಡ್ತಾರೆ, ದೂರದಿಂದ ಎಮ್ಲಿನ್ ಬರ್ತಾ ಇದ್ದಾಳೆ. ಬಾಯಲ್ಲಿ ಮಣ ಮಣ ಅಂತ ಹೇಳ್ತಾ ಇದ್ದಾಳೆ. ಪ್ರೊಫೆಸರ್ ಅಂದ್ಕೊಳ್ತಾರೆ, ಬಹುಶಃ ಅವಳು ಲೆಕ್ಕ ಹಾಕ್ತಾ ಇರ್ಬೋದು, ಇಷ್ಟು ಬಾಟ್ಲಿ ಇದೆ, ಇಷ್ಟು ಸಣ್ಣ ಸಿಕ್ಕಿದೆ, ಇವತ್ತಿಷ್ಟು ದುಡಿಮೆ ಆಗತ್ತೆ. ಹಾಗೆ ಹೊತ್ತುಕೊಂಡು ಬಂದವಳೆ ನೇರವಾಗಿ ಒಂದು ಯಂತ್ರದ ಹತ್ರ ಬಂದಂತೆ. ತನ್ನ ಚೀಲದಿಂದ ಒಂದು ಬಾಟ್ಲಿನ ತೆಗೆದು ಆ ಯಂತ್ರದ ಬಾಯಿಗೆ ತುರುಕಿದ್ಲಂತೆ. ಬಹುಶಃ ಯಂತ್ರಕ್ಕೆ ಬಾಟ್ಲಿ ಅಪತ್ಯವಾಯ್ತೇನೋ, ಹೊರಗೆ ಬಂತು. ಎಮ್ಲಿನ್ ಬಿಡ್ಲಿಲ್ಲ, ಪುನಃ ಮತ್ತೊಂದು ಬಾಟ್ಲಿ ಹಾಕಿದ್ಲು. ಮತ್ತೆ ಮರಳಿ ವಾಪಸ್ ಬಂದಾಗ ಒಂದ್ ರೀತಿಯ ಆತಂಕದಿಂದ ಅವಳು ಎದ್ದು ನಿಂತು ನೋಡಿದ್ರೆ ಯಂತ್ರದ ಕೆಳಕ್ಕೆ ಒಂದು ನೇತು ಹಾಕಿದ ರಟ್ಟಿದೆ. ಇವತ್ತು ಯಂತ್ರ ಹಾಳಾಗಿದೆ, ನಾಳೆಗೆ ಬನ್ನಿ. ಆಗ ಸಮಯ 8 ಗಂಟೆ. ಪ್ರೊಫೆಸರ್ ಹೇಳ್ತಾರೆ, ಜರ್ಮನಿನ ಎಲ್ಲ ಸೂಪರ್ ಮಾರ್ಕೆಟ್ಗಳು 8 ಗಂಟೆಗೆ ಮುಚ್ಚುತ್ತವೆ. ಮುಂದುವರಿಸಿ ಹೇಳ್ತಾರೆ ಒಂದು ಕಡೆ, ನಾನೆಲ್ಲ ಹೇಳ್ತಾ ಇಲ್ಲ, ಜರ್ಮನ್ ಭಾಷೆಯಲ್ಲಿ ಎಮ್ಲಿನ್ ಅಂದ್ರೆ ಕೆಲಸ. ಸ್ನೇಹಿತರೆ, ನೋಡುವ ಕಣ್ಣು ಮತ್ತು ಮನಸ್ಸುಗಳಲ್ಲಿ ಸೂಕ್ಷ್ಮತೆ ಮತ್ತು ಮಾನವೀಯತೆ ಇದ್ದಾಗ ಯಾವುದೇ ಒಂದು ದೃಶ್ಯ ಕೂಡ ಹಲವು ಅರ್ಥದ ನೆಲೆಗಳನ್ನ ಪದರಗಳನ್ನ ಕಂಡುಕೊಳ್ಳೋಕೆ ಸಾಧ್ಯ ಎನ್ನುವುದು ಈ ಲೇಖನವನ್ನ ಓದ್ತಾ ಹೋದಾಗ ನನ್ಗನ್ಸಿತ್ತು. ಆ ಲೇಖನ ಓದ್ತಾ ಇದ್ದ ಹಾಗೆ ನನಗೆ ಚಾರ್ಲಿ ಚಾಪ್ಲಿನ್ನ ಮಾಡರ್ನ್ ಟೈಮ್ಸ್ ಸಿನಿಮಾ ನೆನಪು ಬಂತು. ಮಾತ್ರ ಅಲ್ಲ, ಗಾಂಧಿ ಯಂತ್ರ ಜಗತ್ತಿನ ಬಗ್ಗೆ ಹೇಳ್ತಾ ಇರುವಂತ ಮಾತುಗಳು, ಪ್ರಸನ್ನ ಅವರ ಯಂತ್ರಗಳ ಕಳಚೋಣೆ ಎನ್ನುವಂತ ಪುಸ್ತಕ. ಯಾಕೆ ಇವತ್ತು ನಾವು ಮತ್ತೆ ಕಾಣ್ತಾ ಇರುವಂತ ಉದ್ಯಮ ರಂಗದಲ್ಲಿ ಎಐ ಆಗಮನ, ಈ ಆತಂಕ, ಇಂಥ 10 ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ, ಅಭ್ಯಸಿಸೋದಕ್ಕೆ, ಅವರ ಬರಹಗಳು ಲೇಖನಗಳು ಹೇಗೆ ಪೂರಕ ಅನ್ನೋದಕ್ಕೆ ಮತ್ತೊಂದು 2 ಹೇಳೋದಿದ್ರೆ, ಒಂದು ಮಾಯಿನ್ ನದಿಯ ಅಕ್ಕಪಕ್ಕದ 2 ಊರುಗಳಿಗೆ ಬಂದ ಹೆಸರು. ಅಲ್ಲಿ ಇಬ್ರು ಗಂಡ ಹೆಂಡತಿ ಒಂದು ದಿವಸ ದೋಣಿಯಲ್ಲಿ ಹೋಗ್ತಾ ಇದ್ದಾರೆ. ಬಹಳ ಪ್ರೀತಿಯಿಂದ ಸರಸವಾಡ್ತಾ ಇರುವಾಗ ದಟ್ಟವಾದ ಒಂದು ಬಿರುಗಾಳಿ ಬೀಸಿ ಬರುತ್ತೆ. ಆ ಬಿರುಗಾಳಿ ಬೀಸಿ ಬಂದಾಗ ಆ ಗಂಡು ಹೆಣ್ಣು ಬೇರೆ ಆಗ್ತಾರೆ. ಹಾಗೆ ಬೇರೆ ಆಗುವಾಗ ಪರಸ್ಪರ ದುಃಖದಿಂದ ಒಬ್ಬರು ಮತ್ತೊಬ್ಬರನ್ನ ಕರ್ಕೊಳ್ತಾ ಇದ್ದಾರೆ. ಎಲ್ಲಿ ಇದ್ದೀಯಾ ಮಾರ್ಗರೇಟ್ ಅಂತ ಆ ಗಂಡು ಹೇಳಿದ್ರೆ, ಎಲ್ಲಿದ್ದೀಯಾ ಫಾಯಿದ್ ಅಲ್ವಾ ಸರ್, ಎಲ್ಲಿದ್ದೀಯಾ ಫಾಯಿದ್ ಅಂತ ಆ ಗಂಡ ಹೇಳ್ತಾ ಇರ್ತಾನೆ. ಇಂಥ ಎಲ್ಲಿದ್ದೀಯಾ ಮಾರ್ಗೇಟ್, ಎಲ್ಲಿದ್ದೀಯಾ ಫಾಯಿದ್ ಅನ್ನೋದು ಆ ಜರ್ಮನ್ ಭಾಷೆಯಲ್ಲಿ ಮಾರ್ಗರೆಟ್ ಹುಸ್ಶೈಮ್, ಹಾಗೇನೆ ಫಾಯಿದ್ ಹುಸ್ಶೈಮ್ ಅಂತ ಊರಿಗೆ ಹೆಸರಾಗತ್ತೆ. ಇದನ್ನ ಕಂಡಾಗ ನನಗೆ ಬಹಳ ಆಶ್ಚರ್ಯ ಆದದ್ದು, ಸ್ಥಳನಾಮಗಳ ಬಗ್ಗೆ ಪಾಠ ಮಾಡ್ತಾ ಇರುವಾಗ ನನ್ನ ಗೆಳತಿ ಯಶೋಧ ಉಡುಪಳ ಜೊತೆಲಿ ನಾನು ಡಿಸ್ಕಸ್ ಮಾಡುವಾಗ ಅವ್ರು ಹೇಳಿದ್ರು, ಕಾರ್ಕಳದ ಹತ್ರ ಒಂದು ಊರಿದೆ ರೇಖಾ, ಎಲ್ಲೂರು ಅಂತ. ಆ ಊರಲ್ಲಿ ಆ ಊರಿಗೆ ಹೇಗೆ ಹೆಸರು ಬಂತಪ್ಪ ಅಂತ ಹೇಳಿದ್ರೆ, ಒಬ್ಬ
ದಲಿತ ಹುಡುಗ ಮತ್ತು ಬ್ರಾಹ್ಮಣ ಹುಡುಗಿ ಪರಸ್ಪರ ಪ್ರೀತಿಸಿದ್ರು. ಈ ಪ್ರೀತಿಯನ್ನ ಊರು ಸಹಿಸಲಿಲ್ಲ, ನಮ್ಗೆ ಗೊತ್ತು. ಆ ಹುಡುಗ ದುರ್ಮರಣಕ್ಕೀಡಾಗ್ತಾನೆ. ಮಗನನ್ನ ಅರಸ್ಕೊಂಡು ತಾಯಿ ಬರ್ತಾ ಇದ್ದಾಳೆ. ಆ ದಾರಿಯಲ್ಲಿ ಬಿದ್ದಿರುವಂತ ಮಗನ ಕಳೆಬರವನ್ನ ಕಂಡಾಗ ಆಕೆಯ ಬಾಯಿಂದ ಗಟ್ಟಿಯಾಗಿ ಬಂದಂತ ಒಂದು ಮಾತು ಎಲ್ಲ ಅಂತ. ಎಲ್ಲ ಎನ್ನುವುದು ಎಲ್ಲರೂ ಆಯ್ತು. ಅಲ್ಲಿ ನಾವು ಎಲ್ಲಿದ್ದೀಯ ಮಾರ್ಗರೇಟ್ ಅಥವಾ ಎಲ್ಲಿದ್ದೀಯ ಫಾಯಿದ್. ಅದೇ ರೀತಿಯಲ್ಲಿ ಬಹಳ ಮಹಿಳಾ ಅಧ್ಯಯನಕಾರರಿಗೆ ಬಹಳ ಒಳ್ಳೆಯ ಒಂದು ಭಿನ್ನ ನೋಟವನ್ನ ಕೊಡುವಂತ ಒಂದು ಲೇಖನ. ಜರ್ಮನಿನ ಮ್ಯೂಸಿಯಂ ಒಳಗೆ ಹೆಣ್ಣು, ಹೆಣ್ಣಿಗೊಂದು ಕೋಣೆ ಬೇಕು, ಕೋಣೆಯೊಳಗೊಂದು ಹೆಣ್ಣು. ನಿಜಕ್ಕೂ ಇದನ್ನ ಅಧ್ಯಯನ ಮಾಡುವವರಿಗೆ ಹೊಸ ಹೊಸ ಹೊಳವುಗಳನ್ನ ಕೊಡುವಂತ ಲೇಖನ. ಬಹುಶಃ ನಾನು ಮುಂದಕ್ಕೆ ಬರ್ತೀನಿ. ನಿಮ್ಗೆಲ್ರಿಗೂ ಗೊತ್ತಿದೆ ಬದುಕು ಕಟ್ಟಿದ ಬಗೆಗಳು. ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಜೊತೆಯಲ್ಲಿ ಅಗಲಿರುವ ನಿಡುಗಾಲದ ಸ್ನೇಹಿತರ ಕೊಡುಗೆ ಬಗ್ಗೆ ದಾಖಲಿಸ್ತಾ ಹೋಗ್ತಾರೆ. ಅದು ಸುರೇಂದ್ರ ರಾವ್ ಇರಬಹುದು, ಹಾಗೆಯೇ ಇಂಚಲಂಗೋಡು ಇರ್ಬೋದು, ವಾಮನಾನಂದ ಅವರ ಇರ್ಬೋದು, ಕವಿ ಗೆಳೆಯ ಸಿದ್ಲಿಂಗಯ್ಯ ಇರ್ಬೋದು, ಮನೋರಮಾ ಭಟ್ ನಮ್ಮ. ಅದೇ ರೀತಿಯಲ್ಲಿ ಬಹುಶಃ ಬೇರೆ ಮಾಲತಿ ರಂಗಕರ್ಮಿ, ಮಾಲತಿ ಶಿಷ್ಯ. ನನಗಿಲ್ಲಿ ಬಹಳ ಖುಷಿ ಆದದ್ದು ಒಂದು ಸಣ್ಣ ಸನ್ನಿವೇಶ. ಅವ್ರು ಹೇಳ್ತಾರೆ, 2024ರಲ್ಲಿ ನಾನು ಪಾಲ್ತಾಡಿ ಅವರನ್ನ ನೋಡೋದಕ್ಕೆ ಮೂಡುಬಿದಿರೆ ಸಮೀಪದವರ ಮನೆಗೆ ಹೋದೆ. ಆಗ ಅವರು ವಾಕರ್ನ ಮುಖಾಂತರ ಹೊರಗೆ ಬಂದರು. ನಾವಿಬ್ಬರು ನಮ್ಮ ಕಾಲದ ತುಳು ಅಕಾಡೆಮಿಯ ಕಾರ್ಯಕ್ರಮಗಳ ಬಗ್ಗೆ ಮೆಲುಕು ಹಾಕಿದೆವು. ಪಾಲ್ತಾಡಿಯವರ ನೆನಪು ಅಷ್ಟು ಚೆನ್ನಾಗಿತ್ತು. ಆಶ್ಚರ್ಯ ನೋಡಿ, ಆಕಸ್ಮಿಕವೆಂಬಂತೆ ಅವರೇ ಹೇಳಿದ ಮಾತು, ನಾವಿಬ್ಬರು ಆ ದಿವಸ ಒಂದೇ ಬಣ್ಣದ ನೀಲಿ ಬಣ್ಣದ ಅಂಗಿಯನ್ನು ತೊಟ್ಟಿದ್ದೆವು. ಆಗ ನಾನು ಅವರ ಮಗ ಹರ್ಷನಲ್ಲಿ ಹೇಳಿದೆ, ನಮ್ಮಲ್ಲಿ ಸಮಾನತೆ ಎನ್ನುವುದು ಇನ್ನೂ ಉಳಿದಿದೆ. ಸ್ನೇಹಿತರೆ, ನಾನು ಬಹುಶಃ ಪ್ರೊಫೆಸರ್ ಅವರನ್ನ ಮೆಚ್ಚೋದು ಇದೇ ಕಾರಣಕ್ಕೆ. ಮನುಷ್ಯ ಪ್ರೀತಿಯ ಎಳೆಗಳು ಬರೇ ಬರಕ್ಕಷ್ಟೇ ಸೀಮಿತಗೊಳ್ಳದೆ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅದನ್ನ ಜತನದಿಂದ ಪಾಲಿಸ್ಕೊಂಡು ಹೋಗುವ ಬದಗಿದ್ದಿಲ್ಲ, ಅದು ಬಹಳ ಮುಖ್ಯ. ಒಂದು ನನ್ನ ಖಾಸಗಿ ನೆನಪನ್ನು ಹೇಳ್ತೀನಿ. ಬಂಡಸಸ್ ಕಾಲೇಜಿಗೆ ಅನೇಕ ಬಾರಿ ಅತಿಥಿಯಾಗಿ ಬಂದವರು ಪ್ರೊಫೆಸರ್. ಒಂದು 2-3 ಬಾರಿ ಅವರು, ಒಂದು ಬಾರಿ ಅಂತೂ ನಾನು ನನ್ನ ಖಾಸಗಿ ಕೆಲಸ ಕೂಡ ಇದೆ, ನನಗೆ ಟ್ಯಾಕ್ಸಿ ಬಾಡಿಗೆ ಬೇಡ ಅಂತ ಹೇಳಿ ಹೋದ್ರಂತೆ. ರಂಗದಿನ ಕಾರ್ಯಕ್ರಮಕ್ಕೆ ಬಂದಾಗಲೂ ಕೂಡ ಅವ್ರು ಹೆಚ್ಚಿನ ಹಣ ತಗೊಳ್ತಾ ಇರಲಿಲ್ಲ. ಇದೆಲ್ಲ ಗೊತ್ತಿದ್ದ ನಾವು ಮೀಟಿಂಗ್ ಅಲ್ಲಿ ಪ್ರಿನ್ಸಿಪಾಲ್ ಹತ್ರ ನಾವು ಡಿಸ್ಕಸ್ ಮಾಡಿದೆವು, ಪ್ರೊಫೆಸರಿಗೆ ವೇದಿಕೆ ಮೇಲೆ ಬೇಡ, ಅವ್ರು ಹೋಗುವಾಗ ಟ್ಯಾಕ್ಸಿ ಬಾಡಿಗೆ ಕೊಡ್ತಾ ಇರುವಾಗ ಏನಾದ್ರು ಒಂದು ಗಿಫ್ಟ್ ಕೊಟ್ಬೇಡೋಣ. ನಾನು ಹೋಗಲ್ಲ, ನಾನು ಹೋದ್ರೆ ಹೇಗೂ ಪ್ರೊಫೆಸರ್ ತಗೊಳ್ಳಲ್ಲ. ಏನು ಮಾಡೋದು, ಒಬ್ರು ಕಂಪ್ಯೂಟರ್ ಸರ್ ನ ಕಳ್ಸಿಕೊಟ್ಟೆವು. ಟ್ಯಾಕ್ಸಿ ಬಾಡಿಗೆ ಎಷ್ಟಂತ ಡ್ರೈವರ್ ಹತ್ರ ಕೇಳಿ ಅದನ್ನ ಕೊಟ್ಟು ತುಂಬಾ ಬೆಲೆ ಬಾಳುವ ಒಂದು ಉಡುಗೊರೆಯನ್ನ ಪ್ರೊಫೆಸರ್ ಹತ್ರ ಅವ್ರು ಕೊಡ್ಲಿಕ್ಕೆ ಹೋದ್ರೆ, ಪ್ರೊಫೆಸರ್ ಏನಿದು ಅಂತ ಕೇಳಿದ್ರಂತೆ. ಸರ್, ನಮ್ಮ ಕಾಲೇಜಿನ ನೆನಪಿಗಾಗಿ ಅಂದ್ರಂತೆ. ಕೂಡಲೇ ಇವ್ರು ಹೇಳಿದ್ರು, ನೆನಪು ಇಲ್ಲಿದೆಯಲ್ಲ ಅಂತ. ಇಲ್ಲ ಸರ್, ಒಂದು ವಸ್ತುವಿನ ರೂಪದಲ್ಲಿ. ಪುನಃ ಅವ್ರು ಹೇಳಿದ್ರಂತೆ, ಹೊನ್ನ ಭಂಡಾರ ಕಾಲೇಜಿನ 50ರ ಸಂಭ್ರಮದಲ್ಲಿ ಬಂದದ್ದು, ಅದನ್ನ ತೋರಿಸ್ಕೊಂಡು ಹೇಳಿದ್ರಂತೆ, ನೋಡಿ ನಿಮಗೆ ವಸ್ತು ರೂಪದಲ್ಲಿ ಭೌತಿಕ ನೆಲೆಯಲ್ಲಿ ನೆನಪು ಸ್ಮರಣೆಗೆ ಬೇಕಾದ್ರೆ ಈ ಪುಸ್ತಕ ಇದೆ, ಇರುತ್ತೆ ನನ್ನ ಜೊತೆ. ಬಿಲ್ಕುಲ್ ಅವರು ಆ ಉಡುಗೊರೆಯನ್ನ ತಗೊಂಡಿಲ್ಲ. ನಾನು ಅನೇಕ ಕಾರ್ಯಕ್ರಮ ಮಾಡಿದೆ ಬಂಡಾಸಸ್ ಕಾಲೇಜಲ್ಲಿ. ಕೆಲವೊಮ್ಮೆ ಬಹುಶಃ ಅಂದ್ರೆ ಎಲ್ಲವನ್ನ ಹೇಳೋಕ್ಕಾಗಲ್ಲ ಬಿಡಿ, ಅಂತ ಅನುಭವಗಳನ್ನ ಅನುಭವಿಸಿದ ನನಗೆ ನಾನು ಅದಕ್ಕೆ ಹೇಳುವಂಥದ್ದು, ಯಾವಾಗಲೂ ನುಡಿಯಲ್ಲಿ ನಡೆಯಲ್ಲಿ ಭಿನ್ನವಿಲ್ಲದ ಅರಿವಿನ ಗುರು ಅಂತ ಹೇಳಿದ್ರೆ ಅದು ನಮ್ಮ ಮುಂದಿರುವಂತ ಪ್ರೊಫೆಸರ್. ಇವತ್ತು ವಿದ್ವತ್ತು, ಕ್ರಿಯಾಶೀಲತೆ, ಪ್ರತಿಭೆ, ಪ್ರಶಸ್ತಿಗಳು ಪಡೆದಿರುವಂತ ಬೇಕಷ್ಟು ವ್ಯಕ್ತಿಗಳು ನಮ್ಗೆ ಸಿಗ್ತಾರೆ. ಆದ್ರೆ ಬದುಕಿನ ಕಹಿಯನ್ನೆಲ್ಲ ಹಿಂದಕ್ಕೆ ತಳ್ಳಿ ಸಿಹಿಯನ್ನ ಮಾತ್ರ ಮುನ್ನೆಲೆಗೆ ತಂದು ಸಂಬಂಧಗಳನ್ನ ಕಟ್ಟಿಕೊಳ್ಳೋದಿದೆಯಲ್ಲ, ನಮ್ಗೆ ಸಾಹಿತ್ಯ ಹೇಳೋದು ಅದೇ ತಾನೇ, ನಾವು ಪಾಠ ಮಾಡೋದು ಅದೇ ತಾನೇ, ಆದ್ರೆ ಬದುಕಲ್ಲಿ ಅಳವಡಿಸೋದಕ್ಕೆ ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಒಳಗುಗೊಳ್ಳುವಂತ ಒಂದು ಪ್ರಕ್ರಿಯೆಯನ್ನ ಜೀವನದ ಉದ್ದಕ್ಕೂ ಕೂಡ ಪ್ರಜ್ಞಾವಂತಿಕೆಯಿಂದ ನಡೆಸ್ಕೊಂಡು ಬಂದವರು ಪ್ರೊಫೆಸರ್. ಅವರು ಒಂದು ಮುನ್ನುಡಿಯಲ್ಲಿ ಬರೀತಾರೆ. ಬಹುಶಃ ನನ್ನ ಸ್ನೇಹಿತರು ಹೇಳಿದ್ರು, ಮುನ್ನುಡಿ, 2 ನಿಮಿಷ ಅಷ್ಟೇ ಸರ್, ಮುನ್ನುಡಿ ಬರಿಬೇಕು ಸರ್. ನನ್ನ ವಿದ್ಯಾರ್ಥಿನಿ ಒಬ್ಳು ಕಥೆ ಬರೆದಿದ್ದಾಳೆ, ಚೆನ್ನಾಗಿ ಬರೀತಾಳೆ, ಮುನ್ನುಡಿ ಬರ್ಕೊಡ್ತೀರಾ ಅಂತ ಕೇಳಿದಾಗ ಪ್ರೊಫೆಸರ್ ರಜಾಕನ ಕಥೆಗಳ ಅನುವಾದವನ್ನ ಮಾಡುವಂತ ಒತ್ತಡದಲ್ಲಿ ಇದ್ರಂತೆ. ಹೇಳ್ತಾರೆ, ನಾನು ಕಥೆಗಳನ್ನ ಓದದೆ ಬರೆಯೋಕ್ಕಾಗಲ್ಲ, ನೋಡಿ ಸರ್ ಅಂತ ಅವ್ರು ಕಳ್ಸಿಕೊಟ್ಟ ಮೇಲೆ ಆ ಕಥೆಗಳನ್ನ ಓದಿದ ಪ್ರೊಫೆಸರ್ ಹೇಳ್ತಾರೆ, ಮೊದಲು ಆ ಕಥೆಗಳನ್ನ 21 ಕಥೆಗಳನ್ನ ಕುತೂಹಲದಿಂದ ಓದಿದೆ. 2ನೇ ಬಾರಿ ಆ ಕಥೆಗಳನ್ನ ಮೆಚ್ಚುಗೆಯಿಂದ ಓದಿದೆ. 3ನೇ ಬಾರಿ ಮುನ್ನುಡಿಯನ್ನ ಬರೆಯೋದಕ್ಕಾಗಿ ಮನನ ಮಾಡ್ಕೊಂಡು ಓದಿದೆ.
ಮುಂದುವರಿಸಿ ಮತ್ತೊಂದು ಹೇಳ್ತಾರೆ, ನೆಲದ ಒಡಲಿಗೆ ಕಿವಿಗೊಟ್ಟು ಆನಿಸಿದರೆ ಬಚ್ಚಿಟ್ಟುಕೊಂಡ ಆ ಹೇಳದೆ ಹೋದ ಊರಿನ ಕಥೆಗಳು ಅದೆಷ್ಟು ತೆರೆದುಕೊಳ್ತಾವೆ. ಆ ಹುಡುಗಿ ಇನ್ನೂ ಸಂಖ್ಯಾಶಾಸ್ತ್ರದಲ್ಲಿ MSc ಮುಗಿಸಿ ಆಗ ತಾನೇ ಯನಪೋಯ ಕಾಲೇಜಿನಲ್ಲಿ ಅಧ್ಯಾಪಕರಾದಂಥ ಯಶಸ್ವಿನಿ ಕದ್ರಿ ಎಂಬಂತ ಒಂದು ಸಾಮಾನ್ಯ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ಮೆಚ್ಚುಗೆಯಿಂದ ನುಡಿದಂಥ ಪ್ರೊಫೆಸರ್. ನಾನು ಎಷ್ಟೋ ಬಾರಿ ಗಮನಿಸಿದ ದೊಡ್ಡವರನ್ನ ಕೆಳಕ್ಕೆ ನಮ್ಮನ್ನು ನೋಡಿಕೊಂಡು ಬಹಳ ಪ್ರೀತಿನ ಮೆಚ್ಚುಗೆ ಮಾತಾಡ್ತಾರೆ. ಅದೇ ವೇದಿಕೆ ಹತ್ತಿದ ಮೇಲೆ ಖಂಡಿತ ಅವರು ಮೆಟ್ಟಿಲುಗಳು ಎಲ್ಲಿ ಸಿಗುತ್ತೋ ಆ ಮೆಟ್ಟಿಲುಗಳಿಗೆ ಅನುಗುಣವಾಗಿ ಅವರು ಪ್ರಸ್ತಾಪ ಮಾಡುವಂತ ಹೆಸರುಗಳನ್ನ ನಾವು ನೋಡ್ತೀವಿ. ಇಂಥ ಜಗತ್ತಿನ ನಡುವೆ ಬಹುಶಃ ನಮ್ಮ ಪ್ರೊಫೆಸರು ಬರಿತಾ ಇದ್ದಾರೆ, ನಮ್ಗೆಲ್ರಿಗೂ ಕೂಡ ಮಾದರಿಯಾಗಿದ್ದಾರೆ. ಪಟ್ಟಶಿಷ್ಯ ಆಗದಿದ್ರು ಕೆಲವು ಅಂಶಗಳನ್ನಾದರೂ ನಾನೊಬ್ಳು ಮೇಷ್ಟ್ರಾಗಿ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿರುವಂಥ ಆ ಪ್ರೊಫೆಸರು ಇನ್ನಷ್ಟು ಆರೋಗ್ಯವಂತರಾಗಿ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಕೆಲಸ ಮಾಡಲಿ. ಮುಂದೆಯೂ ಕೂಡ ಇಲ್ಲಿ ಬಹುಶಃ ಅವರ ಪ್ರೀತಿಗೆ ಕಾರಣ ಇಷ್ಟೆಲ್ಲ ಜನರು ಒಳಗೋಡಕ್ಕೆ ಸಾಧ್ಯ ಆಯಿತು. ಆದ್ರಿಂದ ಅದು ಮುಂದುವರಿಲಿ ಅಂತ ಹೇಳ್ತಾನೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ನಾಗಪ್ಪಗೌಡ ಸರ್ ಹಾಗೂ ಈ 4 ಸಂಘಟನೆಗಳು MPVV, ಅಭಿನವ ಹಾಗೂ ಗಿಳಿವೆಂಡು ಎಲ್ರಿಗೂ ಕೂಡ ಆಲಿಸಿದ ನಿಮಗೆ ನನ್ನ ಕೃತಜ್ಞತೆಯನ್ನ ನಮನಗಳನ್ನು ಸಲ್ಲಿಸ್ತಾನೆ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಮುಂದಕ್ಕೆ ಪ್ರೊಫೆಸರ್ ಅವರ ಕನ್ನಡ ಅಸ್ಮಿತೆಯ ವಿಭಿನ್ನ ನೆಲೆಗಳ ಬಗ್ಗೆ ಡಾಕ್ಟರ್ ಆರ್ ಸತೀಶ್ ಅವರು ಮಾತಾಡ್ತಾರೆ. ಗೌರವಾನ್ವಿತ ಎಲ್ಲ ನಮ್ಮ ವಿವೇಕ್ ರೈ ಸರ್ ಅವರ ಆಪ್ತ ವಲಯದವರೇ, ವೇದಿಕೆಯ ನನ್ನೊಟ್ಟಿಗಿನ ಚರ್ಚೆಗೆ ಭಾಗವಹಿಸಿದಂತಹ ಗೌರವಾನ್ವಿತ ಗಣ್ಯರು, ನನಗೆ ತುಂಬ ಭಾವುಕನಾಗಿದ್ದೇನೆ. ನಾನು ಬರುವ ಸ್ಥಿತಿಯಲ್ಲಿ ಇರಲಿಲ್ಲ, ಆದರೆ ವಿವೇಕ್ ರೈ ಸರ್ ಅವರು ನಮ್ಮನ್ನು ಭಾಳ ಪ್ರೀತಿಯ ಹುಡುಗ ಅಂತ ಕರೀತಾರೆ. ಯಾವಾಗ ನಾನು ಇಲ್ಲಿರುವ ಎಷ್ಟೋ ಮಂದಿಗೆ ಪರಿಚಯ ಇಲ್ಲದೇ ಇರ್ಬೋದು, ಆದರೆ ವಿವೇಕ್ ರೈ ಸರ್ ಅವರಿಗೆ ನಾನು ಪ್ರೀತಿಯ ಹುಡುಗ ಅನ್ನುವ ಒಂದೇ ಕಾರಣಕ್ಕೆ ಇಲ್ಲ ರೈ ಸರ್ ಅವರ ಬಗ್ಗೆ ಮಾತನಾಡಲಿಕ್ಕೆ ಇದೊಂದು ಅತ್ಯುತ್ತಮವಾದ ಅವಕಾಶ ಅಂತೇಳಿ ಭಾವಿಸಿ ಸೋಲೂರಿನ ಒಂದು ಪುಟ್ಟ ಗ್ರಾಮದಿಂದ ಓಡೋಡಿ ಬಂದೆ. ಅದರ ರಾತ್ರಿಯೇ ಬಂದೆ, ಸರಿಗೆ ನಾನು ಬಂದಿರೋದು ಗೊತ್ತೇ ಇಲ್ಲ. ಅದು ಒಂದು ಕೃತಜ್ಞತೆಗಾಗಿ ನಾನು ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಮತ್ತು ನನ್ನ ಸಂಶೋಧನೆ ಗ್ರಂಥಕ್ಕೆ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಮತ್ತು ಅದರೊಟ್ಟಿಗಿನ ಎಲ್ಲ ರೀತಿಯ ಚಲನೆಯಲ್ಲಿ ಸಹಕರಿಸಿದವರೆಲ್ಲರನ್ನು ನೆನಲಿಕ್ಕೆ ಇದೊಂದು ಅರಿಕೆಯ ಸಂದರ್ಭ ಅಂತೇಳಿ ಭಾವಿಸಿ ನಾನು ಬಂದಿದ್ದೆ. ನಾನು ಮೂಲತಃ ಹಳ್ಳಿಯಿಂದ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ MA ಸ್ನಾತಕೋತ್ತರ ಪದವಿ ಪಡೀಲಿಕ್ಕೆ ಹೋದೆ. ಮೊದಲ ಬಾರಿಗೆ ಹೋದ ತಕ್ಷಣ ಪುರುಷೋತ್ತಮ್ ಬಿಳಿಮಲೆ ಸರ್ದು ಒಂದು ಕಾರ್ಯಕ್ರಮ ನಡೀತಾ ಇತ್ತು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ. ನಾನು ಮೊದಲಿಗೆ ಅಂತಹ ವೈಚಾರಿಕವಾದ ಭಾಷಣ ಕೇಳಿದ ಮೊಟ್ಟ ಮೊದಲಿಗೆ ಸಂದರ್ಭದಲ್ಲಿ ನನಗೆ ಪುರುಷೋತ್ತಮ್ ಬಿಳಿಮಲೆ ಸರ್ ಅವರ ಭಾಷಣ ಬಹಳ ಆಕರ್ಷಿತ ಆಯಿತು. ಮತ್ತು ಅಲ್ಲಿ ಅವರು ಒಂದು ಪ್ರಾದೇಶಿಕ ಅನ್ನೋ ಪದದ ಚರ್ಚೆ ಶುರುವಾಯಿತು. ನಿಜಕ್ಕೂ ನನ್ನ ಸಂಶೋಧನೆಗೆ ನನಗೆ ಗೊತ್ತಿಲ್ಲ, ಸಂಶೋಧನೆ ಯಾವ ವಿಷಯದಲ್ಲಿ ಮಾಡಬೇಕು ಏನು ಗೊತ್ತಿಲ್ಲ. ಆಗ ಪ್ರಾದೇಶಿಕತೆ ಅನ್ನುವ ವಿಚಾರವನ್ನು ಎತ್ಕೊಂಡು ಮೊದಲ ಬಾರಿಗೆ ನಾನು ಕೇಳಿದ ಮೊದಲ ಪದ ಪ್ರಾದೇಶಿಕತೆ. ಏನು ಪ್ರಾದೇಶಿಕತೆ ಅಂತೇಳಿ ಚರ್ಚೆ ಮಾಡ್ತಾ ಒಂದಷ್ಟು ನನ್ನ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಶುರು ಮಾಡಿದ್ರು. ನಾನು ನಿಜವಾಗಲೂ ಮನಸ್ವಿಯಾಗಿ ಗುರುವಾಗಿ ಸ್ವೀಕರಿಸಿದ ಪುರುಷೋತ್ತಮ್ ಬಿಳಿಮಲೆ ಸರ್ ಇಲ್ಲಿದ್ದಾರೆ. ಭಾಳ ಹೆಮ್ಮೆ ಇದೆ ನನಗೆ. ಒಂದು ಸಭಿಗರು ಒಂದು ಚಪ್ಪಾಳೆ ಕೊಟ್ಟರೆ ನನಗೂ ಖುಷಿ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಇತ್ತೀಚೆಗೆ ನಾನು ಕ್ರೈಸ್ಟ್ ಪದವಿ ಪೂರ್ವ ಕಾಲೇಜಿನಲ್ಲಿ PU ಮೌಲ್ಯಮಾಪಕನಾಗಿ ಹೋಗಿದ್ದೆ. ಅಲ್ಲಿ ಸರ್ ಬಂದಿದ್ರಲ್ಲಿ ಒಂದು ಹಿರಿಯ ಉಪನ್ಯಾಸಕರಿಗೆ ಸನ್ಮಾನ ಮಾಡುವ ನೆಪದಲ್ಲಿ ಅಲ್ಲಿ ಬಂದು ಕನ್ನಡ ಹೇಗಾಗಿದೆ, ಕನ್ನಡ ಸ್ಥಿತಿಗತಿಗಳನ್ನ ಕುರಿತು ಚರ್ಚೆ ಮಾಡುವಾಗ ನಾನು ವ್ಯಾಲ್ಯೂಯೇಷನ್ ಮಾಡಿ 98 ಮಾರ್ಕ್ಸ್ ಬಂದಿದ್ದು ಅಲ್ಲಿ 98 ಅಂತ ಬರೆದು ಬಂದಿದ್ದೆ ಕೆಳಗಡೆ. ಅಲ್ಲಿ ಶುರು ಮಾಡಿದ್ರು ಸರ್ ಭಾಷಣ, ನಮ್ಮ ಕನ್ನಡವನ್ನು ನಿಜವಾಗ್ಲೂ ಕನ್ನಡ ಉಪನ್ಯಾಸಕರೇ ಕೊಲ್ತಾ ಇದ್ದೀವಿ ಅಂತ. ಈಗ ನಾವು ಕನ್ನಡದಲ್ಲಿ ಬರೆಯುವಷ್ಟು ತಾಳ್ಮೆ ನಮಗಿಲ್ಲ ಮತ್ತು ಅದರ ವ್ಯವಧಾನವು ನಮಗೆ ರೂಢಿಸ್ಕೊಂಡಿಲ್ಲ. ನಾವು ಕನ್ನಡವನ್ನು ಇಲ್ಲಿಂದಲೇ ಬೆಳೆಸಬೇಕು ಅಂತ. ಈ ತಕ್ಷಣ ನನಗೆ ವಿವೇಕ್ ರೈ ಸರ್ ಅವರ ಎಲ್ಲ ಆಲೋಚನೆಗಳು ಬಂತು. ನಾನು ಸಂಶೋಧನೆಯಲ್ಲಿ ನಾನೇ ವಾದ ಮಾಡಿದ್ದೀನಲ್ಲ ಅಂತ ಇಮಿಡಿಯೇಟ್ ಹೋಗಿ ಅದನ್ನು 98 ಅಂತ ತಿದ್ದಿ DC ಅಪ್ರೂವಲ್ ಮಾಡಿ ಕಳಿಸಿಕೊಟ್ಟೆ. ಅದು ಒಂದು ಕೃತಜ್ಞತೆ. ಅಂತ ಮೇಷ್ಟ್ರ ಮುಂದೆ ಮಾತನಾಡೋದು ಖಂಡಿತ ನನಗೆ ಒಂದು
ಸಾರ್ಥಕ ಕ್ಷಣ ಅಂತೇಳಿ ಭಾವಿಸ್ತೇನೆ. ನನ್ನ ಸಂಶೋಧನೆ ವಿಚಾರದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಅವರನ್ನು ನೆನಕೆ ರೂಪದಲ್ಲಿ ಇಲ್ಲಿ ಅರಿಕೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿರುವ ಸಭೆಯಲ್ಲೆಲ್ಲ ನನಗೆ ವಿಲನ್ ಅಂದರೆ ನನ್ನ ಚಿನ್ನಪ್ಪ ಗೌಡ್ರು ಸರ್. ನನಗೆ ಒಂಥರ ವಿಲನ್ ಲುಕ್ ಅವ್ರಿಗೆ. ಅವ್ರದ್ದು ನೋಡಿದ್ರೆ ನನಗೆ ಭಯ ಆಗ್ತದೆ. ಆರಂಭದಲ್ಲಿ ಈ 3 ವರ್ಷದ ಹಿಂದೆ ಒಂದು ಪುಸ್ತಕ ಬಿಡುಗಡೆಗೆ ವಿವೇಕ್ ರೈ ಸರ್ರೇ ನಮ್ಮನ್ನು ಕರೆಸಿದ್ರು. ಆಗ ಮಾತನಾಡುವಾಗ ಚಿನ್ನಪ್ಪ ಗೌಡ್ರು ಸರ್ ಮಾತಾದ್ಮೇಲೆ ನಂದು ಮಾತಿತ್ತು. ಅಲ್ಲಿ ಹೇಳಿದರು, ವಿವೇಕ್ ರೈಸ್ ಅವರ ಎಲ್ಲ ಸಾಹಿತ್ಯದಲ್ಲಿ ಒಂದು ಸೌಮ್ಯವಾದ ಇದೆ. ಹಾಗೆ ನಾನು ಇಮಿಡಿಯೇಟ್ ಹೋಗಿ ಇಲ್ಲ ಚಿನ್ನಪ್ಪ ಗೌಡ್ರು ಹೇಳ್ತಾ ಇರೋದು ಸರಿ ಇಲ್ಲ, ಇದು ಆಕ್ರೋಶ ಇದೆ ಅಂತೇಳಿ ನಾನು ಎದ್ದುಬಿಟ್ಟೆ. ಮತ್ತು ಅದಾದ್ಮೇಲೆ ಟ್ರೈನ್ ಉದ್ದಕ್ಕೂ ಯೋಚನೆ ಶುರುವಾಯಿತು, ಸರ್ ಇನ್ನೆಲ್ಲರೂ ಸಿಕ್ಕರೆ ನಾನು ಬಿಡ್ತಾರಾ ಅಂತ. ಚಿನ್ನಪ್ಪ ಗೌಡ್ರಿಗೆ ಅಂದರೆ ಮಾನಸಿಕವಾಗಿ ಸ್ವಲ್ಪ ಗಂಭೀರ ನಡೆ ಇರೋದ್ರಿಂದ ಅವರನ್ನು ಕೂಡ ನಾನು ಪ್ರೀತಿಯಿಂದ ನೆನಿತೇನೆ. ಅವ್ರಿಗೂ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ನಾನು ಮೈಸೂರು ವಿಶ್ವವಿದ್ಯಾಲಯದಿಂದ ವಿವೇಕ್ ರೈ ಸರ್ ಅವರ ವಿಷಯವನ್ನು ಎತ್ಕೊಂಡು ಮೊದಲು ನಾನು ಮಂಗಳ ಗಂಗೋತ್ರಿಗೆ ಬಂದಾಗ ಈ ಕನ್ನಡ ಅಧ್ಯಯನ ಪೀಠದ ನಿರ್ದೇಶಕರಾಗಿದ್ದವರು ನಮ್ಮ ಶಿವರಾಮ್ ಶೆಟ್ಟರ್ ಸರ್. ನಾನು ಹೊರಗಿನವನು ಎಷ್ಟು ಆಪ್ತತೆಯಿಂದ ಬರಮಾಡ್ಕೊಂಡ್ರು ಅಂತ ಹೇಳಿದ್ರೆ, ಅವ್ರು ಕೇಳಿದ ನಿನ್ನ ಕೈಲಿ ಸಾಧ್ಯವೋ ಇದು ವಿಷಯ ಅಂತ ಮೊದಲನೇ ಪ್ರಶ್ನೆ. ಅಧ್ಯಯನ ಸಂಸ್ಥೆಯಲ್ಲಿ ಕೂತಿದ್ದಾರೆ. ನನ್ನ ವಿಷಯ ಬಂದು ಪ್ರೊಫೆಸರ್ BA ವಿವೇಕ್ ರೈ ಅವರ ಸಾಹಿತ್ಯ, ಪ್ರಾದೇಶಿಕ ಮತ್ತು ಜಾಗತಿಕ ಸಂಸ್ಕೃತಿ ಸಾಂಗತ್ಯ ಅಂತ ತಗೊಂಡಿದ್ದು. ಇದು ದೊಡ್ಡ ಪರಿಕಲ್ಪನೆಯ ಚರ್ಚೆ. ಒಂದು ಕಡೆ ಕ್ಲಾರಿಟಿ ಕೊಡಬೇಕು, ಎರಡನೇದು ಇಡೀ ಸಾಹಿತ್ಯವನ್ನು ಗ್ರಹಿಸಿ ಯಾವ ವಾದವನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಅನ್ನೋದು ಚರ್ಚೆ ಮಾಡಬೇಕು. ನಾನು ಆರಂಭದಲ್ಲಿ ನಾನು JRF ಪಡೆದೋದಿದ್ರಿಂದ ನನಗೆ ಶಿಷ್ಯ ವೇತನ ಬರ್ತಿತ್ತು. ಈ ವಿಷಯನೇ ಮಾಡಬೇಕು ಅಂತೇಳಿ ನನ್ನ ತಲೆಯಲ್ಲಿ ಕೂತವರು ಪ್ರೊಫೆಸರ್ ಲೋಲಾಕ್ಷಿ ಅವರು, ಅವರ ಆಪ್ತ ಶಿಷ್ಯ ಕೂಡ. ಅವರನ್ನು ನೆನಿತೀನಿ ನಾನು ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೇನೆ ಅಂದರೆ ಆ ನನ್ನ ಗುರುಗಳ ಕಾರಣ. ಆ ಗುರುಗಳು ಹೇಳಿದ್ದು, ಸತೀಶು ಯಾವುದ್ಯಾವುದೋ ವಿಷಯ ತಗೊಂಡ್ಬೇಡ, ತಗೊಂಡ್ರೆ ಒಂದು ಮಾದರಿ ಆಗಬೇಕು ಮತ್ತು ನಿನ್ನನ್ನು ನೀನು ರೂಪಿಸ್ಕೊಳ್ಳುವಂಥ ಒಂದು ವ್ಯಕ್ತಿಯ ಹೆಸರನ್ನು ಹೇಳ್ತೀನಿ, ನೀನು ಮಾಡ್ತೀಯ ಅಂತ ಕೇಳಿದ್ರು. ಆವಾಗ ನನಗೇನು ಹೇಳಲಿಲ್ಲ, ಅವ್ರು ಯಾರ ಹೆಸರು ಏನೂ ಕೊಡಲಿಲ್ಲ. ನನಗೆ ಒಂದು ಅರಿವು ಸಾಮಾನ್ಯವೇ ಒಂದು ಪುಸ್ತಕ ಕೊಟ್ಟರು. ನಾನು ತೆಗೆದುಕೊಂಡು ಹೋದೆ. ನಿಜಕ್ಕೂ ನನಗೆ ಏನೂ ಅರ್ಥ ಆಗಲಿಲ್ಲ, ಏನೂ ಗೊತ್ತೇ ಆಗಲಿಲ್ಲ. ಅದರ ಜೊತೆಗೆ ಗಿಳಿಸುವೆ ಜರ್ಮನಿಯ ಒಳಗಿಂದ ಅವ್ರ ಹತ್ರ ಯಾವ್ಯಾವ ಪುಸ್ತಕ ಇತ್ತು ಆ ಪುಸ್ತಕವನ್ನೆಲ್ಲ ಕೊಟ್ಟು ಓದ್ಬಿಟ್ಟು ನನಗೆ ಹೇಳಿದು ಅಂತ ಒಂದು ಟೈಪ್ ಆಫ್ ರಿವ್ಯೂ ಆಫ್ ಲಿಟ್ರೇಚರ್ ಶುರು ಮಾಡಿದೆ ನಾನು. ನನಗೆ ಅರ್ಥ ಆಗಿದ್ದು, ನಾನು ತೆಗೆದುಕೊಂಡಿರೋ ವಿಷಯಕ್ಕೂ ಇದು ವ್ಯಕ್ತಿ ಅಧ್ಯಯನವ, ಸಾಹಿತ್ಯ ಅಧ್ಯಯನವ ಅಥವಾ ಹೊಸ ಪರಿಕಲ್ಪನೆ ಏನು ಗೊತ್ತಾಗದೇ ಇರುವ ಸ್ಥಿತಿ. ತಕ್ಷಣಕ್ಕೆ ನಾನು ನಮ್ಮ ಲೋಲಾಕ್ಷಿ ಅವರ ಮೇಡಮ್ ಹತ್ರ ಹೋದೆ. ಮೇಡಮ್, ಇದು ನನಗೆ ಖಂಡಿತ ಸಾಧ್ಯ ಆಗ್ತಾ ಇಲ್ಲ. ನಾನು ಇಷ್ಟನ್ನು ಓದಿ ಎಲ್ಲ ಪುಸ್ತಕಗಳನ್ನು ಸಂಗ್ರಹ ಮಾಡಿ, ನಾನು ಇನ್ನೂ ಟೈಟಲ್ಲು ಕೂಡ ಫೈನಲ್ ಮಾಡಿಲ್ಲ. ಯಾವುದೋ ಒಂದು ಟೆಂಪ್ರವರಿ ರಿಜಿಸ್ಟ್ರೇಷನ್ ಮಾಡಿದ್ದೇವೆ, 2 ವರ್ಷ ಕಂಪ್ಲೀಟ್ ಆಗ್ತಾ ಬಂತು. ಪರ್ಮನೆಂಟ್ ರಿಜಿಸ್ಟ್ರೇಷನ್ ಮಾಡಲೇಬೇಕು ವಿಷಯ. ನನ್ನ ಹತ್ರ ವಿಷಯ ಇಲ್ಲ, ಪುಸ್ತಕಗಳ ಸಂಗ್ರಹ ಮಾಡಿದ್ದೀನಿ, ಎಲ್ಲ ಓದಿದಾಗಿದೆ. ಮೇಡಮ್ ಹೇಳಿದ್ರು, ನಾನು ಒಂದು ಟೈಟಲ್ ಇಡ್ತೀನಿ, ಈ ಟೈಟಲ್ ನೀನು ಮಾಡಬೇಕು ಅಂತ. ಏನು ಅಂದರೆ BA ವಿವೇಕ್ ರೈ ಅವರ ಸಾಹಿತ್ಯ, ಪ್ರಾದೇಶಿಕ ಮತ್ತು ಜಾಗತಿಕ ಸಂಸ್ಕೃತಿ ಸಾಂಗತ್ಯ ಮಾಡು ಅಂತ. ಅದ್ರ ಜೊತೆಗೆ ಹೇಳಿದ್ದು, ಫಸ್ಟ್ ನೀನು ಹೇಳಬೇಕಾಗಿರೋದು ಪ್ರಾದೇಶಿಕತೆ ಅಂದರೆ ಏನು, ಫಸ್ಟ್ ಜಸ್ಟಿಫೈಡ್ ಮಾಡಬೇಕು. ಜಾಗತಿಕ ಅಂದರೆ ಏನು, ಜಸ್ಟಿಫೈಡ್ ಮಾಡಬೇಕು. ಇದರ ಎರಡರ ಜೊತೆಗೆ ಸಾಹಿತ್ಯ ಅಂದರೆ ಏನು, ಪ್ರಾದೇಶಿಕ ಸಾಹಿತ್ಯ, ಜಾಗತಿಕ ಸಾಹಿತ್ಯ, ಎರಡನ್ನು ಸಂಸ್ಕೃತಿ ಪ್ರಧಾನವಾಗಿ ಸಾಂಗತ್ಯ ಮಾಡು ಅಂತ ಕೇಳಿದ್ರು. ನಮಗೆ ಗೊತ್ತಿರೋದು ಸಂಗಮ ಅಷ್ಟೇ, 2 ನದಿ ಸೇರುತ್ತೆ ಅದು ಇದು. ಆದರೆ ಸಾಹಿತ್ಯವನ್ನು ಸಂಗಮ ಮಾಡೋದು ಇದು ಒಂದು ಆನ್ವಯಿಕವಾದ ಚರ್ಚೆ ಮತ್ತು ಒಂದು ಪ್ರಬುದ್ಧವಾದ ಒಂದು ಗಂಭೀರವಾಗಿ ಕೂತ್ಕೊಂಡು ಓದಿದ್ರೆ ಮಾತ್ರ ಅರ್ಥ ಆಗೋದು. ಈಗ ವೆಂಕಟಗಿರಿ ಸರ್ ಆರಂಭದಲ್ಲಿ ಮಾಡೋದು ನನಗೆ ಭಾಳ ಆಶ್ಚರ್ಯ ಆಯಿತು, ಎಷ್ಟು ಸಂಪೂರ್ಣವಾಗಿ ಗಂಭೀರ ಓದುಗನಾಗಿ ಓದಿದ್ದಾರೆ ಅವರು ಅಂತ. ನನಗೆ ಭಾಳ ಖುಷಿ ಆಯಿತು, ಯಾಕೆ ನಾನು ಓದಿದ್ದನ್ನೆಲ್ಲವನ್ನು ಗ್ರಹಿಸ್ಕೊಂಡಿದ್ದಾರೆ. ನಾನು ನಿಜಕ್ಕೂ ಸಂಶೋಧಕನಲ್ಲ, ರೈ ಸರ್ ಅವರ ಸಂಪೂರ್ಣ ಸಾಹಿತ್ಯವನ್ನು ಶೋಧಿಸಿದವರು ಮಾತ್ರ. ಸಂಶೋಧಕರು ಮೂಲ ಅವರೇ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅವರ ಸಾಹಿತ್ಯ ಇರುವಂಥದ್ದು ಅಥವಾ ಅವರ ಬರವಣಿಗೆ ಇರುವಂಥದ್ದು ಅಥವಾ ಅವರ ಚಿಂತನೆಗಳಿರುವಂಥದ್ದು ಸಂಪೂರ್ಣವಾಗಿ ಒಂದು ಅಖಂಡವಾದ ಸಾಂಸ್ಕೃತಿಕ ಒಳನೋಟಗಳ ಬಗ್ಗೆ. ನಾನು ಇದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ನಮ್ಮ ಲೋಲಾಕ್ಷಿ ಮೇಡಮ್ ಅವರು ಸೋತರು. ಇಲ್ಲಪ್ಪ ನೀನು ಏನೋ ಮಾಡು, ನನಗೂ ಇಷ್ಟೇ ಗೊತ್ತಾಗ್ತಾ ಇರೋದು. ಇಮಿಡಿಯೇಟ್ ರೈ ಸರ್ ಅವರ ನಂಬರೇ ಕೊಟ್ಟರು ನನಗೆ. ರೈ ಸರ್ ಅವರಿಗೆ ನಮಗೆ ಟಾಪಿಕ್ ತೊಗೊಂಡಿದ್ದೀವಿ, ಸಂಶೋಧನೆ ನಡೀತಿದ್ದೀವಿ, ಯಾವ ವಿಚಾರನೂ ಗೊತ್ತಿಲ್ಲ. ನಾನು ಒಮ್ಮೆ ಫೋನ್ ಮಾಡಿದೆ, ಸರ್ ಹೀಗೆ ನಿನಗೆ ಯಾರು ವಿಷಯ ಕೊಟ್ಟಿದ್ದು? ಅವ್ರ ಫಸ್ಟ್ನೇ ಪ್ರಶ್ನೆ, ಯಾರು ವಿಷಯ ಕೊಟ್ಟಿದ್ದು? ಲೋಲಾಕ್ಷಿ. ಯಾರು ಯಾಕೆ ಕೊಟ್ಟದ್ದು? ನನ್ನ ಪರ್ಮಿಷನ್ ತೊಗೊಂಡಿದ್ಯಾ? ಈ ಥರ ನನಗೆ ಸ್ವಲ್ಪ ಇನ್ನೂ ಭಯ ಆಯಿತು. ಅಂದರೆ ಅವರಿಗೆ ನಾನು ಇರುವಾಗಲೇ ನನ್ನ ವಿಷಯದ ಮೇಲೆ ಯಾರು ಸಂಶೋಧನೆ ಮಾಡಲಿಕ್ಕೆ ಅಥವಾ ನನ್ನ ಮೇಲೆ ಯಾವೊಂದು ಸಣ್ಣ ಒಂದು ಪುಸ್ತಕ ರೂಪದ ಅಭಿಪ್ರಾಯಗಳನ್ನು ಸಂಗ್ರಹಿಸಲಿಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಪ್ರೊಫೆಸರ್ ಲೋಲಾಕ್ಷಿ ಅವರಿಗೆ ಇಲ್ಲೇ ಇದ್ದಾಗೆ ಹೇಳಿದ್ರಂತ.
ಅವರು ಹೇಳಿದ್ದು, ಅಯ್ಯೋ ಮರಯ್ಯ ನೀನು ಏನೋ ಲೇಖನ ಬರಿತಿದ್ದೀನಿ ಅಂತ ಕೇಳು ಅಂದರೆ ಸಂಶೋಧನೆ ಮಾಡ್ತಿದ್ದೀನಿ ಅಂತ ಹೇಳಿ ನನಗೆ ಚಂದ ಬೈದರು ಅವ್ರು. ಮಾಡಿ 2 ದಿನ ಮುನ್ಸ್ಕೊಂಡ್ರು. 3ನೇ ದಿನ ಆಮೇಲೆ ಅವರೇ ಫೋನ್ ಮಾಡಿ ಸಾರಿ ಹೀಗೆ ಕೊಟ್ಬಿಟ್ಟಿದ್ದೀನಿ ಅಂತ ಏನೋ ಕಾಂಪ್ರಮೈಸ್ ಮಾಡಿ, ಅದಾದ್ಮೇಲೆ ನಾನು ಸರ್ ಜೊತೆಗೆ ಮಾತಾಡಿದೆ. ಇಲ್ಲ ಸರ್, ನನಗೊಂದು ಅವಕಾಶ ಕೊಡಿ, ನಾನು ಸಾಹಿತ್ಯದ ವಿದ್ಯಾರ್ಥಿ, ಆದರೆ ನಿಜವಾದ ಓದುಗ ಆಗಲಿಕ್ಕೆ ನಿಮ್ಮ ಸಾಹಿತ್ಯ ಪ್ರೇರಣೆ ಕೊಡ್ತಾ ಇದೆ, ನನಗೆ ಒಂದು ಅವಕಾಶ ಕೊಡಿ ಅಂತೇಳಿ ನಾನು ತುಂಬ ಮನವಿ ಮಾಡಿಕೊಂಡಿದ್ದರಿಂದ ಒಂದು ಹಳ್ಳಿಯ ಸಾಹಿತ್ಯದ ಅಭಿರುಚಿ ಇಲ್ಲದ, ನೀವು ನಂಬಲಿಕ್ಕಿಲ್ಲ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಹೋದ ಮೇಲೆ ಸಾಹಿತ್ಯವನ್ನು ಸಂಪೂರ್ಣವಾಗಿ ಓದಿದ್ದು. ಅಲ್ಲಿವರೆಗೆ ಸಾಹಿತ್ಯದ ಯಾವ ಗಂಧಗಳಿಗೆ ಗೊತ್ತಿಲ್ಲ. ಆದರೆ ತುಮಕೂರು ಯೂನಿವರ್ಸಿಟಿಗೆ 8th ರ್ಯಾಂಕ್ ಬಂದಿದ್ದೆ ಆಗಲೇ. ಟೆಕ್ಸ್ಟ್ ಏನಿದೆ ಓದೋದು ಬರೆಯೋದು ಅಷ್ಟೇ. ನಮಗೆ ಸಾಹಿತ್ಯವನ್ನು ಒಂದು ವ್ಯಕ್ತಿತ್ವದ ಪರಿಗಣನೆಯಾಗಿ ತೆಗೆದುಕೊಳ್ಳುವ ಯಾವ ಮಾರ್ಗಗಳು ನನ್ನಲ್ಲಿರಲಿಲ್ಲ. ಆ ನಂತರವೇ ನನಗೆ ನಿಜವಾಗ್ಲೂ ಇದು ಉತ್ಪ್ರೇಕ್ಷೆ ಅಂತ ಅನಿಸ್ಬೋದು. ಸರ್ಗೆ ನಾನು ಎಷ್ಟೋ ಬಾರಿ ವಾಟ್ಸಪ್ಪಲ್ಲಿ ಹೇಳಿದೆ, ನಿಜವಾಗ್ಲೂ ನನ್ನ ರೂಪಿಸಿದೆ ಸರ್, ನಿಮ್ಮ ಆಲೋಚನೆಗಳು ನನ್ನನ್ನು ಖಂಡಿತವಾಗ್ಲೂ ಒಂದು ಹೊಸ ಪರಿಕಲ್ಪನೆಗಳನ್ನು ಗ್ರಹಿಸಲಿಕ್ಕೆ ನನಗೆ ಪ್ರೇರಣೆ ಕೊಟ್ಟಿದೆ ಅಂತೇಳಿ ನೇರವಾಗಿ ಹೇಳಿದ್ದೇನೆ. ನಾನು ಮುಕ್ತವಾಗಿ ಅದನ್ನು ಒಪ್ಕೋತೀನಿ. ಹಾಗಂತೇಳಿ ಅಲ್ಲಿಂದ ನಾನು ನಿಜವಾಗ್ಲೂ ಪಂಪನನ್ನು ಓದಲಿಕ್ಕೆ ಶುರು ಮಾಡಿದೆ, ಜನ್ನನನ್ನು ಓದಲಿಕ್ಕೆ ಶುರು ಮಾಡಿದೆ. ಸಂಪೂರ್ಣವಾಗಿ ಒಂದು ಈಗೇನು ಪರಂಪರೆಯ ಚರ್ಚೆ ಆಯ್ತಲ್ಲ, ಸರ್ರವರ ಬಹುಪಾಲು ಸಾಹಿತ್ಯದ ಒಳಗಡೆ ಹೋದ ಮೇಲೆ ನಮಗೆ ಸಿಗುವಂಥದ್ದು ಕೇವಲ ಸಾಹಿತ್ಯ ಅಷ್ಟೇ ಅಲ್ಲ, ಸಾಹಿತ್ಯದ ಅಭಿಪ್ರಾಯಗಳು ಸಿಗೋಲ್ಲ. ಅಲ್ಲಿ ಶಾಸನಗಳಿಂದ ಹಿಡಿದು ಹಸ್ತಪ್ರತಿಗಳಿಂದ ಹಿಡಿದು ಮತ್ತು ಅಲ್ಲಿಂದ ಸಾಹಿತ್ಯದ ವಿಮರ್ಶಾತ್ಮಕ ಚರ್ಚೆಗಳಿಂದ ಹಿಡಿದು ಅಂಕಣ ಬರಹ, ಸಂಪಾದನೆ, ಜನಪದ, ನನಗೆ ಇದೊಂದು ದೊಡ್ಡ ಚರ್ಚೆ ಆಯ್ತಾ ಹೋಯಿತು. ನಾವು ಈಗ ಸಂಶೋಧನೆಗೆ ಒಂದು ಇಲ್ಲ ವ್ಯಕ್ತಿ ಅಧ್ಯಯನಕ್ಕೆ ಸೀಮಿತ ಮಾಡಬೇಕು, ಇಲ್ಲ ಸಾಹಿತ್ಯ ಚರ್ಚೆ ಮಾಡೋದಾದ್ರೆ ಎಲ್ಲ ರೀತಿಯ ವಿಸ್ತಾರಗಳನ್ನು ನಾನು ಒಳಗೊಳ್ಳಬೇಕು ಅನ್ನೋದು ನಾನು ಕಂಡುಕೊಂಡೆ. ಅದಾದಮೇಲೆ ನಾವು ಚರ್ಚೆ ಮಾಡಿ ನನ್ನ ಸಾಹಿತ್ಯವನ್ನು ಒಂದು 10 ಚಾಪ್ಟರ್ಗೆ ಲಿಮಿಟೇಷನ್ ಮಾಡಿಕೊಂಡು, ನೀವು ನಂಬಲಿಕ್ಕಿಲ್ಲ, ನಾನು 25 ಚಾಪ್ಟರ್ ಹಾಕೊಂಡು ಹೋಗಿದ್ದೆ ನಮ್ಮ ಮೇಡಮ್ ಹತ್ರ. ಇದೇನು ಥೀಸಿಸ್ ಆಯಿತು ಅಂತೇಳಿ ಬೈದಿಗೆ ಸುಮಾರು ಅಂದರೆ ನನ್ನ ಅನುಭವದಲ್ಲಿ ನಾನು ವಿಮರ್ಶೆ ಲೇಖನವನ್ನು ಪರ್ಫೆಕ್ಟ್ ಬರೆದ್ರೆ ನಮ್ಮ ಮೇಡಮ್ ಅಪ್ರೂವಲ್ ಮಾಡ್ತಾರೆ. ಸಾಹಿತ್ಯ ಸಂಶೋಧನೆಯ ಈ ಸಿನಾಮ್ಸಿಸ್ ವಿಚಾರದಲ್ಲಿ ಒಂದು 10 ಬಾರಿ ರೀರೈಟ್ ಮಾಡಿದ್ದೇನೆ, 10 ಬಾರಿ. ಅದು ಫೈನಲ್ ಆಗಿದ್ದು ಕೊನೆಗೆ ರೈ ಸರ್ ಅವರ ಒಂದು ಡಿಸ್ಕಷನ್ ಮಾಡಿದ ಮೇಲೆ. ರೈ ಸರ್ ಅವರನ್ನು ಅವರ ಮನೆಗೆ ನೇರವಾಗಿ ಹೋಗಿದ್ದೇನೆ. ಅವರ ಮನೆಯಲ್ಲೇ ನನಗೆ ಅಷ್ಟು ಕಾರ್ಯದ ಒತ್ತಡ ಇದ್ದರೂ ಕೂಡ ಮುಕ್ತವಾಗಿ ಬರಮಾಡಿಕೊಂಡು ಸುಮಾರು ನನಗೆ ಚರ್ಚೆಗಳು, ನನ್ನ ಎಲ್ಲ ಗೊಂದಲಗಳಿಗೆ, ಅನುಮಾನಗಳಿಗೆ ಒಂದು ಕ್ಲಾರಿಟಿ ಸಾಹಿತ್ಯದಿಂದ ಹಿಡಿದು, ಅವರು ಹೇಳಿದ್ರು ಗಯಟೆಯ ಸಾಹಿತ್ಯದಿಂದ ಹಿಡಿದು ಸಂಪೂರ್ಣವಾಗಿ ಅದರ ನಿರ್ವಚನ ಹೇಗೆ ಗ್ರಹಿಸಬೇಕು ಅಂತ ಹೇಳ್ತಾ ಹೋದ್ರು. ಹಾಗಾದರೆ ಅವರು ಆಗಲೇ ಭಾಷಣದಲ್ಲಿ ಸಿದ್ಧ ಮಾದರಿಗಳನ್ನು ಒಪ್ಕೊಂಡಿಲ್ಲ. 100% ಅವರ ಎಂಟೈರ್ ಬರಹಗಳಲ್ಲಿ ಸಿದ್ಧ ಮಾದರಿಯನ್ನು ಹೊಸದಾಗಿ ಕಟ್ಟುವ, ಹೊಸದಾಗಿ ಪುನರ್ವಿಮರ್ಶೆ ಮಾಡಿ ಅಷ್ಟನ್ನು ಅಲ್ಲಿಗೆ ಅವರು ಒಪ್ಕೊಳ್ಳಲ್ಲ. ಮತ್ತು ಒಬ್ಬ ವಿದ್ಯಾರ್ಥಿ ನಿಜವಾಗಲೂ ಯಾವುದನ್ನು ಓದಬೇಕು ಅನ್ನೋದನ್ನು ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಕಾರಣಕ್ಕೆ ವಿವೇಕ ರೈ ಸರ್ ಅವರ ಬರಹಗಳನ್ನು ಓದುವವರೆಗೆ ಆರಂಭದಲ್ಲಿ ಅದು ಅರ್ಥ ಆಗೋಲ್ಲ, ಸಂಕೀರ್ಣ ಬರಹಗಳ ಹಾಗೆ ಕಾಣುತ್ತೆ. ಮತ್ತು ಇದು ಬೇಗ ನಮಗೆ ಕನೆಕ್ಟ್ ಆಗಲ್ಲ. ಅದು ಸಂಪೂರ್ಣವಾಗಿ ಕನೆಕ್ಟ್ ಆಗಬೇಕು ಅಂದರೆ ಅದು ಅಂತರಾತ್ಮದಿಂದ ಇಳಿಬೇಕು. ನಿಧಾನಕ್ಕೆ ಹಿಡಿದರೆ ಮಾತ್ರ ಅದು ಗುಪ್ತಗಾಮಿನಿಯ ಹಾಗೆ ಒಳಗಡೆ ನಿದ್ದೆಗೆಡಿಸಲಿಕ್ಕೆ ಶುರು ಮಾಡುತ್ತೆ. ಆ ರೀತಿ ನಿದ್ದೆಗೆಡಿಸಿದ ಸಾಹಿತ್ಯವನ್ನು ನಾನು 10 ವಿಭಾಗಗಳಲ್ಲಿ ಚರ್ಚೆ ಮಾಡ್ತಾ ಒಂದು ಬದುಕಿನ ಕಥನ, ಪರಿಕಲ್ಪನೆಗಳ ನಿರ್ವಚನ, ಒಂದು ಜನಪದ ಅಧ್ಯಯನವನ್ನು ಸಪ್ರೇಟ್ ಮಾಡಿಕೊಂಡು ಅದಾದಮೇಲೆ ವಿಮರ್ಶ ಸಂಪೂರ್ಣ ಬರಹಗಳನ್ನು ಒಂದು ಅಧ್ಯಯನಕ್ಕೆ ಇಡಿಸುವ ಪ್ರಯತ್ನವನ್ನು ಮಾಡಿದು. ಮತ್ತು ಅಂಕಣ ರಚನೆಯನ್ನು ಕೂಡ, ಯಾಕೆಂದರೆ ಅವ್ರದ್ದಾಗಲೇ ಅಂಕಣ ಸಾಹಿತ್ಯದಲ್ಲಿ ದೊಡ್ಡ ಗ್ರಂಥಗಳು ಬಂದಿದ್ದರಿಂದ ಅದನ್ನು ಸಪ್ರೇಟ್ ಮಾಡಿಕೊಡ್ಲಿಕ್ಕೆ ಶುರು ಮಾಡಿದು. ಮತ್ತು ಅನುವಾದ ಸಾಹಿತ್ಯ, ಅಯ್ಯೋ ಅದು ಸಂಗ್ರಹ ಮಾಡ್ತಾ ಹೋದರೆ ಸಂಗ್ರಹ ಆಗ್ತಲೇ ಇರ್ತದೆ. ಅದನ್ನೆಲ್ಲ ಸ್ವಲ್ಪ ನಾನು ಲಿಮಿಟೇಷನ್ ಮಾಡ್ತಾ ಹೋದೆ. ಅದ್ರ ಜೊತೆಗೆ ಸಂಪಾದನಾ ಸಾಹಿತ್ಯ, ಇದ್ರ ಜೊತೆಗೆ ನಾವು ಒಂದು ಔಟ್ಪುಟ್ ಕೊಡಬೇಕು ಏನಾದರೂ ವಿವೇಕ್ ರೈ ಸರ್. ನಾನೀಗ ಎಲ್ಲವನ್ನು ನಾನು ಹೇಳಿದೆ, ಸಂಶೋಧನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಶೋಧ ಮಾಡ್ತಾ ಹೋದು ಇಲ್ಲಿವರೆಗೆ. ಈಗ ನೀನು ಏನಾದರೂ ಸಂಶೋಧನೆ ಮಾಡಬೇಕು ಅಂತೇಳಿ ನಮ್ಮ ಲೋಲಾಕ್ಷಿ ಮೇಡಮ್ ಹೇಳಿದ್ರಿಂದ ನಾವು ಒಂದು ವಾದಗಳನ್ನು ಕಟ್ಟಿದ್ದು. ವಿವೇಕ ರೈ ಅವರು ಕೊಡ್ತಾ ಇರುವಂತಹ ಯಾವ ಏನೋ ಒಂದು ಬೇರೆ ಕಾಂಟ್ರಾಸ್ಟ್ನಲ್ಲಿ ಕನ್ನಡವನ್ನು ಅಥವಾ ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ಅಥವಾ ಅಖಂಡ ಕರ್ನಾಟಕದಿಂದ ಏನೋ ಒಂದು ಹೊರಗಡೆ ಕೊಡಲಿಕ್ಕೆ ಹೊರಟಿದ್ದಾರೆ, ಅದು ಏನು ಔಟ್ಪುಟ್ ಬರಬೇಕು ಅಂತೇಳಿ. ಅದು ನಮಗೆ ವಿವೇಕ ರೈ ಅವರ ವಾದದ ಶೋಧ ಆಗಿ ಒಂದು ಚರ್ಚೆ ಆಗಲಿಕ್ಕೆ ಶುರು ಮಾಡಿ. ಈಗ ಬೆಳಗ್ಗೆಯಿಂದ ನಡೆದ ಎಲ್ಲ ಚರ್ಚೆಗಳು ಆ ವಾದದಲ್ಲಿ ಕಟ್ಟಿಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಆ ವಾದಗಳನ್ನು ನಾವು ನೋಡ್ತಾನೆ ವಿವೇಕ ರೈ ಅವರನ್ನು ಸಂಪೂರ್ಣವಾಗಿ ನನ್ನ ವ್ಯಕ್ತಿತ್ವದ ಒಳಗಡೆ ಸ್ವೀಕರಿಸಲಿಕ್ಕೆ ಸಾಧ್ಯ ಆಯಿತು. ಸಾಹಿತ್ಯ, ವಿಮರ್ಶೆ, ಜನಪದ ಇಲ್ಲೆಲ್ಲವೂ ಕೂಡ ಅವರ ಕಾರ್ಯವೈಖರಿ, ಅವರ ಆಡಳಿತಾತ್ಮಕ ನಿಲುವುಗಳು, ಅವರು ಬೆಳೆದು ಬಂದ ಬಗೆ ಎಲ್ಲವನ್ನೂ ನಾವು ವ್ಯಕ್ತಿಗತ ಅಧ್ಯಯನದ ಮೂಲಕ ನೋಡ್ತಾ ಹೋಗ್ಬೋದು.
ಆದರೆ ಸಂಪೂರ್ಣವಾಗಿ ಸಂಶೋಧನೆ ಗ್ರಂಥವನ್ನು ಒಂದು ಸಾರಕ್ಕೆ ಇಳಿಸಿದರೆ ಸಿಗುವಂತಹ ಔಟ್ಪುಟ್ ಅದರ ಒಂದು ಫಲಿತ, ನಾವು ಸಂಶೋಧನೆಯಲ್ಲಿ ಫಲಿತಗಳು ಅಂತ ಬರಿತೇವೆ, ಆ ಫಲಿತದಲ್ಲಿ ಸಿಕ್ಕಿದ್ದು ನನಗೆ ಈ ವಾದಗಳು. ಆ ವಾದಗಳಲ್ಲಿ ಸಂಗ್ರಹಿಸಿಕೊಂಡು ನಾವು ವಿವೇಕರಯ್ಯನ ನೋಡಲಿಕ್ಕೆ ಒಂದು ಹೊಸ ದೃಷ್ಟಿಕೋನ ಶುರುವಾಯಿತು. ಆಗ ನನಗೆ ಅರ್ಥ ಆಗಿದ್ದು ನಿಜವಾಗ್ಲೂ ಪ್ರಾದೇಶಿಕ ಸಂಸ್ಕೃತಿ ಅಂದರೆ ಬೇರೆ ಅಲ್ಲ, ಬದುಕಿನ ನಿರ್ವಚನ. ಬದುಕಿದ ಹಾಗೆ ಬರೆಯುವುದೇ ಪ್ರಾದೇಶಿಕತೆ. ಯಾವುದು ಪ್ರಾದೇಶಿಕತೆ ಅಂದರೆ ಅವರು ಎಲ್ಲಿದ್ದಾರೆ, ಏನು ಹೇಳ್ತಾ ಇದ್ದಾರೆ, ಏನನ್ನು ಹೇಳೋದ್ರ ಮೂಲಕ ಅದನ್ನು ಕೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಜಗತ್ತಾಗತ್ತೆ. ಪ್ರಾದೇಶಿಕತೆಯಿಂದ ಜಗತ್ತಿಗೆ ಕೊಂಡೊಯ್ಯುವಂತಹ ಅವರ ವಿಚಾರಗಳಲ್ಲಿ ಕಂಡು ಬಂದಂತಹ ಒಂದಷ್ಟು ಮನೋಧೋರಣೆಗಳನ್ನು ನಾವು ವಾದಗಳಾಗಿ ನಿರ್ಮಿಸಿಕೊಂಡು ಅದು ನಿಜಕ್ಕೂ ಒಂದು ಕೋಮುವಾದ ಅಂತೇಳಿ ನಾನು ಒಂದು ವಾದ ರೂಪಿಸಿದೆ. ಈಗಾಗಲೇ ಚರ್ಚೆ ಮಾಡ್ತಾ ಹೇಳಿದ್ರು, ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಯಾವುದೇ ರೀತಿಯ ಜಾತಿ, ಪಕ್ಷ, ಸಂಘಟನೆ ಹೊರತಾಗಿಯೂ ಕೂಡ ವಿವೇಕರಯ್ಯ ಸರ್ ಅವರು ಒಂದು ಸೌಹಾರ್ದತೆಯನ್ನು ನಿರೀಕ್ಷೆ ಮಾಡುವಂತಹ ಒಂದು ವ್ಯಕ್ತಿತ್ವ ರೂಪಣೆಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗಿದೆ. ಅದು ಕೋಮುವಾದ ಅಂತ ನಮ್ಮ ಥೀಸಿಸ್ನಲ್ಲಿ ಅದು ಬ್ರೀಫಾಗಿ ಚರ್ಚೆ ಮಾಡ್ತಾ ಬರ್ತೀವಿ. ಅಂದರೆ ಸಾಹಿತ್ಯದ ಎಲ್ಲೂ ಕೋಟಿಲ್ಲದೆ ಅವರನ್ನು ಗ್ರಹಿಸಿಕೊಳ್ಳುವ ಹಾಗೆ ಅವರಿಗೆ ತಲುಪಿಸುವ ಕಾರ್ಯವನ್ನು ನಾನು ಮಾಡ್ತಾ ಹೋಗ್ತೀನಿ. ಆಗ ನನಗೆ ವಿವೇಕರಯ್ಯ ಸರ್ ಅವರು ಖಂಡಿತವಾಗ್ಲೂ ಕೋಮುವಾದ ರಹಿತ ಸೌಹಾರ್ದಯುತ ವ್ಯಕ್ತಿಯಾಗಿ ಕಾಣಲಿಕ್ಕೆ ಶುರುವಾಗ್ತಾರೆ. ಅದ್ರ ಜೊತೆಗೆ ನಾವು ಚರ್ಚೆ ಮಾಡ್ತಾ ಮಾಡ್ತಾ ಒಂದಷ್ಟು ರೈತರ ಪರ ಕಾಳಜಿಗಳು ಶುರುವಾಯಿತು. ಅವರ ಲೇಖನಗಳಲ್ಲಿ ರೈತರ ಬಗ್ಗೆ ಅಲ್ಲೊಂದು ಇಲ್ಲೊಂದು ಚರ್ಚೆಗಳು ಶುರು ಮಾಡ್ತಾ ಹೋದ್ರು. ಹಾಗಾಗಿ ಇಲ್ಲಿ ರೈತವಾದವೂ ಇದೆ. ಆ ರೈತವಾದದ ಮೂಲಕ ರೈತರಿಗೆ ಒಂದು ಹೊಸ ಆವಿಷ್ಕಾರಗಳ ಮೂಲಕ ಕೃಷಿಯನ್ನು ಹೇಗೆ ಮಾಡ್ಬೋದು. ಈಗ ಫಿನ್ಲ್ಯಾಂಡು, ಜರ್ಮನಿ, ಬೇರೆ ಬೇರೆ ನನ್ನ ಥೀಸಿಸ್ನಲ್ಲಿ ನಾನು ನೋಡಿದಾಗ ಒಂದು 8-10 ರಾಷ್ಟ್ರಗಳಿಗೆ ಸಂಶೋಧಕರಾಗಿ ಹೋಗಿದ್ದಾರೆ. ಅಲ್ಲಿ ಎಲ್ಲ ರೀತಿಯ ಬರೀ ಸಾಹಿತ್ಯವನ್ನು ಹುಡುಕಿಲ್ಲ. ಅವರು ಹೋಗುವಾಗ ನಡೆದಾಡುವ ಬೀದಿಯಲ್ಲಿ ಕಾಣುವ ಫಿಲಾಸಫರ್ಸ್ ಲೈನ್ಸ್ ಅನ್ನು ಅನ್ವಯ ಮಾಡ್ಕೋತಾರೆ, ಅಲ್ಲಿ ಬರಿತಾ ಹೋಗ್ತಾರೆ. ಅದನ್ನೆಲ್ಲವನ್ನು ಕೂಡ ಅನ್ವಯಿಕ ಮಾಡ್ಕೊಳ್ತಾರೆ ಮತ್ತು ನಮ್ಮ ಕನ್ನಡದ ಜನತೆ ಇದು ಹೋಗಲಿ, ಇದು ಅವರು ಕೇಳಲಿ, ಅವರು ನೋಡಲಿ ಎನ್ನುವಂತಹ ವಿಚಾರದಲ್ಲಿ ಕೊಡುವಂಥದ್ದು. ಅಷ್ಟೇ ಅಲ್ಲ, ಅವರು ನನ್ನ ಇಡೀ ಸಾಹಿತ್ಯ ಮತ್ತು ಅವರನ್ನು ನೋಡಿದ ಹಾಗೆ ನಾವು ಅವರಿಂದ ಒಂದು ನಿರೀಕ್ಷೆ ಮಾಡಲಿಕ್ಕೆ ಶುರುವಾಯಿತು. ನಾನು ಅವರ ಪುರಂದರ ರೈ ಅವರ ತಂದೆಯಿಂದ ಹೂಡಿಕೊಂಡು ಹೋದಾಗ ಅವರ ಸಂಪೂರ್ಣವಾದ ಅಂತರಾತ್ಮದ ಆಳದಲ್ಲಿ ಕಂಡುಬರುವ ಶಾಂತಿ ಮತ್ತು ಅಹಿಂಸೆಗೆ ಕಾರಣ ಗಾಂಧಿ ಅಂತೇಳಿ ಕಾಣ್ತು ನನಗೆ. ಯಾಕಂದರೆ ಅವರ ಸಂಪೂರ್ಣವಾದ ವಿಚಾರಗಳಲ್ಲಿ ಗಾಂಧಿವಾದದ, ಸಮತಾವಾದದ ದೃಷ್ಟಿಕೋನ ಒಂದು ಪ್ರಧಾನವಾಗಿ ಅವರನ್ನು ಒತ್ತರಿಸಿದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಅವರು ಗಾಂಧೀಜಿ ಹೇಳುವ ಒಂದು ಲೈನನ್ನು ನಾನು ಥೀಸಿಸ್ನಲ್ಲಿ ಕೋಟ್ ಮಾಡಿದ್ದೀನಿ. ಏನು ಅದು ಅಂದರೆ, ನನ್ನ ಮನೆಯನ್ನು ಎಲ್ಲ ದಿಕ್ಕುಗಳಿಂದಲೂ ಗೋಡೆ ಎಬ್ಬಿಸಿ ಮುಚ್ಚಲು ಮತ್ತು ಕಿಟಕಿಗಳನ್ನು ಭದ್ರಪಡಿಸಲು ನನಗಿಷ್ಟವಿಲ್ಲ. ಇದು ಗಾಂಧೀಜಿ ಹೇಳ್ತಾರೋ ಮಾತು. ನನಗಿಷ್ಟ ಇಲ್ಲ, ಆದರೆ ಸಾಧ್ಯವಿರುವಷ್ಟು ಮುಕ್ತನಾಗಿ ನನ್ನ ಮನೆಯನ್ನು ಎಲ್ಲ ಭೂಮಿಗಳ ಸಂಸ್ಕೃತಿಗಳು ಆಯ್ದು ಸಾಗಲಿ, ಆದರೆ ನಾನು ಯಾವುದೇ ಸಂಸ್ಕೃತಿಯಿಂದ ಸಂಪೂರ್ಣವಾಗಿ ತೊಡೆದು ಹಾಕಲ್ಪಡುವಲು ಇಚ್ಛಿಸುವುದಿಲ್ಲ. ಹೀಗೆ ಮಾಡುವಾಗ ಅವರಿಂದ ನನಗೆ ಹುಟ್ಟಿಕೊಂಡ ಮತ್ತೊಂದು ವಾದ ಅಂದರೆ ಅದು ಗ್ರಾಮವಾದ. ಅವರು ಗ್ರಾಮೀಣ ಮಟ್ಟದ ಸಂಪೂರ್ಣವಾದ ಗ್ರಾಮದ ಅಭ್ಯುದಯ ಆಗಬೇಕು ಅಂತೇಳಿ ಅವರು ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಹೋದಾಗ ಅಥವಾ ಮಂಗಳೂರು ವಿಶ್ವವಿದ್ಯಾಲಯ ಪಿಲಿಕುಳಿ ನಿಸರ್ಗ ಧಾಮದ ಕೆಲಸವನ್ನು ಮಾಡುವಾಗ ಅಲ್ಲಿ ಕರಕುಶಲ ಕರ್ಮಿಗಳನ್ನು ನೋಡೋದು, ಅವರಿಗೆ ಉದ್ಯೋಗದ ಭರವಸೆಗಳು ಮತ್ತು ಅವರ ಸಂಸ್ಕೃತಿಯನ್ನು ಸಂಗ್ರಹ ಮಾಡಿಕೊಂಡು, ಅಥವಾ ನಮ್ಮ ಬುಡಕಟ್ಟು ಸಮುದಾಯದವರ ಜನರ ಜೊತೆಗೆ ಒಂದು ಒಡನಾಟವನ್ನು ಇಟ್ಕೊಂಡು ಅವರನ್ನು, ಈಗ ನಾವು ಹೇಳ್ದು ಅವರು ತುಳು ಮಾತೃಭಾಷೆ ಆಗಿದ್ರು ಕೂಡ ಕನ್ನಡ ಭಾಷೆಯ ಜೊತೆಗೆ ಅದನ್ನು ಒಂದು ತೆಗೆದುಕೊಂಡು ಹೋಗುವ ಜೊತೆಗೆ ಬ್ಯಾರಿ ಭಾಷೆ ಬಗ್ಗೆ ಮಾತಾಡ್ತಾರೆ, ಕೊಂಕಣಿ ಭಾಷೆ ಬಗ್ಗೆ ಮಾತಾಡ್ತಾರೆ, ಹವ್ಯಕ ಭಾಷೆ, ಸುಮಾರು ಎಲ್ಲ ರೀತಿಯ ಪ್ರಾದೇಶಿಕ ಭಾಷೆಗಳ ಜೊತೆಗೆ ಅದರ ಪ್ರಾತಿನಿಧಿಕ ಸಂಸ್ಕೃತಿಗಳನ್ನು ಕೂಡ ಅಸ್ತಿತ್ವದ ಹುಡುಕಾಟದಲ್ಲಿ ನೋಡುವ ನಿಟ್ಟಿನಲ್ಲಿ ಹೋಗೋದಿದೆಯಲ್ಲ. ಆ ಕಾರಣಕ್ಕೆ ನನಗೆ ಕನ್ನಡ ಅಸ್ಮಿತೆ ಅನ್ನುವಂಥದ್ದು ಇದು ಈ ಎಲ್ಲ ಪ್ರಾದೇಶಿಕ ಅಸ್ಮಿತೆಗಳೊಂದಿಗಿನ ಜಾಗತಿಕ ಜೋಡಣೆಯಾಗಿ ನನಗೆ ಕಾಣುತ್ತೆ. ಇದು ಒಂದು ಜಾಗತಿಕ ಜೋಡಣೆಯ ಥರ ಇದನ್ನೆಲ್ಲ ಕೊಂಡೋಗುವ ಪ್ರಯತ್ನ ಮಾಡಿದ್ರಿಂದ ನಾವು ಅಂದ್ಕೊಳ್ಬೋದು ಈ ಒಂದು ಪಂಪನನ್ನು ನೋಡಿದ ದೃಷ್ಟಿಕೋನ ಬೇರೆ, ರಾಮಾಯಣವನ್ನು ನೋಡಿದ ದೃಷ್ಟಿಕೋನ ಬೇರೆ ಅಂತೇಳಿ. ನಾನು ಈ ನಮ್ಮ ವೀರಪ್ಪ ಮೊಯ್ಲಿಯವರ ರಾಮಾಯಣ ಮಹಾನ್ವೇಷಣೆ ಕೃತಿಯನ್ನು ಅವರು ಚರ್ಚೆ ಮಾಡುವಾಗ, ವಿಮರ್ಶೆ ಮಾಡುವಾಗ ಒಂದು ಲೈನ್ ಬರುತ್ತೆ ನನಗೆ. ಅದನ್ನು ನಾವು ಸಾಂಸ್ಕೃತಿಕ ಜಿಗಿತ ಅಂತೇಳಿ ಅವರೇ ಕರೆದಿದ್ದಾರೆ. ಅಲ್ಲಿ ಅವ್ರು ಹೇಳ್ತಾರೆ, ರಾಮನು ಮಾಡಲಾಗದನ್ನು ಹನುಮಂತ ಮಾಡಬಲ್ಲ, ಮಾಡಿದ್ದಾನೆ ಕೂಡ. ಹನುಮಂತನಿಗೆ ನಿಜವಾಗ್ಲೂ ರಾಮನ ಆಸರೆ ಇದೆ ಮತ್ತು ಧೈರ್ಯ ಇದೆ, ಆದರೆ ನಾನು ರಾಮನ ಇಲ್ಲದೆ ಏನು ಮಾಡಲಾರೆ ಎನ್ನುವ ಲವಲೇಶವೂ ಅವನಿಗೆ ಇಲ್ಲ ಅಂತೇಳಿ ವಿವೇಕರಯ್ಯ ಹೇಳ್ತಾ ಹೋಗ್ತಾರೆ. ಅಲ್ಲಿಗೆ ನಾನು ಅರ್ಥ ಮಾಡ್ಕೊಂಡಿದ್ದು, ಈಗ ಮೇಡಮ್ ಹೇಳಿದ್ರು ಎಲ್ಲಿದ್ದೀಯೇ ಅಂತ ಪ್ರಶ್ನೆ ಮಾಡ್ತಾರೆ, ಅದು ಯಾವುದನ್ನು ಎಲ್ಲಿದ್ದೀಯೇ ಅಂತ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸಂಸ್ಕೃತಿಯನ್ನು, ಮನುಷ್ಯತ್ವದ ಬಾಂಧವ್ಯಗಳನ್ನು, ಅಥವಾ ಒಂದು ರೀತಿಯ ಸಾಂಸ್ಕೃತಿಕ ಹುಡುಕಾಟವನ್ನು ಅಲ್ಲಿಂದ ಶುರು ಮಾಡುವಂತಹ ವಿವೇಕರಯ್ಯ ನನಗೆ ನಿಜಕ್ಕೂ ಸೀತೆಯನ್ನು ಹುಡುಕಿ ಹೊರಟ
ಹನುಮಂತನ ಅನ್ವೇಷಣೆಯ ಹಾಗೆ ವಿವೇಕರೈ ಕಾಣ್ತಾರೆ. ಅದು ನನ್ನ ಫಲಿತ, ಅದನ್ನು ನೀವು ಒಪ್ಪಬೇಕು ಅಂತೇನಿಲ್ಲ. ಅದನ್ನು ನಾನು ಸಂಶೋಧನೆಯಲ್ಲಿ ನಿರ್ವಿಘ್ನವಾಗಿ ಒಂದು ಸಂಪೂರ್ಣವಾಗಿ ನಾನು ಅದನ್ನು ಸ್ವೀಕರಿಸಿದ್ದೇನೆ. ಜಾಗತಿಕ ಕೊಂಡಿಯಾಗಿ ಎಲ್ಲವನ್ನು ಕೊಂಡೋಗುವಂಥ ಪ್ರಯತ್ನದಲ್ಲಿ ನಿಜಕ್ಕೂ ಹನುಮಂತನ ಹಾಗೆ ಇಲ್ಲಿನ ಕನ್ನಡವನ್ನು ಅಲ್ಲಿ ಜರ್ಮನ್ನಲ್ಲಿ ಹೋಗಿ ಕನ್ನಡ ಭಾಷೆ ಪಾಠ ಮಾಡಿದ್ದಾಗಿರ್ಬೋದು, ಅಥವಾ ಜರ್ಮನ್ನಿಂದ ಹಲವಾರು ಗ್ರಂಥಗಳನ್ನು ಅಥವಾ ಹಲವು ವಿಚಾರಗಳನ್ನು ಕನ್ನಡಕ್ಕೆ ಕಟ್ಟಿಕೊಟ್ಟಿರುವಂಥದ್ದಾಗಿರ್ಬೋದು. ಈ ಎಲ್ಲ ವಿಚಾರಗಳು ನಿಜಕ್ಕೂ ಕನ್ನಡದ ಅಸ್ಮಿತೆಯಾಗಿ ಜಗತ್ತಿಗೆ ಒಂದು ಕರೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬರು ಸರ್ ಹೇಳ್ತಾ, ಅದು ವೆಂಕಟಗಿರಿ ಸರ್ ಅಂತ ಹೇಳ್ತಾರೆ, ಅವರು ಹೇಳಿದ್ರು ಒಂದು ಶಿಕ್ಷಣಕ್ಕೆ ಅಲ್ಲ, ನಮ್ಮ ಬಿಳಿಮಲೆ ಸರ್ ಹೇಳಿದ್ರು ಶೈಕ್ಷಣಿಕ ದೃಷ್ಟಿಕೋನವನ್ನು ಹೊಸದಾಗಿ ರೂಪಿಸಿಕೊಟ್ಟು ಒಂದು ಮಾರ್ಗ ಹಾಕಿಕೊಟ್ಟಿದ್ರಿಂದ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ ಅಂತ. ಖಂಡಿತವಾಗ್ಲೂ ಅದೊಂದು ನಿಜವಾದ ಶಿಕ್ಷಣವಾದ ಒಂದು ಎಜುಕೇಷನಲಿಸಮ್ ಅನ್ನೋದನ್ನೇ ಅವರು ಕೊಡ್ತಾರೆ. ನಾನು ಮುಂದೆ ಅದರ ಸಂಪೂರ್ಣವಾಗಿ ಅದು ಶಿಕ್ಷಣಕ್ಕೆ ಅಥವಾ ಕನ್ನಡ ಅಸ್ಮಿತೆಗಾಗಿ ಯಾವೆಲ್ಲ ಚರ್ಚೆಗಳನ್ನು ನಮ್ಮ ಸಾರ್ವಜನಿಕವಾಗಿ ಮುಂದಿಟ್ಟಿದ್ದಾರೆ ಅಂತೇಳಿ ನಿಮಗೆ ಹೇಳೋ ಪ್ರಯತ್ನ ಮಾಡ್ತೇನೆ. ಅಷ್ಟೇ ಅಲ್ಲ, ಮಹಿಳಾ ಸ್ತ್ರೀ ಪುರಾಣದ ಮೂಲಕ ಹೊಸ ವ್ಯಾಖ್ಯಾನದ ದೃಷ್ಟಿಕೋನಗಳಲ್ಲಿ ಮಹಿಳಾ ಅಸ್ತಿತ್ವಕ್ಕೆ ಒಂದು ಭದ್ರ ಬುನಾದಿ. ಕರೆಕ್ಟ್, ವೆಂಕಟಗಿರಿ ಸರ್ ಹೇಳಿದ್ದು ಸತ್ಯ, ನಾನು ಅದನ್ನು ಕಂಡುಕೊಂಡಿದ್ದೇನೆ. ಮಹಿಳಾ ವಾದವನ್ನು ಒಂದು ಹೊಸ ಪರಿಕಲ್ಪನೆಯಲ್ಲಿ ಒಂದು ಹೊಸ ದೃಷ್ಟಿಕೋನದಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಪಂಪನಿಂದ ಪ್ರಶ್ನೆ ಮಾಡಿಕೊಂಡೇ ಹೋಗ್ತಾರೆ. ಅಲ್ಲಿಂದ ಪ್ರಶ್ನೆ ಮಾಡಿ ದ್ರೌಪದಿಯನ್ನು, ಸೀತೆಯನ್ನು, ಎಲ್ಲರನ್ನ, ಯಾಕಂದ್ರೆ ನಾವು ರಾಮಾಯಣದಲ್ಲಿ ಇಲ್ಲಿವರೆಗೂ ಊರ್ಮಿಳೆಯನ್ನು ಅಥವಾ ಮಂಥರೆಯನ್ನು ನೋಡದೇ ಇರುವ ದೃಷ್ಟಿಕೋನ ಕುವೆಂಪುಗೆ ಕಂಡ ಹಾಗೆ. ಯಾಕಂದರೆ ಅವರು ಮಮತೆಯ ಸುಳಿ ಮಂಥರೆ ಅಂತ ಬರೀತಾರೆ. ಊರ್ಮಿಳಾದೇವಿ, ಮಹತ್ ತಪಸ್ವಿ ಅಂತ ಊರ್ಮಿಳೆಯನ್ನು ಕರೀತಾರೆ. ಇಂಥ ಗೌಪ್ಯವಾಗಿ ಅಥವಾ ಒಂದು ಗೌಣವಾಗಿರುವಂತಹ ಕ್ಯಾರೆಕ್ಟರ್ಗಳನ್ನು ಒಂದು ಕ್ಯಾರೆಕ್ಟರ್ ಲೆವೆಲಲ್ಲಿ ಚರ್ಚೆ ಮಾಡ್ತಾ ಒಂದು ಸಂಸ್ಕೃತಿಯ ಪ್ರಧಾನ ಚರ್ಚೆಗೆ ತರುವಂಥದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ನಮ್ಮ ನೆಕ್ಸ್ಟ್ ನಾನೊಂದು ದಲಿತವಾದ ಅಂತೇಳಿ ಸೃಷ್ಟಿ ಮಾಡಿದ್ದೇನೆ. ಆದರೆ ದಲಿತವಾದವನ್ನು ಎಲ್ಲಿ ಕೂಡ ಪ್ರತ್ಯಕ್ಷವಾಗಿ ನೇರವಾಗಿ ಅವರು ಚರ್ಚೆ ಮಾಡಿಲ್ಲ ಇಲ್ಲಿವರು. ಅವ್ರು ಹೇಳುವ ಒಂದು ಲೈನ್ ಇದೆ, ಆ ಲೈನನ್ನು ನಾನು ಖಂಡಿತವಾಗ್ಲೂ ನನ್ನದೇ ಆದ ಒಂದು ಆಲೋಚನೆಯಲ್ಲಿ ಎಳೆಯುವ ಪ್ರಯತ್ನ ಮಾಡಿದ್ದೇನೆ. ಅವ್ರು ಹೇಳಿ ಪರ್ಯಾಯದೊಳಗೆ ಎಲ್ಲರೂ ಬರಬೇಕು ಅಂತ. ಅಂದರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಅವರ ಸಂಪೂರ್ಣವಾದ ಆಲೋಚನೆಯಲ್ಲಿ ಇದೇ ಬರೋದು. ಅವರ ಬ್ಲಾಗಿನನ್ನು ತೆಗೆದು ಹಿಂದಣೆ ಹೆಜ್ಜೆ, ಜರ್ಮನಿಯ ಒಳಗಿಂದ ಗಿಳಿಸುವೆ, ಅರಿವು ಸಾಮಾನ್ಯವೇ, ಎಲ್ಲ ಸಾಹಿತ್ಯದ ವಿಮರ್ಶೆ ಚರ್ಚೆಗಳನ್ನು ನೋಡಿ ಕೊನೆಗೆ ಒಂದು ಹೇಳ್ತಾರೆ, ಎಲ್ಲರೂ ಪ್ರೀತಿಯಿಂದ ಇರಬೇಕು, ಎಲ್ಲ ವಿಶ್ವಾಸದಿಂದ ಇರಬೇಕು, ಎಲ್ಲ ಶಾಂತಿ, ಅಹಿಂಸೆ, ಸೌಹಾರ್ದತೆ ಪದೇ 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 ಚರ್ಚೆ ಆಗ್ತದೆ. ಇದು ನಮಗೆ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ ಗೊಂದಲ ಮಾಡಲಿಕ್ಕೆ ಶುರು ಮಾಡುತ್ತೆ. ಆ ಕಾರಣಕ್ಕೆ ಸರ್ ಆಗಲೇ ಹೇಳಿದ್ರು ಆರಂಭದಲ್ಲಿ, ನಾನು ಶಿಲುಬೆ ಏರಿದ್ದೇನೆ. ನಿಜಕ್ಕೂ ಯೇಸು ಕ್ರಿಸ್ತ ಎಷ್ಟು ಅಡಗಿ ಕೂತಿದ್ದಾನೆ ಅಂದರೆ ಸರ್ ಒಳಗಡೆ ಅವ್ರು ಹೇಳೋದು ಒಂದೇ ಮಾತು, ನಿನ್ನಂತೆ ಪರರನ್ನು ಪ್ರೀತಿಸು ಅಂತ. ಯೇಸು ಕ್ರಿಸ್ತ ಶಿಲುಬೆಗೆ ಏರಿದ ಕೊನೆಯ ಮಾತೇ ಅದಲ್ಲ, ಅದನ್ನು ಕೊನೆಯ ಸಂದೇಶವನ್ನೇ ಹೈಲೈಟ್ ಮಾಡಿ ಹಾಕಿದ್ದಾರೆ. ಬ್ಲಾಗಿನಲ್ಲಿ ತೆರೆದಲ್ಲಿ ಒಂದು ಬಾಕ್ಸ್ ಮಾಡಿ, ಪರರನ್ನು ನಿನ್ನಂತೆ ಪ್ರೀತಿಸು. ಅದು ನಿಜವಾದ ವಿವೇಕರೈಯವರ ವ್ಯಕ್ತಿತ್ವ. ಅಷ್ಟೇ ಅಲ್ಲ, ಅವರ ಬುದ್ಧನ ಸಂಪೂರ್ಣವಾದ ಅನುಗ್ರಹಿಕೆ ಹೇಗಿದೆ ಅಂದರೆ, ಅರಿವು ಇಲ್ಲಿ ಸಾಮಾನ್ಯ ಅಲ್ಲ ಅಂತೇಳಿ ತಿಳುವಳಿಕೆಗೆ ಬಂದ್ಬಿಡ್ತಾರೆ. ಬುದ್ಧನಿಗೂ ಕೂಡ ಅರಿವು ಅಷ್ಟು ಸುಲಭವಾಗಿ ಸಿಕ್ಕಿದ್ದಲ್ಲ. ಅದು ಎನ್ಲೈಟ್ಮೆಂಟ್ ಆಫ್ ಸಕ್ಸಸ್, ಅದನ್ನು ಸಿದ್ಧಿಯಿಂದ ಸಾಧನೆಯಡೆಗೆ ಕೊಂಡೋಗಿದ್ದವರು. ಹಾಗಾಗಿ ಅಂಥ ಸಿದ್ಧಿಯ ಜೊತೆಗೆ ನಮ್ಮ ಪ್ರಾದೇಶಿಕ ಸಂಸ್ಕೃತಿಗಳನ್ನು ಕನ್ನಡದ ಮಾಧ್ಯಮದ ಮೂಲಕ, ಅಂದರೆ ಮಾರ್ಗದ ಮೂಲಕ ಕೊಂಡೊಯ್ತಾ ಅದನ್ನು ಜಾಗತಿಕ ಒಂದು ಸಮುದ್ರಕ್ಕೆ ಸೇರಿಸುವಂಥದ್ದು ವಿವೇಕರೈಯವರ ಸಂಪೂರ್ಣ ಸಾಹಿತ್ಯದಲ್ಲಿ ಬಿಂಬಿತ ಆಗಿದೆ. ಅವರೇ ಹೇಳುವ ಹಾಗೆ, ಇದಕ್ಕೆ ಅನುರೂಪವಾಗಿ ಒಂದು ಸಾಲನ್ನು ಹೇಳಿಬಿಡ್ತೀನಿ. ಸಭಿಕರಲ್ಲಿ ಒಂದು ಮನವಿ, ನನ್ನ ಹತ್ರ ತುಂಬ ಚರ್ಚೆ ಇದೆ, ಆದರೆ ಇದೊಂದು ವಿಶೇಷ ಸಂದರ್ಭ, ಹೇಳಲಿಕ್ಕೆ ನೀವೆಲ್ಲರೂ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ತಾ ಇನ್ನೊಂದು 2-3 ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಬಯಸ್ತೀನಿ. ಯಾಕೆಂದರೆ ನನಗೆ ಈ ಅವಕಾಶ ಮತ್ತೆ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಆದರೆ ವೆಂಕಟಗಿರಿ ಸರ್ನಂತೂ ಹಿಂದೆ ಬೀಳ್ತೀನಿ. ನಾನು ಕನ್ನಡ ಅಧ್ಯಯನ ಸಂಸ್ಥೆಗೆ ನನ್ನನ್ನು ಕರೆಸ್ಕೊಳ್ಳಿ ಸರ್, ನಾನು ಅಲ್ಲೊಂದಷ್ಟು ಏನಾದರೂ ಮಾತಾಡಬೇಕು ಅಂತೇಳಿ ನನಗೆ ಮನಸ್ಸಾಗ್ತಿದೆ. ಆದರೆ ನನ್ನ ಈ ಅಧ್ಯಯನ ಸಂಸ್ಥೆಗೂ ಬರಬೇಕು. ನನಗೆ ನಮ್ಮ ಸರ್ ಫೋನ್ ಮಾಡಿ ಈ ಥರ ವಿಚಾರಗೋಷ್ಠಿಗೆ ನಾವೇ ವಿವೇಕರೈಯವರ ವಿಚಾರ ವೇದಿಕೆ ಅಂತ ಇಟ್ಟಿದ್ದೀವಿ. ನನಗೆ ಖುಷಿಯಾಗಿದ್ದೇನೆಂದರೆ, ವಿವೇಕರೈಯವರ ಅಧ್ಯಯನ ಕೇಂದ್ರ ಅಂತ ಏನಾದರೂ ಮಾಡಿಗಿಡ್ಬಿಟ್ರಾ ಅಂತ ಭಾಳ ಖುಷಿ ಪಟ್ಬಿಟ್ಟೆ ನಾನು. ಆ ಥರದ್ದೇನಾದರೂ ಆದರೆ ಖಂಡಿತ ನೀವು ಹೋಗ್ತೀರಿ ಅಂತೇಳಿ ಭಾವಿಸ್ತೀನಿ. ನಾನು ಚಿಕ್ಕ ಮಾತಾಗಿರ್ಬೋದು, ಬಟ್ ಅವರ ಸಾಹಿತ್ಯದ ಸಂಪೂರ್ಣ ಅಭಿಮಾನ ವಿಚಾರದಿಂದ ನೋಡಿದಾಗ ನನಗೆ ಖಂಡಿತವಾಗ್ಲೂ ಅಧ್ಯಯನ ಕೇಂದ್ರದ ಮೂಲಕ ವಿದ್ಯಾರ್ಥಿಗಳನ್ನು ಹೊಸ ಪರಂಪರೆಗೆ ಕೊಡಲಿಕ್ಕೆ ಇಲ್ಲೊಂದೇನೋ ಒಂದು ಬೆಣ್ಣೆ ಇದೆ, ಅದನ್ನು ಎಲ್ಲರಿಗೂ ಪಸರಿಸೋಣ ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೇನೆ. ಅವರೇ ಹೇಳುವ ಹಾಗೆ, ಮಳೆಗಾಲದ ನೀರು ಸಮುದ್ರ ಸೇರಿ ವ್ಯರ್ಥ ಆಗುತ್ತದೆ ಎಂಬ ಪ್ರಶ್ನೆವೇ ಅಲ್ಲ ಅದು. ಅವ್ರು ಹೇಳೋದು ಹಾಗೆ, ಅದು ಹರಿದು ಹೋಗುವಾಗ ಅನೇಕ ಜಲಚರಗಳು ಹರಿದು ಹೋಗ್ತವಂತೆ. ನಮಗೆ ನೀರು ಮಾತ್ರ ಕಾಣಿಸ್ತದೆ, ಹಾವಸೆ, ಜಲಸಸ್ಯಗಳು ಅದರ ಜೊತೆಗೆ ಇರ್ತವೆ. ಇವುಗಳೆಲ್ಲ ಒಂದು ಜೀವ ಜಲ, ಬರೀ ನಾವು ನೀರನ್ನು ಮಾತ್ರ ಪರಿಗಣಿಸಲು ಸಾಧ್ಯವಿಲ್ಲ. ಅದರೊಟ್ಟಿಗೆ ಬೇರೆ 100 ಇವೆ. ಅವುಗಳ ಹೊರತಾಗಿ ನೀರು ಅಂದರೆ ಬರೀ ಬಾಟ್ಲಿ ನೀರು ಆಗ್ತದೆ. ಇದು ಒಂದು ರೀತಿ ಉಪಭೋಗ ವ್ಯವಸ್ಥೆ.
ತಿರುಗುವ ನೀರಿನ ಜೊತೆಗೆ ಕಪ್ಪೆ, ಮೀನು, ಜಲಸಸ್ಯ ಇವೆಲ್ಲವನ್ನೂ ತಿರುಗಿಸಲು ಸಾಧ್ಯವೋ ಎಂಬ ಪ್ರಶ್ನೆ ನಾವು ಕೇಳ್ಕೊಳ್ಬೇಕು ಅಂತ ಅಲ್ಲಿ ತೀರ್ಮಾನಕ್ಕೆ ಬಂದಿದ್ದಾರೆ ಅವರು. ಆದರೆ ನನ್ನ ವ್ಯಕ್ತಿಗತ ನಿಲುವಿನಿಂದ ನಾನು ಒಂದು ಸಮಾಜದ ಅಥವಾ ಚಿಂತಕರ ಒಂದು ಡಿಸ್ಟರ್ಬೆನ್ಸ್ ಮಾಡೋದು ಬೇಡ ಅಂತೇಳಿ ಅವರು ಚಿಂತೆಗೆ ಬಿಡ್ತಾರೆ. ಈ ಥರ ಹಲವಾರು ಚಿಂತನೆಗಳು ನಮ್ಮನ್ನು ನಿಜವಾಗ್ಲೂ ಓದುಗನಾಗಿ ಪ್ರವೇಶ ಮಾಡಿದಾಗ ನಮಗೆ ಕಾಣಲಿಕ್ಕೆ ಶುರುವಾಗ್ತವೆ. ಹಾಗಾಗಿ ಇವರ ಎಲ್ಲ ಆಲೋಚನೆಗಳನ್ನು ನಾವು ನೋಡುವಾಗ ನನಗೆ ಕಂಡದ್ದು ಮಾನವತಾವಾದದ ದೃಷ್ಟಿಯಿಂದ ಇದೊಂದು ಹೊಸ ಮೌಲ್ಯ ಮಾರ್ಗವನ್ನು ರೂಪಿಸಿದ್ದಾರೆ ಅಂತೇಳಿ ಭಾವಿಸ್ತೇನೆ. ಅಲ್ಲಿ ಯೇಸುಕ್ರಿಸ್ತ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಬಸವ, ನಮ್ಮ ಪರಂಪರೆ ಎಲ್ಲ ಸಾಹಿತ್ಯಕಾರರ ಅಥವಾ ಕವಿಮಾರ್ಗಕಾರರ ಎಲ್ಲ ಚರ್ಚೆಗಳನ್ನು ನೋಡಿದಾಗ ಇಲ್ಲಿ ಮೌಲ್ಯ ಎದ್ದು ಕಾಣುತ್ತೆ. ಹಾಗಾಗಿ ವಿವೇಕರಯ್ಯವರನ್ನ ಎಲ್ಲರೂ ಒಂದು ಮ್ಯಾಗ್ನೆಟ್ಗೆ ಸೆಳೆದ ಹಾಗೆ ಸೆಳೆಯುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ನನಗೆ ಗೊತ್ತಿಲ್ಲ ವಿವೇಕರೈ ಸರ್ ಭಾಷಣ ಅಥವಾ ವಿವೇಕರೈ ಸರ್ ವೇದಿಕೆ ಅಂದರೆ ನೀವು ನಂಬಲಿಕ್ಕಿಲ್ಲ. ನಾನು ಒಂದು ಖಾಸಗಿ ಸಣ್ಣ PU ಕಾಲೇಜ್ನಲ್ಲಿ ಕೆಲಸ ಮಾಡುವಂಥದ್ದು. ಆದರೆ ನಾನು ಒಂದು ಪ್ರತ್ಯೇಕ ವಾಹನ ಮಾಡ್ಕೊಂಡು ನನ್ನ ಶ್ರೀಮತಿ, ನನ್ನ ಪಾಪು ಜೊತೆಗೆ ಬಂದಿದ್ದೇನೆ. ಇದೊಂದು ಸೇವೆ, ಇದೊಂದು ಸಾರ್ಥಕವಾದ ಒಂದು ಕ್ಷಣ, ಅದನ್ನು ಅನುಭವಿಸಬೇಕು ಅಂತೇಳಿ ನಾನು ಓಡೋಡಿ ಬಂದೆ. ಅಷ್ಟೇ ಅಲ್ಲ, ಇವರು ಒಂದು ಗುರು ಮಾರ್ಗವನ್ನು ಕಟ್ಟಿದ್ದಾರೆ. ನಾವು ಕವಿರಾಜ ಮಾರ್ಗಕಾರ ಕಟ್ಟುವ ಹಾಗೆ ಕವಿರಾಜರಿಗೆ ಮಾರ್ಗವನ್ನು ಕಟ್ಟಿದ ಇದು ನಮ್ಮ ಈ ಕಾಲದ ವಿದ್ಯಾರ್ಥಿಗಳಿಗೆ ಅಥವಾ ಈ ಕಾಲದ ಪ್ರಾಧ್ಯಾಪಕರಿಗೆ ನಿಜಕ್ಕೂ ನಮ್ಮ ಪರಂಪರೆಯನ್ನು ನೆನೆಸ್ಕೊಳ್ಳಿಕ್ಕೆ ಇದೊಂದು ಮಾರ್ಗ ಇದೆ ಅಂತೇಳಿ ಭಾವಿಸ್ತೇನೆ. ಎಂಟೈರ್ ನಮ್ಮ ಥೀಸಿಸ್ನಲ್ಲಿ ಸುಮಾರು ನಾನು ನೋಡಿದಾಗ 1,200ಕ್ಕಿಂತ ಹೆಚ್ಚು ಅವರ ಅರಿಕೆಯಲ್ಲಿ ಎಲ್ಲ ಮುಖ್ಯಸ್ಥರನ್ನು ನೆನಪಿಸ್ಕೋತಾರೆ. 1000ಕ್ಕಿಂತ ಜಾಸ್ತಿ ಇದೆ ಹೆಸರುಗಳು. ಆ ಹೆಸರುಗಳನ್ನು ನಾನು ನನ್ನ ಸಂಶೋಧನೆ ಗ್ರಂಥ ಅರಿಕೆಯಲ್ಲಿ 4 ಲೈನ್ ಹೇಳಿದ್ದು, ನಾನು ಜಾಸ್ತಿ ಹೇಳೇ ಇಲ್ಲ. ಆದರೆ ಸರ್ರು ಒಂದು ಸಣ್ಣ ಕೆಲಸ ಮಾಡಿದವರನ್ನು ಮುಖ್ಯವಾಹಿನಿಗೆ ತರ್ತಾರೆ, ಅಲ್ಲಿ ಹೆಸರು ಹೇಳ್ತಾರೆ, ಅದನ್ನು ಅರಿಕೆ ಕೊಡ್ತಾರೆ. ಹಾಗಾಗಿ ನಾವು ನಿಜಕ್ಕೂ ಇದನ್ನು ರೂಪಿಸ್ಕೊಳ್ಬೇಕು ಮತ್ತು ರೂಢಿಸ್ಕೊಂಡು ಇದನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಇದೊಂದು ಗುರು ಪರಂಪರೆಯ ಮಾರ್ಗ ಅಂತೇಳಿ ನಾನು ಭಾವಿಸ್ತೀನಿ. ಆ ಕಾರಣಕ್ಕೆ SV ಪರಮೇಶ್ವರ ಭಟ್ರಿಂದ ಅವರು ತುಳು ಜನಪದವನ್ನು ಒಂದು ಬೇರೆ ಫಿನ್ಲ್ಯಾಂಡಿನವರೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಿಕೊಂಡ್ರು ಅಂತೇಳಿ ಭಾವಿಸ್ತೇನೆ. ಹಾಗಾಗಿ ನಾವು ಇಲ್ಲಿ ಸೃಜನಶೀಲ ಸಾಹಿತ್ಯ ಮತ್ತು ಸೃಜನೇತರ ಸಾಹಿತ್ಯವನ್ನು ಮಾತನಾಡುವಾಗ ಅಂಕಣ ಬರಹವನ್ನು ನಾವು ಸೃಜನೇತರ ಸಾಹಿತ್ಯ ಅಂತೇಳಿ ಭಾವಿಸಿದೆ. ಅದಕ್ಕೆ ನಿಜವಾಗ್ಲೂ ಒಂದು ಹೊಸ ವ್ಯಾಖ್ಯಾನ ಕೊಡ್ತಾರೆ. ಅಂಕಣ ಅನ್ನುವಂಥದ್ದೇ ಒಂದು ಚೌಕಟ್ಟು ಅಂತೇಳಿ. ನಿಮ್ಮ ಆಲೋಚನೆಗಳಿಗೆ ಒಂದು ಚೌಕಟ್ಟು ಬಂದು ಅದು ಅಭಿವ್ಯಕ್ತಿ ಆದರೆ ಅದು ಹೇಗೆ ಸೃಜನೇತರ? ಅವರ ಚರ್ಚೆಯನ್ನು ನೇರವಾಗಿ ಕೇಳಬೇಕು, ನಿಮಗೆ ಭಾಳ ಸಂತೋಷ ಆಗುತ್ತೆ. ನಿಮಗೆ ಸರ್ಗೆ ವಯಸ್ಸಿನ ಅಭಾವ ಆಗಿರೋದ್ರಿಂದ ಅದು ಮಾತಾಡ್ಲಿಕ್ಕೆ ಇನ್ನೂ ಅವಕಾಶ ಇದೆಯೇ ಹೆಂಗೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಈ ರೀತಿಯ ನಮ್ಮ ಸಂಶೋಧಕರು ಈ ರೀತಿಯ ಚರ್ಚೆಗಳನ್ನು ಅವ್ರ ಹತ್ರ ಕೇಳಿದ್ರೆ ಖಂಡಿತ ಒಂದು ಬೇರೆ ಟಿಪ್ಪಣಿಯೇ ನಮಗೆ ಸಿಗುತ್ತೆ. ಆ ಆಕಾರವನ್ನು ನೀವು ಬಳಸ್ಕೊಳ್ಬೋದು. ಹಾಗಾಗಿ ಆಮಾನ ಅವರು ಇವರನ್ನು ಸಂಪೂರ್ಣವಾಗಿ ಮೈಸೂರು ಯೂನಿವರ್ಸಿಟಿಗೆ ತಂದು ಅಲ್ಲಿಂದ ಬೇರೆ ರೂಪದ ಒಂದು ಸಾಹಿತ್ಯದ ರಚನೆಗೆ ಪ್ರೇರಣೆ ಆದರು ಅನ್ನುವಂಥದ್ದನ್ನು ನಾನು ಗುರುಪರಂಪರೆಯ ಮೌಲ್ಯದ ಆದಿಯಲ್ಲಿ ನೆನಪಿಸ್ಕೊಳ್ತೀನಿ. ಮತ್ತು ಕಾರಂತರ ಮಾದರಿ ಇವರಲ್ಲಿ ಯಥೇಚ್ಛವಾಗಿರೋದ್ರಿಂದ ಒಂದು ಯಕ್ಷಗಾನದ ಪರಂಪರೆಯನ್ನು ಕೂಡ ವಿಶೇಷವಾಗಿ ರೂಪಿಸಲಿಕ್ಕೆ ಆಗಲೇ ಸರಿ ಹೇಳ್ತಾರೆ, ನಾನು ಯಕ್ಷಗಾನವೇ ಗೊತ್ತಿಲ್ಲ, ಅವ್ರ ಕಲಾವಿದರಿಂದ ನಾನೆಲ್ಲ ಮಾಡಿಕೊಂಡೆ. ಹಾಗೆ ಆದರೆ ಮಾಡುವ ಮನಸ್ಸು ಮತ್ತು ಆಸಕ್ತಿ ಭಾಳ ವಿಶೇಷವಾಗಿದ್ದರಿಂದ ಇದನ್ನು ಕೂಡ ಅವರು ಮಾಡಿದ್ದಾರೆ. ಇನ್ನು ಸಾಹಿತ್ಯದ ಚರ್ಚೆ ಬಂದರೆ 5ನೇ ಶತಮಾನದಿಂದ ಹಿಡಿದು 13ನೇ ಶತಮಾನದವರೆಗೆ ಬರುವ ಎಲ್ಲ ಕವಿಗಳ ಸಾಹಿತ್ಯ ಅನ್ವೇಷಣೆಯನ್ನು ಮಾಡಿದ್ದಾರೆ. ಆ ಅನ್ವೇಷಣೆಯನ್ನು ಇವರದೇ ಆದ ಹೊಸ ವ್ಯಾಖ್ಯಾನದ ಮೂಲಕ ಅದನ್ನು ಹೊಸ ವಿಧಾನದ ಮೂಲಕ ನಮಗೆ ತಿಳಿಸುವ ಕೆಲಸ ಮಾಡ್ತಾರೆ. ಈಗ ನಾವು ಪಂಪನಲ್ಲಿ ಕೂಳ್ ಅನ್ನುವಂತಹ ಒಂದು ಪದವನ್ನು ಬಳಸ್ತೇವೆ. ನಾವು ಕೂಳ್ ಅನ್ನುವ ಪದವನ್ನು ನಾವು ಸಾಹಿತ್ಯದ ವಿದ್ಯಾರ್ಥಿಗೆ ಓದೋದು ಬೇರೆ, ಲೌಕಿಕ ಮತ್ತು ಅಲೌಕಿಕ ಪರಿಕಲ್ಪನೆಗಳನ್ನು ಓದೋದು ಬೇರೆ. ಆದರೆ ಸರ್ರವರ ಮನದಾಳದಲ್ಲಿ ಇರುವ ಅಲೌಕಿಕ ಕೂಳ್ ಪಂಪ ಬಳಸುವ ಎಲ್ಲ ಪರಿಕಲಾತ್ಮಕ ವಿಚಾರಗಳನ್ನು ಬೇರೆ ಭಿನ್ನ ದೃಷ್ಟಿಕೋನದಿಂದ ತೆಗೆದುಕೊಂಡು ಹೋಗೋದ್ರಿಂದ ನಮ್ಮ ಸಂಶೋಧಕರಿಗೆ ಮತ್ತು ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಇದೊಂದು ಆಧಾರ ಆಗುತ್ತೆ ಅಂತೇಳಿ ಭಾವಿಸ್ತೇನೆ. ಹಾಗಾಗಿ ಇನ್ನೂ ಹೆಚ್ಚಿನ ಸಮಯ ಇಲ್ಲ ಅಂತೇಳಿ ಭಾವಿಸ್ತಾ ಇದ್ದಾರೆ. ನನ್ನ ಹತ್ರ ತುಂಬ ವಿಚಾರ ಇದೆ. ಆದರೂ ಕೂಡ ಈ ಒಂದು ಮನೋಧೋರಣೆಯಲ್ಲಿ ಬಿಂಬಿತವಾಗಿರುವಂತಹ ಎಲ್ಲ ಸಾಂಸ್ಕೃತಿಕ ಜಿಗಿತದ ವಿಚಾರಗಳನ್ನು ಕನ್ನಡದ ಅಸ್ಮಿತೆಗಾಗಿಯೇ ಬಳಸಿದ್ದಾರೆ ಅಂತೇಳಿ ನಾನು ಒಬ್ಬ ಸಂಪೂರ್ಣ ತುಳುಯೇತರ ಕನ್ನಡ ಅಭಿಮಾನಿಯಾಗಿ, ನನಗೆ ತುಳು ಭಾಷೆ ಬರಲ್ಲ, ಆದರೆ ನಾನೊಂದು ಕೃತಜ್ಞತೆ ಹೇಳ್ತೀನಿ. ನಾವು ಜನಪದ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಈ ತುಳುವನ್ನು ಹೇಗೆ ನಾನು ಅರ್ಥ ಮಾಡ್ಕೊಳ್ಳೋದು ಅಂತ ಹೊರಟಾಗ ಅಲ್ಲಿಯೂ ಕೂಡ ಕನ್ನಡ ಅನುವಾದ ಕೊಡ್ತಾರೆ, ಭಾಳ ಸ್ಪಷ್ಟವಾಗಿ ಕೊಡ್ತಾರೆ. ಹಾಗಾಗಿ ನನಗೆ ಯಾವುದು ಕಷ್ಟ ಆಗಲಿಲ್ಲ. ನನ್ನ ಸಂಶೋಧನೆ ಗ್ರಂಥದಲ್ಲಿ ವಿವೇಕರಯ್ಯವರ ಯಾವ ವಿಚಾರಗಳು ನನಗೆ ಕಷ್ಟ ಆಗಲಿಲ್ಲ. ಆ ಕಷ್ಟ ಆಗದೇ ಇರುವಾಗಲೂ ಕೂಡ ನನ್ನ ಕೈ ಹಿಡಿದು ನಡೆಸಿದಂತಹ ವಿವೇಕರಯ್ಯವರಿಗೆ ನನ್ನ ಕಡೆಯಿಂದ ಒಂದು ಸಾಲನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಪ್ರತಿಯೊಬ್ಬ ವ್ಯಕ್ತಿ ಸಮಾಜದೊಂದಿಗೆ ಜೀವಿಸಿ ಸಮಾಜದಲ್ಲಿ ಸಾಯ್ತಾನೆ ಅಥವಾ ಮರೆಯಾಗ್ತಾರೆ. ಕೆಲವು ವ್ಯಕ್ತಿಗಳು ಮಾತ್ರ ಸಮಾಜದಿಂದ ಜೀವಿಸಿ ಜಾಗತಿಕವಾಗಿ ಬದುಕ್ತಾರೆ. ಜಗತ್ತಿನ ಮೌಲ್ಯಗಳೊಂದಿಗೆ
ಭೌತಿಕವಾಗಿ ಜೀವಂತವಲ್ಲದಿದ್ದರೂ ವಿವೇಕದ ಪ್ರಭಾವದ ನೆಲೆಯಾಗಿ ಪ್ರಖರವಾಗಿ ಬದುಕ್ತಾರೆ. ಅಂತಹ ವ್ಯಕ್ತಿಗಳು ಸದಾಕಾಲದ ವಿವೇಕವಾದದ ರೂಪವೇ ಆಗಿರ್ತಾರೆ. ವಿವೇಕವಾದದ ರೂಪವೇ ಆಗಿರ್ತಾರೆ. ನಾವೆಲ್ಲರೂ ಆ ವಿವೇಕವಾದದ ರೂಪಗಳಾಗಿದ್ದೀವಿ ಅಂತೇಳಿ ಭಾವಿಸ್ತಾ ಈ ಒಂದು ಅವಕಾಶಕ್ಕಾಗಿ, ಈ ಒಂದು ಸಾರ್ಥಕ ಕ್ಷಣ ಅನುಭವಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕನ್ನಡ ಅಧ್ಯಯನ ಸಂಸ್ಥೆಯ ನಮ್ಮ ನಿರ್ದೇಶಕರಿಗೆ, ಶಿವರಾಮ್ ಶೆಟ್ಟರಿಗೆ ಮತ್ತು ನಮ್ಮ ಬೆಳಿಮಲೆ ಸರ್, ಚನ್ನಪ್ಪ ಗೌಡ್ರ ಸರ್ಗೆ, ವಿಶೇಷವಾಗಿ ನಮ್ಮ ಕೋಕಿಲ ಅಮ್ಮ ಅವರಿಗೆ ಸಂದರ್ಭವಾಗಿ ನಾನು ಹೋದಾಗ ಎಲ್ಲವೂ ಕೂಡ ಪ್ರೀತಿಯಿಂದ ನೀರು ಕೊಟ್ಟು, ಟೀ ಕೊಟ್ಟು, ಆತಿಥ್ಯ ರೂಪದಲ್ಲಿ ನನ್ನ ಮಗನ ಹಾಗೆ ಭಾವಿಸ್ಕೊಂಡು ನನಗೆ ಆತಿಥ್ಯವನ್ನು ಕೊಟ್ಟಿದ್ದಾರೆ. ಅವರನ್ನು ನೆನೀತಾ ವಿವೇಕರೇ ಸರ್ ಅವರಿಗೆ ಶಿರಸಾಷ್ಟಾಂಗವಾದ ಪಾದಾರ್ಪಣೆಯನ್ನು ಮಾಡ್ತಾ ಈ ಅವಕಾಶಕ್ಕಾಗಿ ಧನ್ಯವಾದ ಸಲ್ಲಿಸ್ತೇನೆ. ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಡಾಕ್ಟರ್ ಆರ್ ಸತೀಶ್ ಸೋಲೂರು ಇವರಿಗೆ ವಿಭಾಗದ ಅಧ್ಯಕ್ಷರು ಪುಸ್ತಕ ಮತ್ತು ಹೂ ನೀಡಿ ಅವರನ್ನು ಅಭಿನಂದಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿಗೆ ಇನ್ನು ಮುಂದೆ 3 ವಿದ್ವಾಂಸರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಹೊತ್ತಿನ ಗಿಳಿಸುವೆಯ ಮಾತುಕತೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ.